ಆಕಾಶ, ಸಮುದ್ರ, ಸಾಗರ ಎಲ್ಲನ ದಾಟಿ ಎಲ್ಲೋ ಇದ್ದಂಥ ಒಂದು ವ್ಯಕ್ತಿಗಳೆಲ್ಲ ನಮ್ಗೆ ಸಿಗ್ತಾ ಇದ್ದಾರೆ. ಅದರಲ್ಲಿ ಈಗ ನನಗೆ ಸಿಕ್ಕಿರೋದು ಜೋಸೈಮನ್ ಸರ್. ನಮಸ್ತೆ ಸರ್. ನಮಸ್ತೆ. ಬಿಯಾಂಡ್ ಲಿಮಿಟ್ ಅಂತ ಹೇಳಿ. ಸೊ ಬಿಯಾಂಡ್ ಲಿಮಿಟ್ಗಾಗಿ ಯಾವತ್ತಿಗೂ ನಿಮಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಏನ್ ಮಾಡ್ಬೇಕು ನೆಕ್ಸ್ಟ್, ಏನ್ ಮಾಡ್ಬೇಕು ಅಂತ ಗೊತ್ತಾಗದಿದ್ದಾಗ ನೀನು ಮೈ ಪರ್ಸ್ಕೊಳ್ಳೋದು, ತಲೆ ಕೆರ್ಕೊಳ್ಬೇಕು, ಸಿಗರೇಟ್ ಹೊಂದ್ಕೊಂಡು ಏನ್ ಮಾಡೋದು ನೆಕ್ಸ್ಟ್ ಏನ್. ಸ್ಕ್ರಿಪ್ಟ್ ಕಂಪ್ಲೀಟ್ ಆರಂಭದಿಂದ ಕೊನೆಯವರೆಗೂ ಸಿದ್ಧತೆ ಮಾಡ್ಕೊಂಡು, ಇಷ್ಟೇ ನಾವು ಸ್ಟಾಪ್ ವಾಚ್ ಇಟ್ಕೊಂಡು ಡ್ಯೂರೇಷನ್ ಎಲ್ಲ ಚೆಕ್ ಮಾಡ್ಕೊಂಡು ಶೂಟಿಂಗ್ ಬರ್ತೀವಿ. ಯಾವ ದೃಶ್ಯವೂ ವೇಸ್ಟ್ ಆಗ್ಬಾರ್ದು. ಎಡಿಟಿಂಗ್ ಮಾಡುವಾಗ ಇದು ಬೇಡ. ನನ್ನ ಮೊದಲನೇ ಚಿತ್ರ ಒಂದು ಪ್ರೇಮದ ಕತೆ, ಬಿ ಆರ್ ಲಕ್ಷ್ಮಣ, 12 ದಿವಸದಲ್ಲಿ ನಾನು ಶೂಟ್ ಮಾಡಿದ್ದೆ. 12 ದಿವಸದಲ್ಲಿ? ಹೌದೌದು. ಸಿನಿಮಾ ಎಲ್ ವಿ ಶಾರದಾ, ರಜನಿಕಾಂತ್, ಕಟ್ಟೆ ರಾಮಚಂದ್ರ, ಮಾನು, ಅಶೋಕ್, ಆಶಾಲತಾ ಮೊದಲನೇ ಸಿನಿಮಾ ಎಲ್ಲ 12 ದಿವಸದಲ್ಲಿ ಮಾಡಿದ್ದು. ದಶಾವರ ನಮ್ಮ ಸರೋಜಾದೇವಿ ಅವರ ಊರು, ಅಲ್ಲೇ ಮಾಡಿದ್ದು. 12 days ಅಷ್ಟೇ. ಈಗ ನಾವು ಹೊಸ ಹೀರೋಗಳ ಜೊತೆ ಅನುಭವಿಸಬೇಕು, ಅವಕಾಶ ಸಿಗ್ತಾ ಇಲ್ವೇ ಅನುಭವಿಸೋಣ ಅಂತಂದ್ರು ಕೂಡ. ನಾನು ಇಲ್ಲಿ 3 ಕಡೆ ಸೆಟ್ ಹಾಕ್ಬಿಟ್ಟಿದ್ದೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಒಂದು ಸೀನ್ಗೆ ಕ್ಲೈಮ್ಯಾಕ್ಸ್, ಒಂದು ಫೈಟ್ಗೆ, ಒಂದು ಡ್ಯಾನ್ಸ್ಗೆ, 3 ಕಡೆ ಸೆಟ್. ಮಧ್ಯದಲ್ಲಿ ಅಂಬಿಕಾ ಹೊರಟೋದ್ರಲ್ಲ, ಯಾಕೆ? ಏಪ್ರಿಲ್ 4ಕ್ಕೆ ಅವ್ರು ಮದುವೆ ಆಗೋದು. 3ನೇ ತಾರೀಕು ಬಂದು. ಅದಕ್ಕೆ ಮುಂಚೆ ಹೀರೋಯಿನ ಬರಲ್ಲ, ನಿಮ್ಗೂ ಏನ್ ಮಾಡ್ತೇನೆ ಜೋ ಅಂತಂತ. ಇಲ್ಲ, ಬರ್ತಾಳೆ. ಅವನು ಡೂಪೆಲ್ಲ ಹಾಕೊಂಡು ಮಾಡ್ತಿದ್ದೆ, ಏನು ಮಾಡೋಕ್ಕಾಗಲ್ಲ. ಕ್ಲೈಮ್ಯಾಕ್ಸು ಪ್ರೊಡ್ಯೂಸರ್ ಹಿಂಸೆ. ನಾನು ಸಿನಿಮಾ ಮುಗಿಸ್ಬೇಕು, ಬರಂಗಿದ್ರೆ ಬಂದ್ಬಿಡು, ಇಲ್ವಾ ಹಿಂಗೆ ಶೂಟಿಂಗ್ ಮಾಡ್ತೀನಿ. ಹಿಂಗೆ ಮಾಡ್ತೀನಿ, ಸಬ್ ಟೈಟ್ಲಲ್ಲಿ ಬೇಕಾದ್ರೆ ಹಾಕ್ಬಿಡ್ತೀನಿ ಅಂತ ಇದೇ ಮಾತು ಹೇಳಿದ್ದೀನಿ. ನಿಜ, ಪಾಲಿಶ್ಡ್ ಆಗಿ ಹಾಕ್ಬಿಡ್ತೀನಿ. ಅಂಬರೀಷ್ ಬೇಜಾರು ಮಾಡ್ಕೊತಾರೆ. ಸಿಂಗಾಪುರ್ ಶೂಟಿಂಗ್ ಮಾಡ್ತಾ ಇದ್ದೀನಿ. ಹಾಂಗಾಗ್ನಲ್ಲಿ ಒಂದು ಚೈನಾ ಹುಡುಗಿನ ಸೆಲೆಕ್ಟ್ ಮಾಡಿ ಒಂದು ಆ್ಯಕ್ಷನ್ಗೆ ಕ್ಯಾರೆಕ್ಟರ್ ಪ್ಲಸ್ ಅವ್ರಿಗೊಂದು ಒಳ್ಳೆ ಲೊಕೇಶನ್ ಹಾಕ್ಬಿಟ್ಟು ಫೈಟಿಂಗ್ ಮಾಡಿದ್ರೆ ಯಾರ ಜೊತೆ ಅವನು ಈ ಫೈಟ್ ಮಾಸ್ಟರ್ ಮೇಕಪ್ ಮನೆಯವರೆಲ್ಲ ಹೀರೋಗಳಿಗೆ ಭಾಳ ಕಿವಿ ಚುಚ್ಚೋದು ಜಾಸ್ತಿ. ಮೇಕಪ್ ಮಾಡ್ತಾನೆ ಏನೇನೋ ಹೇಳ್ಕೊಟ್ಬಿಡ್ತಾರೆ. ಅಣ್ಣೆ ಅಣ್ಣೆ நீங்க போய் அந்த பொண்ணுகிட்ட ஃபைட் பண்ணலாமா சார்? அண்ணே எப்படி அண்ணே இது? Sir, Amma was arrested in Victoria Peak. Please come, sir. Hey, what is going on here? I'll call police now. No police. We are here to decide you. Hey, Joe. ನಾನು ಹುಡುಗಿ ಜೊತೆ ಫೈಟ್ ಮಾಡಲ್ಲ. ಏನಂಬ್ರಿ ಹಿಂಗೆ ಮಾತಾಡ್ತೀರಾ ನೀವು? ಜಾಕಿ ಚಾನ್ ಎಲ್ಲ ನೋಡ್ರಿ, ಎಷ್ಟು ಹೊಡಿಸ್ಕೊತಾನೆ ಹುಡುಗಿರ ಜೊತೆ ಎಲ್ಲ ಜಗಳ ಮಾಡ್ತಾರೆ. ಇಲ್ಲ ನಾ ಮಾಡೋದು ಇಲ್ಲ, ನಾ ಮಾಡೋದು, ನಾ ಫಿಕ್ಸ್ ಮಾಡ್ಬಿಟ್ಟು ನಾ ಹುಡುಗಿನ. ಸರ್, ವಿಷ್ಣು ಮತ್ತೆ ಪ್ರಭಾಕರ್ ಸೆಟ್ಟಲ್ಲಿ ಇದ್ರೆ ಪ್ರಳಯಾಂತಕರು ಸರ್. ಅವ್ರು ನಾವು ಶಾರ್ಟ್ ನಡೀತಿರುವಾಗ ನಾನು ಏನೂ ಹೊಡೆದು ಬಿಡು, ಜೋರಾಗಿ ಹೇಳ್ತಾ ಇದ್ದೆ, ವಿಷ್ಣು ನೀ ಅಲ್ಲೋಗಿ ಇದನ್ನ ತಿಳ್ಕೊಂಡು ಇದ್ ಮಾಡ್ಬಿಟ್ಟು ಅದನ್ನ ತಗೊಂಡ್ ಬಂದು ಇಲ್ಲಿ ಬಂದ್ಬಿಡು, ಪ್ರಭಾಕರ್ ನೀನ್ ಇದ್ ಮಾಡು ಅದ್ ಮಾಡು ಅಂತಂದ್ರೆ. ಒಳ್ಳೆ ಸಮಯಕ್ಕೆ ಬಂದೆ. ಬಿಸ್ನೆಸ್ ನಾನು ಇಲ್ಲಿಗೆ ಬಂದಿದ್ದು ನಿಮ್ ಜೊತೆ ಸೇರೋದಕ್ಕಲ್ಲ, ಈ ರಾಮನ್ ವಿಗ್ರಹ ತಗೊಂಡೋಗೋದಕ್ಕೆ. ಏನ್ ನಟರಾಜ್ ತಮಾಷೆ ಮಾಡ್ತಿದ್ಯಾ? ಇಬ್ರು ನಮ್ ಕಡೆ ಕ್ಯಾಮ್ರಾ ಕಡೆ ತಿರುಗಿ ನೋಡ್ತಿರ್ಲಿಲ್ಲ ಸರ್. ದರ್ಶನ್ ಅವಕಾಶ ಬರ್ಲಿಲ್ವಾ? ನಮ್ಮ ಮನೆಯವ್ರಿಗೆ ಹೋಗ್ರಿ ಅವ್ರಿಗೆ ಗೊತ್ತು ನಿಮ್ಗೆ ತೂದಿಗಳು. ಆ ದರ್ಶನ್ ಆದ್ರೂ ಕೇಳಿ, ಇಷ್ಟು ಜನ ಮಿಸ್ ಆಗಿದೆ. ನಮ್ಮ ಮನೆಯವ್ರು ತುಂಬಾ ಫೀಲ್, ಅಯ್ಯೋ ಏನ್ ಜೋಸೆಮ್ಮನ ನೀವು ಮಾಡೋಣ. ಆಮೇಲೆ ಅವರು ಬಹಳ ಕಮ್ಮಿ ರೇಂಜಲ್ಲಿ ಇದ್ದವರು ದೊಡ್ಡ ಮಟ್ಟಕ್ಕೆ ಹೋದ್ರು, ಕೋಟಿ ಗಟ್ಲೆ. ಅವನು ಫ್ರೆಂಡ್ ನನಗೆ ಗೊತ್ತಿದ್ದವನೇ, ಚಿಕ್ಕವ್ರು. ಏನೇ ನೀನ್ ಆಲ್ರೆಡಿ ದರ್ಶನ್ ಸಿನಿಮಾ ಮಾಡಿದ್ಯಾ? ನನ್ನ ಹತ್ರ ಒಂದು ಕತೆ ಇದೆ, ತುಂಬಾ ಚೆನ್ನಾಗಿದೆ, ನೋಡು, ನೀನ್ ಕೇಳ್ಬಿಟ್ಟು ಬೇಕಾದ್ರೆ ನೀನ್ ಮಾಡಿದಾರೆ. ಜೀವನ ಹೇಗೆ ಸರ್ ನಿಮ್ದು? ಜೀವನ ಹೀಗೆ, ಶೂಟಿಂಗ್ ಇಟ್ಟು ಕೇಳ್ತಾರೆ, ಕೆಲವು ಸ್ಕ್ರಿಪ್ಟ್ ಕೇಳ್ತಾರೆ, ಕರೆಕ್ಷನ್ ಮಾಡ್ಕೊಡಿ ಅಂತಾರೆ, ಡೈಲಾಗ್ ಬರ್ಕೊಡಿ ಅಂತ ಹೇಳ್ತಾರೆ, ಅದೆಲ್ಲ ಬರ್ಕೊಡ್ತೀನಿ. ಅದು ದುಡ್ಡು ಕೊಡ್ತಾರೆ? ದುಡ್ಡು ಕೊಡ್ತಾರೆ. ಡೈರೆಕ್ಟರ್ ಆಗಿರೋ ಸರಿಯಾಗಿ ದುಡ್ಡು ಕೊಟ್ಟಿದ್ದಾರೆ? ಖಂಡಿತ ಇಲ್ಲ. ಡಬಲ್ ಡೋರ್ ಕಾರ್ವ್ಯಾನ್ ಎಂತ ಕತೆ ಅದು? ಇಲ್ಲ ಸರ್, ನಾವು ಕ್ಯಾರವನ್ ನೋಡಿದವ್ರೆ. ನಾವು ಎಲ್ಲ ಸ್ನೇಹಿತರ ಜೊತೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ. ಕೂತ್ಕೊಂಡು ಊಟ ಮಾಡೋದು ಸರ್. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅದರಲ್ಲಿ ಒಂದು ಶಂಕರ್ನ ಆಗಬಹುದು, ವಿಷ್ಣುವರ್ಧನ್ ಹೌದು, ಅಲ್ಲೇ ಸರ್ ಮರದ ಹಿಂದೆನೆ ನಿಂತ್ಕೊಂಡು ಚೇಂಜ್ ಮಾಡೋರು. ಜೋ ನಿಮ್ ಶರ್ಟ್ ಚೆನ್ನಾಗಿದೆಯಲ್ಲ, ಕೊಡಿ ಇಲ್ಲಿ. ನನ್ ಶರ್ಟ್ ತೆಗೆದು ಹಾಕೊಂಡ್ಬಿಟ್ಟು ಆಕ್ಟ್ ಮಾಡಿದಾರೆ ಸರ್ ಮಹಾಪ್ರಚಂಡ್ರಲ್ಲಿ. ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ? ನೀವ್ಯಾರು ಅಂತ ನಮಗೂ ಗೊತ್ತಾಗ್ಲಿಲ್ವೇ? ಅಯ್ಯೋ, ಈ ದೇವಸ್ಥಾನ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು ಈ ಗಾರ್ಡ್ ಗೋವಿಂದ. ಯಾರೋ ಬರ್ದಿದ್ದಾರೆ ಅನಾಮಧೇಯ ತೋರಿಸ್ತಾರೆ MP ಶಂಕರ್. ಜೋಸೈಮನ್, ವಿಷ್ಣುವರ್ಧನ್ ಒಟ್ಟಿಗೆ ಸಿನಿಮಾ ಮಾಡಬಾರ್ದು, ಗಲಾಟೆ ಮಾಡ್ತೀವಿ. ಇಲ್ಲ ವಿಷ್ಣುವರ್ಧನ್ ಇಟ್ಕೊಳ್ಳಿ, ಹಾಳಾಗೋಗಿ ಬರ್ದಿರೋದು ಇಟ್ಕೊಳ್ಳಿ, ಜೋಸೈಮನ್ ಇರಬಾರ್ದು. ಇಲ್ಲ ಜೋಸೈಮನ್ ಇಟ್ಕೊಳ್ಳಿ, ವಿಷ್ಣುವರ್ಧನ್, ಇವರಿಬ್ರು ಸೇರಿ ಸಿನಿಮಾ ಮಾಡಬಾರ್ದು.
ಈ ಮೀಟು ನಿಮಗೆ ಟಚ್ ಆಗಿಲ್ವಾ ಸರ್? ಯಾರಿದ್ದಾರೆ ಸರ್ ಮೀಟ್ ಮಾಡಕ್ಕೆ ಸಿಕ್ಕಿದ್ರೆ ಮೀಟ್ ಸೂಪರ್ ಹಿಟ್ ಡೈರೆಕ್ಟರ್ ಒಂದು ನನ್ನ ಹತ್ರ ಯಾಕೆ ನೀವು ಹೇಳಲ್ಲ ಅಂತ. ಅಯ್ಯಯ್ಯೋ ಸರ್, ನಮ್ಗೆ ಶೂಟಿಂಗ್ 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 ಕತೆ 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 ನಾವು ಬರ್ಸ್ಕೊಳಕ್ ಹೋಗಿಲ್ಲ. ವಿಷ್ಣು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಗೊತ್ತು, ಯಾರಿಗೂ ಬಹಳ ಆತ್ಮೀಯ, ಬಹಳ ಆತ್ಮೀಯ. ಬದುಕಿದ್ದಾಗ್ಲೂ ಸರಿ, ಆತ ಸತ್ತ ಮೇಲೂ ಸಹ ಅವ ಒಂಥರ ದುರಂತ ನಾಯಕ ಅಂತಾನೆ ನಾನು ಹೇಳ್ಬೋದು. ಬಹಳ ನೋವಿದೆ. ನನ್ನ ತಾಯಿ ಸಾವನ್ನ ಅವರು ಯಾವ ರೀತಿ ನನಗೆ ಹೇಳಿದ್ರು ಅನ್ನೋದೇ ಇವತ್ತು ನೆನೆಸ್ಕೊಂಡು ನನ್ನ ಕಣ್ಮುಂದೆ ಇದೆ. ಸಿಂಹಜೋಡಿ ಶೂಟಿಂಗ್ ನಲ್ಲಿ 1980 ಲೈಟ್ ಆಫ್ ಮಾಡಿಲ್ಲ. ನಾನು ಯಾಕೆ ವಿಷ್ಣು, ಇಲ್ಲಪ್ಪ ಸ್ವಲ್ಪ ನಿಲ್ಸು, ಶೂಟಿಂಗ್ ಸ್ಟಾಪ್ ಮಾಡು. ನೋಡಿ ಯಾಕೆ ವಿಷ್ಣು ಏನಾಯ್ತು, ಯಾಕೆ ಶೂಟಿಂಗ್ ಬೇಡ ಅಂತೀರ ಅನ್ಸ್ರೆ? ಇಲ್ಲ ಸ್ವಲ್ಪ ಸಮಾಧಾನ ಮಾಡು. ಹಾಗೆ ತಪ್ಕೊಂಡು ಹೊಡ್ತಾರೆ. ಅವ್ರ ಕಣ್ಣಲ್ಲಿ ನೀರು. ಯಾಕೆ ವಿಷ್ಣು ಆಡ್ತಾ ಇದ್ದೀರಾ, ಸ್ವಲ್ಪ ಅದನ್ನ ಮಾಡು, ನಿಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ತಾಯಿ ಸಮಾಧಾನ ಮಾಡ್ಕೋಬೇಕು ದಯವಿಟ್ಟು. ನಿಮ್ಮ ತಾಯಿ ತೀರೋಗಿದ್ದಾರೆ ಅಂತೆ, ನಿಮ್ಮ ಅಣ್ಣವ್ರು ಫೋನ್ ಮಾಡಿದ್ದಾರೆ ಆಫೀಸ್, ನೀವು ಹೊರಡಿ ಅಂದ್ರೆ ಶೂಟಿಂಗ್ ಕಳ್ಸಿ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮಗೆ ಎಂತೆಂಥ ಸ್ನೇಹಿತರು ಸಿಗ್ತಾರಂದರೆ ಎಲ್ಲರೂ ಬಿಯಾಂಡ್ ಲಿಮಿಟ್ಸ್ ಅದರಲ್ಲಿ ಅನುಮಾನ ಇಲ್ಲ, ಲಿಮಿಟೇ ಇಲ್ಲ. ಆಕಾಶ, ಸಮುದ್ರ, ಸಾಗರ ಎಲ್ಲನ ದಾಟಿ ಎಲ್ಲೋ ಇದ್ದಂಥ ಒಂದು ವ್ಯಕ್ತಿಗಳೆಲ್ಲ ನಮಗೆ ಸಿಗ್ತಾ ಇದ್ದಾರೆ. ಅದರಲ್ಲಿ ಈಗ ನನಗೆ ಸಿಕ್ಕಿರೋ ನನ್ನ ಸೌಭಾಗ್ಯ ಜೋಸೈಮನ್. ಜೋ ಅಂತ ನಾವು ಕರಿತೀವಿ ಅವ್ರನ್ನ, ಜೋ ಅಂತೇಳಿ. ಅಂತ ಜೋಸೈಮನ್ ಸಿಕ್ಕರು. ಸರ್ ನಮಸ್ತೆ. ಸರ್ ನಮಸ್ತೆ. ವೆಲ್ಕಮ್ ಸರ್. ನಾನು ಫಸ್ಟ್ ನಿಮಗೆ ಕ್ಷಮೆ ಕೇಳ್ತೇನೆ. ಯಾತಕ್ಕೆ? ಯಾಕಂದರೆ ನೀವು ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದವರು, ಆಮೇಲೆ ಹಿರಿಯರು, ಅನುಭವಿಗಳು. ಸೊ ನಾವು ನಿಮ್ಮ ಕಡೆ ಬರಬೇಕಾಗಿತ್ತು. ಒಂದು ಮಾತು ಹೇಳಿದಾಗ ನೀವು ಬಂದ್ರಲ್ಲ, ಸೌಭಾಗ್ಯ. ನಾನು ಸದಾಕಾಲ ನಿಮ್ಮಂಥವ್ರಿಗೆ ಯಾವತ್ತೂ ನಾನು ಇಲ್ಲ ಅನ್ನಲ್ಲ. ಆ ಗೌರವ ಇರೋದ್ರಿಂದನೇ. ಅದರಲ್ಲೂ ಗಣೇಶ್ ಕಾಸರಗೋಡು ಅಂತಂದರೆ ದೆರ್ ಈಸ್ ಹೇಳಿದ್ರೆ ಆಗಲೇ ನಿಮ್ಮ ಇಂಟ್ರೊಡಕ್ಷನ್ದಲ್ಲಿ ಹೇಳಿದ್ರು ಬಿಯಾಂಡ್ ಲಿಮಿಟ್. ನನಗೂ ಅನ್ನಿಸ್ತು ಚೆನ್ನಾಗಿದೆ, ಅದು ಒಳ್ಳೆ ಬಿಯಾಂಡ್ ಲಿಮಿಟ್ ಅಂತ ಹೇಳಿ. ಸೊ ಬಿಯಾಂಡ್ ಲಿಮಿಟ್ಗಾಗಿ ಸರಿ, ನಾವು ಯಾವತ್ತಿಗೂ ನಿಮಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಮಧ್ಯದಲ್ಲಿ ಒಂದ್ಸತಿ ನಾವು ಒಂದು ಸ್ವಲ್ಪ ಸಣ್ಣ ಕ್ಲಾಶು ಆಗಿದೆ. ಅದಿಲ್ಲದಿದ್ದರೆ ಜೀವನ ಇಲ್ಲ ಸರ್, ಅದಷ್ಟಕ್ಕೆ ಆ ಟೈಮಿಗೆ ಮಾತ್ರ ಅದು ಜ್ಞಾಪಿಸ್ಬೇಕಲ್ಲ. ಆದರೂ ಅಲ್ಲಿ ನನಗೆ ನೆನಪಿಲ್ಲ, ಈ ಯಾವ ಕಾರಣ ಅಂತ ನನಗೆ ನೆನಪಿಲ್ಲ. ನಿಮ್ಮ ಹೆಸರು ಬರೋದಕ್ಕೋ ಅಥವಾ ಹಾಗೇನೋ ಅಲ್ಲ, ಒಂದು ಇನ್ವಿಟೇಷನ್, ನೀವೊಂದು ಪುಸ್ತಕ ಬಿಟ್ಟಿದ್ರಿ, ಅಂತಿಮ ಎಂಥದ್ದು ಕೊನೆ ಲಾಸ್ಟು ಶುಭಮ್ಮ ಅಲ್ಲ, ಶುಭಮ್ ಎಂಥದ್ದು ಒಂದು ಬುಕ್ಕು, ಶುಭಮ್. ಅಲ್ಲಿ ಎಲ್ಲ VIP ಬಿಟ್ಟು ನಮ್ಮ ಸಾಧಾರಣವಾಗಿ ಹಾಕಿದ್ರಿ. ಆವಾಗ ನನಗೆ ಇದೇ ಜಾಗನಾ ಅಂತ ಕೇಳಿದೆ. ಆಗ ಸ್ವಲ್ಪ ನಾನು ಕೇಳಿದೆ. ಈಗ ನೀವು ಅದಕ್ಕೆ ಅಲ್ಲ, ಖಾರವಾಗಿ ಉತ್ತರ ಕೊಟ್ರಿ ನೀವು. ಅದ್ರಲ್ಲಿ ಏನು ನಾವೇನೋ ಬಿಟ್ಬಿಡಿ, ಇರ್ಲಿ. ತುಂಬಾ ಸಹಜವಾಗಿ, ತುಂಬಾ ಸರಳವಾಗಿ, ತುಂಬಾ ಆತ್ಮೀಯವಾಗಿ ಮಾತಾಡೋಣ ಸರ್. ಖಂಡಿತ ಅಷ್ಟೇ. ನಾನು ಇಲ್ಲ ನೆನಪಿಸ್, ಆದ್ರೂ ಸಹ ನೀವು ನನ್ನನ್ನು ಕರೆದಿದ್ದೀರಲ್ಲ, ಅದಕ್ಕೆ ನಾನು ಸಂತೋಷಪಟ್ಟೆ. ಅದನ್ನ ಹೇಳಕ್ ಬಂದೆ. ನಾನು ಏನೇ ಇದ್ರು ಆ ಪ್ರೀತಿ ವಿಶ್ವಾಸದಲ್ಲಿ ನನ್ನನ್ನು ಸಂದರ್ಶನ ಮಾಡೋಣ ಅಂತ ಕರೆದಿದ್ದಕ್ಕೆ ನಿಮಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮಾತಾಡೋಣ ಸರ್, ಮುಕ್ತವಾಗಿ ಮಾತಾಡೋಣ, ಏನ್ ಬೇಕಾದ್ರೂ ಮಾತಾಡೋಣ. ಎಸ್. ಈಗ ನಾನೊಂದು ವಿಡಿಯೋ ತೆಗೆದಿಟ್ಟಿದ್ದೀನಿ. ಈ ವಿಡಿಯೋ ಡೈರೆಕ್ಟ್ರು ಓಂ ಪ್ರಕಾಶ. ನಾನು ಇದು ತೋರಿಸಿದೆ ಯಾಕಂದ್ರೆ ಇಷ್ಟು ಕಷ್ಟ ಇದೆಯಾ ಸರ್ ಡೈರೆಕ್ಷನ್ ಮಾಡೋದು? ನಮಗಂತೂ ಬಂದಿಲ್ಲಪ್ಪ ಆ ಥರ, ಅನುಭವಿಸೇ ಇಲ್ಲ. ಏನಿದು? ಆಮೇಲೆ ಟೆನ್ಷನ್ ಮಾಡ್ಕೊಳ್ಳೋದು, ಒಂದು ಸಿಗರೇಟ್ ಸೇದ್ಬಿಟ್ಟು ಆಮೇಲೆ ಮಾಡ್ತೀನಿ ಅನ್ನೋದು, ಇನ್ನೇನೋ ಆಗುತ್ತೆ, ಅದು ಯಾವುದೂ ಇಲ್ಲ ನಮಗೆ. ಸಿಗರೇಟ್ ಅಂತೂ ಅಭ್ಯಾಸನೇ ಇಲ್ಲ. ಹೌದು. ಈ ಥರ ತಲೆ ಕಿತ್ಕೊಂಡು ತಲೆ ಕೆರ್ಕೊಳ್ಳುವಷ್ಟು ಟೆನ್ಷನ್ ಏನಿದೆ ನಾನು ಅರ್ಥ ಆಗ್ತದೆ. ಅಲ್ಲಲ್ಲ, ಅದು ಸ್ಫೂರ್ತಿಗಾಗಿಯೋ ಅಥವಾ ನಿಜವಾಗ್ಲೂ ಏನು ತುಂಬಿದೆಯೋ ಅಲ್ಲಲ್ಲ, ಎಂತ ನಮ್ಗೆ ಗೊತ್ತಾಗಬೇಕಲ್ಲ ಅವ್ರಿಗೆ. ಸರ್ ನಾನು ಹೇಳಿದ್ರು, ಅವ್ರಿಗೆ ಮುಂದೆ ಏನು ಮಾಡಬೇಕು ಅಂತ ದಾರಿ ಕಾಣದಾಗ ಮೈಪರಿಸ್ಕೊಳ್ಳೋದು. ನಿಜ ಹೇಳೋದು, ನಿಜ 100%.
100% ಸರ್. ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದಾಗ ನೀನು ಮೈ ಪರ್ಚ್ಕೊಳ್ಳೋದು, ತಲೆ ಕೆರ್ಕೊಳ್ಬೇಕು, ಸಿಗರೇಟ್ ಹೊಂದ್ಕೊಂಡು ಏನು ಮಾಡೋದು ನೆಕ್ಸ್ಟ್ ಏನು ಸರ್. ಆ ಥರ ಇರುವಾಗ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ, ಮುಂದೆ ಗೊತ್ತಿಲ್ಲ ಅವ್ರಿಗೆ. ಆ ಸಮಯದಲ್ಲಿ ಅವರ ಒದ್ದಾಟ ಅಷ್ಟೇ ಹೊರತಾಗಿ ಕ್ಲಿಯರ್ ಆಗಿಬಿಟ್ರೆ ರೆಡಿ 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 ಅನ್ನೋ ಮೂವ್ ಆಗ್ತೀವಿ. ನಮಗೆ ಆ ಥರ ಅಭ್ಯಾಸ ಬಂದಿಲ್ಲ. ನಾವು ಸ್ಕ್ರಿಪ್ಟ್ ಕಂಪ್ಲೀಟ್ ಆರಂಭದಿಂದ ಕೊನೆಯವರೆಗೂ ಸಿದ್ಧತೆ ಮಾಡಿಕೊಂಡು ಇಷ್ಟೇ ನಾವು ಸ್ಟಾಪ್ ವಾಚ್ ಇಟ್ಕೊಂಡು ಡ್ಯೂರೇಷನ್ ಎಲ್ಲ ಚೆಕ್ ಮಾಡಿಕೊಂಡು ಶೂಟಿಂಗ್ ಬರ್ತೀವಿ. ಯಾವ ದೃಶ್ಯವೂ ವೇಸ್ಟ್ ಆಗಬಾರ್ದು. ಎಡಿಟಿಂಗ್ ಮಾಡುವಾಗ ಇದು ಬೇಡ, ಪ್ರತಿಯೊಂದು ದೃಶ್ಯವೂ ಕಥೆಯ ಬಗ್ಗೆ ಏನಾದರೂ ಹೇಳ್ತಾ ಇರುತ್ತೆ. ಆವಾಗ ಒಂದು ದೃಶ್ಯ ಕಟ್ ಮಾಡುವಾಗ ಕಥೆನಲ್ಲಿ ಲಿಂಕ್ ಕಟ್ ಆಗ್ಬಿಡುತ್ತೆ. ಅಷ್ಟು ಸೂಕ್ಷ್ಮವಾಗಿ ನಾವು ದೃಶ್ಯಗಳನ್ನ ಜೋಡಣೆ ಮಾಡ್ಕೊಂಡು ಬರೋದ್ರಿಂದ ವೇಸ್ಟೇಜ್ ಯಾವುದೂ ಇಲ್ಲ ಮತ್ತು ಟೆನ್ಷನ್ ತಲೆ ಕೆರ್ಕೊಳ್ಳೋಂಗಿಲ್ಲ. ಇದಾದ್ಮೇಲೆ ಇದು ಹೋಗ್ತಾ ಇರುತ್ತೆ. ಆಮೇಲೆ ನಾನು ಭಾಳ ಕಮ್ಮಿ ದಿವಸಗಳಲ್ಲಿ ಚಿತ್ರ ಮಾಡಿದ್ದು. ನನ್ನ ಮೊದಲನೇ ಚಿತ್ರ ಒಂದು ಪ್ರೇಮದ ಕತೆ, BR ಲಕ್ಷ್ಮಣ, 12 ದಿವಸದಲ್ಲಿ ನಾನು ಶೂಟ್ ಮಾಡಿದ್ದು. 12 ದಿವಸದಲ್ಲಿ? ಹೌದು ಸಿನಿಮಾ. LV ಶಾರದಾ, ರಜನಿಕಾಂತ್, ಕಟ್ಟೆ ರಾಮಚಂದ್ರ, ಮಾನು, ಅಶೋಕ್, ಆಶಾಲತಾ ಮೊದಲನೇ ಸಿನಿಮಾ ಎಲ್ಲ 12 ದಿವಸದಲ್ಲಿ ಮಾಡಿದ್ದು. ದಶಾವರ ನಮ್ಮ ಸರೋಜಾದೇವಿ ಅವರ ಊರು, ಅಲ್ಲೇ ಮಾಡಿದ್ದು. 12 days ಅಷ್ಟೇ. ರಜನಿಕಾಂತ್ ಮಾಡಿದ್ರ? ರಜನಿಕಾಂತ್ ಮಾಡಿದ್ರು, ಹೌದು. ಅದು ಹೇಗೆ 76 ಅಲ್ಲಿ ಶೂಟ್ ಮಾಡಿದೆ, 77 ಅಲ್ಲಿ ರಿಲೀಸ್ ಆಯಿತು. 76 ಅಲ್ಲಿ ಸಹೋದರ ಸವಾಲು ಶೂಟ್ ನಡೀತಾ ಇತ್ತು. ಆವಾಗ ರಜನಿಕಾಂತ್ ಅದರಲ್ಲಿ ಆಕ್ಟ್ ಮಾಡ್ತಾ ಇದ್ರು, ನಾನಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ನಾನು ರಜನಿ, ನಾನು ಸಿನಿಮಾ ಮಾಡ್ತೀನಿ ಕಣ, ಫಸ್ಟ್ ಟೈಮ್ ಡೈರೆಕ್ಷನ್ ನನಗೆ, ಅಣ್ಣ ಜೋಣ ಅವಾಗ ನೀವು ಹೇಳ್ದಂಗೆ ಜೋಣ ಮಾಡ್ತೀನಿ ಅಣ್ಣ, ಯಾವುದಿದ್ರು ಮಾಡ್ತೀನಿ ಅಂದ್ರೆ ಅವಾಗ ನಾನು ಮಾಡಿಸ್ತೇನೆ. 76 ಅಲ್ಲಿ 77 ಪಿಕ್ಚರ್ ರಿಲೀಸ್ ಆಯಿತು. ದೊಡ್ಡ ಕ್ಯಾರೆಕ್ಟರ್ ಮೇನ್ ನಮ್ಗೆ ಸಿಗುತ್ತೆ ಇದರಲ್ಲಿ, ಸಿಗುತ್ತೆ. LV ಶಾರದಾಗಿ ಕರೆಕ್ಟಾಗಿ ಆಪೋಸಿಟ್ ಕ್ಯಾರೆಕ್ಟ್ರು ಒಪ್ಕೊಂಡು ಮಾಡಿದ್ರು. ಊರಿನ ಒಂದು ಚೇರ್ಮನ್ ಥರ ಕ್ಯಾರೆಕ್ಟ್ರು ಮಾಡಿದ್ರು. ಆಮೇಲೆ ಅದನ್ನ ಬಾಲಚಂದ್ರಗೆಲ್ಲ ಸ್ಟಾರ್ ಸರ್ ನೀವು ಸುಮ್ಮನೆ ಬರೀ ಜೋಸೈಮನ್ ಅಲ್ಲ, ಸ್ಟಾರ್ ಅಲ್ಲಲ್ಲ. ಯಾರನ್ನೆಲ್ಲ ಡೈರೆಕ್ಟ್ ಮಾಡಿದ್ರೆ ಹೇಳಿ ಸರ್ ನೀವು? ರಜನಿಕಾಂತ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗು, ಅನಂತ್ ನಾಗು, ಟೈಗರ್ ಪ್ರಭಾಕರು, ಇವರೆಲ್ಲರೂ ಮಾಡಿದ್ರು. ಇನ್ನೇನು ಬೇಕು? ಎಲ್ಲ ಸ್ಟಾರ್ಗಳನ್ನೇ ಡೈರೆಕ್ಟ್. ಹೌದು. ಈಗ ಅವ್ರು ಯಾರು ಇಲ್ವಲ್ಲ ಸಿನಿಮಾ ಮಾಡೋಕ್ಕೆ, ಯಾರು ಇಲ್ಲ. ಕಷ್ಟ ಆಗ್ತಾ ಇದೆ, ತುಂಬ ಕಷ್ಟ ಸರ್. ಅವ್ರು ಇದ್ದಿದ್ರೆ ಇನ್ನೊಂದು ಎಷ್ಟು ಸಿನಿಮಾ ಮಾಡ್ತಿದ್ದೆ. ವಿಷ್ಣು ಇದ್ರೆ ಮಾಡ್ತಿದ್ದೆ, ಅಂಬರೀಷ್ ಇದ್ರೆ ಮಾಡ್ತಿದ್ದೆ, ಪ್ರಭಾಕರ್ ಇದ್ರೆ ಮಾಡ್ತಿದ್ದೆ. ಶಂಕರ್ ನಾಗಂತೂ ಕೊನೆ ಅವರು ಸಾಯೋದನ್ನ ನನಗೆ ಲೆಟ್ರೆಡಲ್ಲಿ ಬರ್ಕೊಟ್ಟು ಹೋದ್ರು. ಇನ್ನೂ ನಾನು ಐ ಹ್ಯಾವ್ ದಟ್ ಲೆಟ್ರೆಡ್. ಒಂದ್ಸತಿ ಇದ್ರಲ್ಲಿ ಲಂಕೇಶಲ್ಲಿ ಅವರು ರವಿ ಬೆಳಗೆರೆ ಕೇಳಿದಾಗ ತಗೊಂಡೋಗಿ ತೋರಿಸಿದ್ದೆ. ಎಂಟಿ ಟೋಟಲ್ ಬ್ಲ್ಯಾಂಕ್ ಲೆಟ್ರೆಡಲ್ಲಿ ಕೆಳಗಡೆ ಸೈನ್ ಮಾಡಿ ಅಲ್ಲಿಂದ ಬಂದ ತಕ್ಷಣ ಯಾವ ಡೇಟಾರು ಬರ್ಕೊಳ್ಳೇಜು, ನಾನು ನಿಮ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೋದ್ರು. ಬರಲೇ ಇಲ್ಲ. ಅದೊಂದು ಹೌದೌದು ಜೋಕುಮಾರ್, ಅದು ಜೋನೆ ಭಾಳ ಹಿಂಸೆ ಆಯಿತು, ನೋವಾಯಿತು. ಅವರಿದ್ರೆ ಒಂದಷ್ಟು ಸಿನಿಮಾ ಮಾಡ್ತಿದ್ದೆ, ವಿಷ್ಣು ಇದ್ರೆ ಒಂದಷ್ಟು ಸಿನಿಮಾ ಮಾಡ್ತಿದ್ದೆ, ಪ್ರಭಾಕರ್ ಇದ್ರೆ ಒಂದಷ್ಟು ಸಿನಿಮಾ ಮಾಡ್ತಿದ್ದೆ, ಅಂಬರೀಷ್ ಇದ್ರು ಸಿನಿಮಾ ಮಾಡ್ತಿದ್ದೆ. ಏನು ಮಾಡ್ತಿದ್ದೆ, ಯಾರಿಲ್ಲ. ಹಾಗಾಗಿ ನಾನು ಹೀರೋಗಳಿಲ್ಲದ ಅನಾಥ ನಿರ್ದೇಶಕನಾಗಿದ್ದೀನಿ ಈಗ. ಆದರೂ ಬಿಟ್ಟಿಲ್ಲ, ಪ್ರಯತ್ನ ಬಿಟ್ಟಿಲ್ಲ. ಸ್ಟೋರಿ ರೆಡಿ, ಕಥೆಗಳು ಒಂದು 11 ಕಥೆಗಳು ರೆಡಿ ಮಾಡಿದ್ದೀನಿ. ಅದಕ್ಕೆ ನಾಯಕ ಸಿಗ್ತಾ ಇಲ್ಲ, ನಾಯಕರು ಸಿಗ್ತಾ ಇಲ್ಲ. ಒಂದು 3 ಕೋಟಿಯಿಂದ ಹಿಡಿದು 30 ಕೋಟಿವರೆಗೂ ಕಥೆ ಸಿದ್ಧತೆ. ದೊಡ್ಡ ಬಂಡವಾಳದ ಕಥೆನೂ ರೆಡಿ ಇದೆ. ಅದು ಪುನೀತ್ ಅವ್ರಿಗೆ ಅವ್ರ ಜೊತೆ ನಟ ಸಾರ್ವಭೌಮ ನಾನು ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಫುಲ್ ಇಡೀ ಚಿತ್ರ ಇನ್ಚಾರ್ಜ್ ರಾಕ್ಲೈನ್ ವೆಂಕಟೇಶ್ ನನಗೆ ಜವಾಬ್ದಾರಿ ಕೊಟ್ಟಿದ್ದೆ. ಯಾಕೆಂದ್ರೆ ಅವ್ರನ್ನ ನಾಡಿ ಪರ ಇಂಡಸ್ಟ್ರಿಗೆ ಕರ್ಕೊಂಡ್ಬಂದಿದ್ರಿಂದ ಅವರು, ಸರ್ ನೀವು ನೋಡ್ಕೊಳ್ಳಿ, ನಾನು ಸ್ಪಾಟ್ಗೆಲ್ಲ ಬರೋದಿಲ್ಲ, ಅದೇನಿದೆ ನೋಡ್ಕೊಂಡು. 40 days ಐ ವಾಸ್ ವಿತ್ ಪುನೀತ್. ಯಾವಾಗ ಸಣ್ಣ ಹೇಳಿದ್ದೆ ನನ್ನ ಕತೆ, ತುಂಬ ಚೆನ್ನಾಗಿದೆ, ನೀವು ಒಂದು ಕ್ಲೈಮ್ಯಾಕ್ಸ್ ಮಾಡ್ಕೊಂಡ್ಬನ್ನಿ. ನಾನು ಕ್ಲೈಮ್ಯಾಕ್ಸ್ ಕೂತ್ಕೊಂಡು ಈ ಥರ ಮಾಡೋಣ ಆ ಥರ ಮಾಡೋಣ ನಾನು ಕೊಂಡ್ಕೊಂಡು ಮಾಡಿ ತಗೊಂಡೋಗಿ ಕೊಡಬೇಕು ಅನ್ನೋಷ್ಟು ಸುದ್ದಿ. ಅಲ್ಲ ಸರ್, ಈಗ ಶಂಕರ್ ನಾಗದ ಬಗ್ಗೆ ಹೇಳಿದ್ರಿ, ಇದು ಪುನೀತ್ ಸರ್ ಆ ವಯಸ್ಸದು ಅಲ್ವಾ? ಇಬ್ಬರದು ವಯಸ್ಸೆಲ್ಲ ನೋಡಿ, ಶಂಕರ್ ನಾಗದು ಹಿಂಗೆ ಹೊಟ್ಟೋದ್ರು. ಪುನೀತದು ನನ್ನ ದುರಾದೃಷ್ಟ ಪಾಪ, ಅವರು ಸಾವು ನನಗೆ ಬ್ಯಾಡ್ ಲಕ್ ಆಯ್ತಾ ಇತ್ತು. ಇದ್ದಿದ್ರೆ ಆಗಿದ್ರೆ ಒಂದಷ್ಟು ಸಿನಿಮಾಗಳಾಗ್ತಾ ಇತ್ತು. ವಿಷ್ಣುವರ್ಧನ್ ಕಿಂಗ್ಸ್ ಕೋರ್ಟಲ್ಲಿದ್ದರು, ಅವಾಗ ಹೋಗಿದ್ವಿ ನಾವೆಲ್ಲ. ಅಲ್ಲಿ ಅವ್ರು ಹೋಗಿ ಮಾತಾಡ್ಸ್ಕೊಂಡು ಬಂದಾಗ, ಜೋ ವಿಲ್ ಡೂ ಫಿಲ್ಮ್, ಬರ್ತೀನಿ, ಬಂದು ಮಾಡೋಣ, ಕತೆ ಅದು ರೆಡಿ ಮಾಡಿ ಇಟ್ಟಿರಿ ಅಂತ ಹೇಳಿದ್ದ. ಸರ್ ಅವನು ಹೋಗ್ಬಿಟ್ಟೆ ಸರ್. ಏನು ಸರ್ ಇದು ಭಾಳ ಅನ್ಯಾಯ. ಯಾಕೆ ಹೇಳ್ತೀರಾ? ಅಂದರೆ ನೀವು ಈಗ ಅನುಭವಿಸ್ಬೇಕು ಈಗ ನಾನು ಈಗಿನ ಹೊಸ ಹೀರೋಗಳ ಜೊತೆ
ಅನುಭವಿಸಬೇಕು. ಅವಕಾಶ ಸಿಗ್ತಾ ಇಲ್ವೇ ಅನುಭವಿಸೋಣ ಅಂತಂದ್ರು ಕೂಡ ಅನುಭವಿಸೋಣ. ಅವಕಾಶಕ್ಕಾಗಿ ಪರದಾಡ್ತಾ ಇದ್ದೀನಿ, ಎಲ್ಲೆಲ್ಲೋ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಪ್ರೊಡ್ಯೂಸರ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ಇದು ಒಳ್ಳೆ ಕತೆ. ಪ್ರೊಡ್ಯೂಸರ್ ಎಲ್ಲರಿಗೆ ಹೀರೋ ಡೇಟ್ ಇರ್ತದೆ, ಪ್ರೊಡ್ಯೂಸರ್ ಇರಲ್ಲ. ನಿಮ್ದು ಎಲ್ಲ ಉಲ್ಟಾ. ನನ್ನ ಹತ್ರ ಪ್ರೊಡ್ಯೂಸರ್ ಇದ್ದಾರೆ ಸರ್. ಛೆ. ಅವ್ರು ಹೇಳ್ತಾರೆ ಸರ್ ಈ ಹೀರೋ ನೋಡಿ ಅಂತಾರೆ. ಆ ಹೀರೋನ್ ಟ್ರೈ ಮಾಡ್ತೀನಿ, ಅವರು ಡೇಟೇ ಕೊಡಲ್ಲ. ಸರ್ ನನ್ನ ಕೈನಲ್ಲಿ 4 ಸಿನಿಮಾ ಇದೆ, ಅದೆಲ್ಲ ಮುಗಿದ ಮೇಲೆ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಸರ್. ನಾನಂದ್ರೆ ನೀ ಕತೆ ಕೇಳಪ್ಪ, ನೀನು ಏನು ಕಮಿಟ್ ಮಾಡಿದ್ದೆ 4 ಕತೆಗಳಿಂದ ಉತ್ತಮವಾಗಿದ್ರೆ ನೀನು ಇದನ್ನ ಮಾಡಕ್ ಹೋಗ್ತೀಯ ಫಸ್ಟ್ ಅಷ್ಟೇ. ಆ ಕಾನ್ಫಿಡೆನ್ಸ್ ನಿಮ್ಗೆ ಇದೆ, ನನಗೆ ಯಾಕೆಲ್ಲ ನೀ ಮಾಡಿ ಕೇಳಲ್ವೇ? ನೀ ಕತೆ ಕೇಳಲ್ಲ. ಅಲ್ಲಿ ಯಾರು ಇನ್ನೊಬ್ರಿಗೆ ಹೇಳಿದ್ರು ಸರಿ. ಹಾಗಾಗಿ ನಾನೇನು ಮಾಡಿಬಿಟ್ಟೆ, ತುಂಬ ಅಳ್ದಾಡ್ಬಿಟ್ಟೆ, ಮನೆಗೆಲ್ಲ ಅಳ್ದಾಡಿ ಅವ್ರಿಗೆ ಅಲ್ಲಿ ಸಿಕ್ಕಿದೆ. ಆಮೇಲೆ ತುಂಬಾನೇ ಬೇಜಾರಾಯ್ತು. ಅಲ್ಲ, ಯಾರು ಬಚ್ಚ ಮನೆಗೆಲ್ಲ ಅಲ್ದಾಡೋದು ಅಂದ್ರೆ ಹಿರಿಯರು. ನೀವು ನಾವು ಅಲ್ದಾಡಿದ್ವಿ. ಪ್ರೊಡ್ಯೂಸರ್ ಹೇಳಿದ್ರು ಸರ್ ಅವ್ರಿಗೆ ಮಾತಾಡಿ ಅವ್ರ ಪೇಮೆಂಟ್ ನನಗೆ ಗೊತ್ತು ಎಷ್ಟು ಅಂತ, ಅದ್ರಲ್ಲಿ 50% ಆರಂಭದಲ್ಲಿ ಕೊಡ್ತೀನಿ, ಆಮೇಲೆ 50% ಕೊಡ್ತೀನಿ, ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ. ಒಂದು ಸಂತೋಷ ಸಿಕ್ತು ನನಗೆ. ಇಂಥ ಅದು ಮಾರ್ಕೆಟಲ್ಲಿ ಇದ್ದ ಹೀರೋ ಅವಾಯ್ಡ್ ಮಾಡಿಬಿಟ್ರು. ಇನ್ಯಾರಿಗೂ ಫೋನ್ ಮಾಡ್ತಾರೆ, ಅವ್ರು ಚೆನ್ನೈಯಿಂದ, ಇವರು ಆಗಲೇ ಇಲ್ಲ. ಸರಿ ಅವ್ರು ಹೇಳ್ಬಿಟ್ಟು ಬಿಟ್ಟಾಕ್ಬಿಡಿ ಅಂತ, ಬಿಟ್ಟಾಕ್ಬಿಡಿ. ಇನ್ನೊಂದು ಹೀರೋಗೆ ಒಂದು ಗೊತ್ತಿದೆ, ಅವ್ರ ಹೀರೋ ನಿಮಗೆ, ಅವ್ರಿಗೆ ಕತೆ ಇದೆಯಾ ಅವ್ರಿಗೆ? ಸರಿ ಇದೆ ಸರ್, ನನ್ನ ಹತ್ರ ಕತೆಗಳಿದೆ. ಸರಿ ಇದನ್ನು ಅವ್ರಿಗೆ ಹೇಳಿ ನೋಡಿ ಸರ್, ಅವ್ರು ಸಿಕ್ಕಿದ್ರೆ ಅವ್ರು ಸಿನಿಮಾ ಮಾಡೋಣ ಅಂದ್ರೆ ಇದೇ ಪ್ರೊಡ್ಯೂಸರ್. ಅವ್ರಿಗೂ ಹೀಗೆ ಹೇಳಿದೆ, ಅವರು ಲಿಬರಲ್ ಆಗಿದ್ದಾರೆ, ಯಾರು ಆಗ್ಬೋದು ಅಂತ. ಚೆನ್ನಾಗಿ ನೀವು ಮಾಡಿಕೊಡ್ಬೇಕಷ್ಟೇ, ನಾನು ಮಾಡಿಕೊಡ್ಬೇಕು. ಆದರೆ ಆ ಹೀರೋಗೆ ನನಗಿದರಲ್ಲಿ ಹಾಡಿಲ್ಲ, ಇದಿಲ್ಲ, ಡುಯೆಟ್ ಇಲ್ಲ, ಗ್ಲಾಮರ್ ಇಲ್ಲ ಸರ್. ಒಳ್ಳೆ ಕತೆ ಸರ್, ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ, ಅದ್ರ ಕಡೆ ಗಮನನೇ ಕೊಡಲ್ಲ. ಈಗ ನೋಡಿ, ನಾವು ಹೇಳಿದಾಗೆ ಮಲಯಾಳಂ ಫಿಲಮ್ನ ಅಷ್ಟೊಂದು ಯಾತಿಗೆ ಇವತ್ತು ಅಷ್ಟು ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ. ಕಂಟೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಂಗಾಗ್ಬಿಟ್ಟು ಅವ್ರು ಹೇಳ್ಬಿಟ್ರು, ಇಲ್ಲ ನಾನು ಸಿನಿಮಾ ಮಾಡಿದ್ರೆ ಆಮೇಲೆ ನೀವು ನೋಡಿ, ಅದು ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತಂದರು. ಸರ್ ಸತ್ಯ ಹೇಳ್ತೀನಿ, ಆ ಸಿನಿಮಾ 3 ದಿವಸ ನೋಡಲಿಲ್ಲ. ಯಾವ ಸಿನಿಮಾ? ಅವ್ರು ಮಾಡಿದ್ದು. ಹೌದಾ? ನನ್ನನ್ನು ರಿಜೆಕ್ಟ್ ಮಾಡಿದ್ರು, ಕತೆನ ಹಿಂಗಿದೆ ಹಿಂಗಿದೆ. ಸರಿ ವಾಪಸ್ ಬಂದ್ಬಿಟ್ವಿ. ಆ ಹೀರೋ ಹೆಸರೇ ಹೇಳೋದು ಬೇಡ ಆಯ್ತಾ. ಆಮೇಲೆ ಬಂದ ಮೇಲೆ ನಮ್ಮ ಪ್ರೊಡ್ಯೂಸರ್ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗಿದ್ರು, ನನ್ನನ್ನು ನಮ್ಮ ಮನೆ ಹತ್ರ ಬಿಟ್ಟು ಹಿಂಗೆ ಹೋಗ್ತಿದ್ದಾರೆ. ಮತ್ತು ಅವ್ರದ್ದೇ ಫೋನ್ ಬಿಡಿದ್ರು, ಸರ್ ಏನಾಯಿತು? ಇಲ್ಲ ಈಗ ನೀವು ಕತೆ ಹೇಳಿದ್ರಲ್ಲ, ಆ ಹೀರೋ ಮತ್ತೆ ಕರಿತಾ ಇದ್ದಾನೆ. ಏನಕ್ಕೆ? ನನ್ನನ್ನೇ ನಿಮ್ಮನ್ನು ಕರೆದಿಲ್ಲ ಸರ್, ನನ್ನನ್ನು ಕರೆದಿದ್ದಾರೆ. ಯಾಕಂತೆ? ನನ್ನ ಹತ್ರ ಒಂದು ಕತೆ ಇದೆ, ಬನ್ನಿ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಕರೀತಿದ್ದಾರೆ. ಸರಿ ಹಿಂಗಾಗ್ಬೇಕು ನನಗೆ. ನಾನಂದೆ ಧಾರಾಳ ಹೋಗು ಪ್ರೊಡ್ಯೂಸರ್ಗೆ, ನಿಮ್ಗೊಬ್ಬ ಹೀರೋ ಸಿಕ್ಕಿದ್ದಾನೆ, ಡೈರೆಕ್ಟ್ ಅಲ್ಲೇ ಸಿಕ್ಕಿದ್ದಾನೆ, ಹೋಗಿ ನೀವು ಮಾಡಿ ಅಂತ ಅಂತೆ. ಸರ್ ಹೋಗಿ ಅವ್ರ ಕೈಗೆ ಕೊಟ್ಬಿಟ್ರೆ ನಾನು ಉದ್ಧಾರ ಆದಂಗೆ, ದಯವಿಟ್ಟು ಬೇಡಿ ಅಂತ ಸರ್. ಈ ಥರ ಎಲ್ಲ ಇನ್ಸಿಡೆಂಟ್ಗಳನ್ನ ಫೇಸ್ ಮಾಡಿದ್ದೀನಿ ನಾನು, ತುಂಬಾ ಅನುಭವಿಸ್ತೀನಿ. ಇನ್ನೊಂದು ಹೀರೋನು ಹಿಂಗೆ ಆಯಿತು. ಅವ್ರಿಗೂ ಒಂದು ಕಥೆ ಹೇಳಿದೆ, ಅದು ದೊಡ್ಡ ಕತೆ ಸರ್. ಅವರು ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೋತಾರೆ, ಅವ್ರ ಜೊತೆ ನೀವು ಕತೆ ಹೇಳಿ, ಅವರು ಒಪ್ಪಿಗೆ ಮಾಡಿದ್ರೆ ಮಾಡೋಣ. ನಾನಂದೆ, ನೋಡಪ್ಪ ನಾನು ಸಿನಿಮಾ ಮಾಡಿದ್ಮೇಲೆ 1000 ಜನ ಕೂತ್ಕೊಂಡು ನೋಡ್ತಾರೆ ಅಲ್ವಾ? ಒಳ್ಳೆ 1000 ಜನ ನೋಡ್ತಾರೆ. ಏನು 20 ಜನಕ್ಕೆ ನನಗೆ ದೊಡ್ಡ ವಿಷಯ ಅಲ್ಲ. ಕೂರಿಸಿ, ಯಾರನ್ನಾರು ಕೂರಿಸಿ ಕತೆ ಹೇಳ್ತೀನಿ, ನೀವು ಕೂತ್ಕೊಳ್ಳೋ ಜೊತೆ ಅಂತಂದೆ. ಅವನು ಅದೇನಾಯ್ತು ಗೊತ್ತಿಲ್ಲ, ಕರೀಲೇ ಇಲ್ಲ ಯಾರನ್ನೂ, ಬಿಟ್ಟಾಗ ಹಾಳಾಗೋದು. ಸರ್ ಇದೇ ಥರ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂದಾಗ ನಾನು ಅಂಬರೀಷ್ ಅವ್ರದ್ದು 100ನೇ ಸಿನಿಮಾ ಸರ್, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅವರು. ಅಂಬರೀಷ್ ಹೇಳಿದ್ರು, ನನ್ನನ್ನು ಕರೆದ, ಜೋ ನನ್ನದು 100ನೇ ಸಿನಿಮಾ ಕಣೆ, ನೀನು ಮಾಡಿಕೊಡ್ಬೇಕು, ಅದು ಸಕ್ಸಸ್ ಮಾಡಿಕೊಡ್ಬೇಕು, ಹಿಟ್ ಆಗಲೇಬೇಕು 100ನೇ ಸಿನಿಮಾ. ಕೆಲವೊಂದು ಇರ್ದೆಲ್ಲ ಫೇಲ್ ಆಗಿಬಿಡುತ್ತಂತೆ 100ನೇ ಸಿನಿಮಾ. ನಾನು ಆಯ್ತು ಮಾಡಿಕೊಡಪ್ಪ, ಅದನ್ನ ಒಂದು ಜವಾಬ್ದಾರಿ ನನಗೆ ಎಲ್ಲನೂ ವಹಿಸ್ಬೇಕು. ಅದು ಏನು ವಹಿಸ್ಬೇಕು? ಕತೆ ನಂದೆ, ಚಿತ್ರಕಥೆ, ಸಂಭಾಷಣೆ, ಡೈರೆಕ್ಷನ್ ಎಲ್ಲ ನನಗೆ ಕೊಟ್ಟರೆ ನಾನು ಮಾಡ್ತೀನಿ ಅಂತಂದೆ. ಓ ಎಲ್ಲ ನೀನು ಕೊಟ್ಬಿಡ್ಬೇಕಾ? ಹೌದು, ಯಾಕಂದರೆ ಒಂದು ನೇರವಾಗಿ ಹೋಗ್ಬೇಕಾಗುತ್ತೆ ಬಾ ಅಂತಂದ್ಬಿಟ್ಟು, ಸರಿ ಕತೆ ರೆಡಿ ಮಾಡ್ಕೊಂಬಂದು. ಎಷ್ಟು ದಿವಸ ಬೇಕು? ಒಂದು 15 ದಿವಸ ಬೇಕು ನನಗೆ ಅಂತ. 15 ಡೇಸ್ಗೆ ರೆಡಿ ಮಾಡಿ ಫೋನ್ ಮಾಡಿದೆ. ರೆಡಿ ಯಾವುದು? ಭಾನುವಾರ ಬಂದ್ಬಿಡಪ್ಪ. ಅವ್ನ ಮನೇಲೆಲ್ಲ ಬಿರಿಯಾನಿ ಎಲ್ಲ ಮಾಡಿಸ್ಬಿಟ್ಟು ಒಳಗೋದ್ರೆ ಸಾರು 25 ಜನ ಕೂತಿದ್ದಾರೆ ಕತೆ ಹೇಳಿ, ಕತೆ ಕೇಳೋಕ್ಕೆ. ಅವ್ನ ಫ್ರೆಂಡ್ಸು ಗಿಡ್ಸಲ್ಲ, ಅವ್ನ ಸರ್ಕಲ್ ದೊಡ್ಡದಲ್ಲ, ಕತೆ ಹೇಳಪ್ಪ ಅಂದ. ನಾನು ಅಂತರ ವಿಚಲಿತ ಆಗೋದಿಲ್ಲ ಕತೆ ಹೇಳೋಕ್ಕೆ. ಧಾರಾಳವಾಗಿ ಹೇಳಿದೆ. ಆಮೇಲೆ ಕೈಗೆ ತಟ್ಬಿಟ್ಟು, ತುಂಬ ಚೆನ್ನಾಗಿದೆಯಪ್ಪ, ಗೋ ಹೆಡ್ ಅಂತಂದ್ರು. ಸರ್ ಅದು ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅವರು.
ಓಕೆ ಓಕೆ ಓಕೆ. ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ನಂಬರ್ ಸೂಪರ್ ಡೂಪರ್ ಹಿಟ್ ಆಯಿತು. ಅದು ಹಿಟ್ ಆಯಿತು ಹೆಂಗೆ ಅಂತಂದರೆ ಮಧ್ಯದಲ್ಲಿ ನಾನು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಅಂಬರೀಷ್ ಗೊತ್ತಿದ್ದೆ. ಅವರು ಪ್ರೆಸ್ ಮೀಟಿಂಗ್ ಕೈಗೆ ಸಿಗಲ್ಲ. ಪ್ರೆಸ್ ಮೀಟ್ ಕರೆದ್ರೆ ಫಸ್ಟ್ ಊಟ ಅವ್ರು ಬರಲ್ಲ ಅಂತ ಕಾಯ್ತಾ ಕೂತ್ಕೊಳ್ಳೋದು ಊಟ ಆದ್ಮೇಲೆ ಅಂತ ಅಂಬರೀಷ್ ಸರ್. ಅಲ್ಲ ಇಂಡಸ್ಟ್ರಿ ಎಲ್ಲರೂ ಅನುಭವಿಸಿದ್ರೆ ನಾನು ತುಂಬಾ ಕಷ್ಟಪಟ್ಟೆ. ನಾನಂದೆ ಅವ್ರು ಸಿನಿಮಾ ಮಾಡಿದವ್ರು ಎಷ್ಟು ಅನ್ಭವಿಸ್ಬೇಕು. ನಾನು ಅವ್ರ ಜೊತೆ ನಾನು ತುಂಬಾ ಜನ ಫೈಟ್ ಮಾಡ್ತಾ ಇದ್ದೆ. ಅವ್ನು ತಗೊಳ್ತಾ ಇದ್ದೆ, ಜಾಲಿಯಾಗಿ ತಗೊಳ್ತಾ ಇದ್ದೆ. ನಾನಂದೆ ನೋಡಪ್ಪ ನೀನು ದೊಡ್ಡ ಅರ್ಸಿನ್ಕರೆ, ನಾನು ಪ್ರಾಪರ್ ಮಂಡ್ಯ, ನೀನು ಮಂಡ್ಯದಿಂದ ಸ್ವಲ್ಪ ದೂರ ಇದೆ, ನಾನು ಪ್ರಾಪರ್ ಮಂಡ್ಯ, ಸುಮ್ಮನೆ ಗಲಾಟೆ ಮಾಡ್ಬಿಡೋದು. ಭಾಳಷ್ಟಿದೆ ಇನ್ಸಿಡೆಂಟ್. ಅದ್ರ ಹೇಳೋದು ಒಂದು ಪುಸ್ತಕ ಬರಿಬೋದು ಸರ್. ಆ ಸಿನಿಮಾ ಮಾಡಿದ ಕತೆ ಇದೆ. ಮಧ್ಯದಲ್ಲಿ ಅಂಬಿಕಾ ಹೊಟ್ಟೋದ್ರಲ್ಲ, ಯಾಕೆ ಏಪ್ರಿಲ್ 4ಕ್ಕೆ ಅವ್ರ ಮದುವೆ ಆಗೋಯ್ತು. ಓ 3ನೇ ತಾರೀಕು ಬಂದು. ಅದಕ್ಕೆ ಮುಂಚೆ ನಾನು ಇಲ್ಲಿ 3 ಕಡೆ ಸೆಟ್ ಹಾಕ್ಬಿಟ್ಟಿದ್ದೀನಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಒಂದು ಸೀನ್ಗೆ ಕ್ಲೈಮ್ಯಾಕ್ಸು, ಒಂದು ಫೈಟ್ಗೆ, ಒಂದು ಡ್ಯಾನ್ಸ್ಗೆ, 3 ಕಡೆ ಸೆಟ್. ಇವ್ರು ಬೇರೆ ಡೇಟ್ ಕೊಟ್ಬಿಟ್ಟಿದ್ದಾನೆ. ಇಲ್ಲ ಅಂಬಿಕಾ ಮದುವೆ ಅವಳು ಬರಲ್ಲ ಅಂದ್ಬಿಟ್ಟು ಡೇಟ್ ಇನ್ನೊಬ್ರು ಕೊಟ್ಬಿಟ್ಟ. ನಾನು ಏನು ಏನಪ್ಪ ಹಿಂಗೆ ಎಲ್ಲ ಹೀರೋಯಿನ ಬರಲ್ಲ, ನಿನ್ಕು ಏನು ಮಾಡ್ತೇನೆ ಜೋ ಅಂತಂತ. ಇಲ್ಲ ಬರ್ತಾಳೆ ಅವಳು. ಇಲ್ಲ ಅವಳು ಬರಲ್ಲ. ನಾನು ಫೋನ್ ಮಾಡಿದೆ ಅಂಬಿಕಾ, ಇಲ್ಲ ಕೊಚ್ಚಿನಲ್ಲಿದ್ದೀನಿ ಬಂದುಬಿಡಿ, ಯಾವ ಡೇಟ್ ಬೇಕು ಅಂದರು. ನಾನು ಪ್ರೊಡ್ಯೂಸರ್ ನೇರ ಕೊಚ್ಚಿನ್ ಹೋಗಿ ಅವಳು ಬರೋಕ್ಕೆ ರೆಡಿ ಆಗೋದು. ಅವಳು ಹೇಳಿದ್ರು 4ನೇ ತಾರೀಕು ನನಗೆ ಮದುವೆ, 3ನೇ ತಾರೀಕು ಸಾಯಂಕಾಲ ನನಗೆ ಫ್ಲೈಟ್ಗೆ ಹಾಕ್ಕೊಟ್ಬಿಡಿ. ಅಲ್ಲೇ ಸಹ ಟಿಕೆಟ್ ಪರ್ಚೇಸ್ ಮಾಡಿ ಅವಳಿಗೆ ಬರೋದಕ್ಕೆ ಹೋಗೋದು 2 ಟಿಕೆಟ್ ಕಟ್ಬಿಟ್ಟು ಬಂದೆ. ಬೆಂಗಳೂರಿಗೆ ಬಂದು ಹಿಂಗೆ ಹೇಳಿದೆ, ಅಂಬರೀಷ್ ಟಿಕೆಟ್ ಎಲ್ಲ ಕೊಟ್ಟು ಬಂದಿದ್ದೀನಿ, ಕನ್ಫರ್ಮ್ ಬರ್ತಿದ್ದ, ನೀವು ಬರ್ಬೇಕು ನಾನು ಡೇಟು. ಎಲ್ಲ ಅವಳು ಸುಮ್ಮನೆ ಯಾಮರ್ಸಿದ್ದಾಳೆ, ಟಿಕೆಟ್ ಕೊಟ್ಟು ಬಂದಿದ್ದೀನಿ ಅಂತ ಕೂಡ. ಇಲ್ಲ ಅಂತ ಸರ್ ಬರಲೇ ಇಲ್ಲ ಅಂಬರೀಷ್. ಅಯ್ಯೋ ತುಂಬಾ ಅದ್ಯಾವುದು ಇನ್ನೊಂದು ಪಿಕ್ಚರ್ಗೆ ಡೇಟ್ ಕೊಟ್ಬಿಟ್ಟು ಬೆಂಗಳೂರಲ್ಲಿ ಶೂಟಿಂಗ್ ಆಗಿದ್ದಾರೆ, ನಾನು ಮೈಸೂರು. ನಾನು ಏನು ಮಾಡೋದು ಅಂತಂದ್ರೆ ನಾನು ಒಂದು ಸ್ವಲ್ಪ ಡೇರ್ ಆ್ಯಂಡ್ ಡೆವಿಲ್ ಅಂತಾರಲ್ಲ ಆ ಥರ ಶುರು ಮಾಡಿ ಶೂಟಿಂಗ್ ಅಂತಂದ್ಬಿಟ್ಟೆ. ಆಯಿತು. ಆವಾಗ ಏನು ಮಾಡಿದ್ರು, ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದೆ, ಯಾರಿಲ್ಲ, ಇವಳು ಬಂದ್ಬಿಟ್ಟಿದ್ದಾಳೆ, ಏನು ಮಾಡೋದು, ಬಂದ್ಬಿಟ್ಟು ಅಂಬಿಕಾ. ಆಮೇಲೆ ರಾಕ್ಲೈನ್ ವೆಂಕಟೇಶನ್ ಕರೆದು ಅವನಿಗೆ ಡೂಪ್ ಹಾಕ್ಬಿಟ್ಟೆ ಅಂಬರೀಷನ್. ತಮಾಷೆ. ಈಗ ನಾವು ನೋಡ್ತಾ ಇರೋದು ರಾಕ್ಲೈನ್. ಹೌದು. ಈ ಮಧ್ಯ ಕ್ಲೋಸ್ ಅಪ್ ಎಷ್ಟು ಡ್ಯೂರೇಷನ್ ಇದೆ ಅದು? ಸರ್ ಕ್ಲೈಮ್ಯಾಕ್ಸ್ ಸರ್, ಕ್ಲೈಮ್ಯಾಕ್ಸ್. ತಮಾಷೆನ ಇರೋದು ಹೇಳ್ತಿದ್ದೀನಿ ನಾನು, ಫ್ಯಾಕ್ಟು ಏನಿದೆ ಅದು ಹೇಳ್ತಿದ್ದೀನಿ. ನೀವು ಮನುಷ್ಯರಲ್ಲ, ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ. ಆಮೇಲೆ ಇನ್ನೊಂದು ಕಡೆ ಫೈಟಿಂಗ್ ಜನ ಇಲ್ಲ, ಇವ್ರು ಇಲ್ವಲ್ಲ ಹೀರೋ. ಹುಲಿಯಾ ಗೋವಿಂದ್ ಅಂತ ಕೇಳಿದ್ದೀರಾ? ಹುಲಿಯಾ ಪಿಕ್ಚರ್ ತೆಗೆದ ಸರ್, ಅವನ್ನ ಡೂಪ್ ಆಗಿದೆ. ಯಾರಿಗೆ? ಫೈಟ್ಗೆ, ಅಂಬರೀಷ್ಗೆ ಫೈಟ್ಗೆ ಅಲ್ಲ ಆಗಿದೆ. ಒಂದು ಕಡೆ ಡ್ಯಾನ್ಸ್ ನಡೀತಾ ಇದೆ, ಆ ಡ್ಯಾನ್ಸ್ ಗ್ರೂಪಲ್ಲಿ ಒಬ್ಬನ ಸೆಲೆಕ್ಟ್ ಮಾಡಿ ಡ್ಯಾನ್ಸ್ಗೆ ಆಡಿಸ್ಬಿಟ್ಟು ಇದಿಷ್ಟು ಸುದ್ದಿ ಹೋಯ್ತು. ಜೋ ಏನು ಮಾಡ್ತಿದ್ದೀರಾ, ಏನು ಶೂಟಿಂಗ್ ನಡೀತಾ ಇದೆ? ಹೌದಪ್ಪ ನಡೀತಾ ಇದೆ. ನಾನು ಹೇಳಿದ್ದೀನಿ ಬರ್ತಾರ ಅಂತ ನೀವು ಮಾಡ್ತಾ ಇದ್ದೆ. ಅವನು ಡೂಪೆಲ್ಲ ಹಾಕೊಂಡು ಮಾಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಕ್ಲೈಮ್ಯಾಕ್ಸು ಪ್ರೊಡ್ಯೂಸರ್ ಹಿಂಸೆ. ನಾನು ಸಿನಿಮಾ ಮುಗಿಸ್ಬೇಕು, ಬರಂಗಿದ್ರೆ ಬಂದ್ಬಿಡು, ಇಲ್ವಾ ಹಿಂಗೆ ಶೂಟಿಂಗ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಬ್ ಟೈಟ್ಲಲ್ಲಿ ಬೇಕಾದ್ರೆ ಹಾಕ್ಬಿಡ್ತೀನಿ ಅಂತ ಇದೇ ಮಾತು ಹೇಳಿದ್ದೀನಿ. ನಿಜ ಅಲ್ಲ, ಸಬ್ ಟೈಟ್ಲ್ ಆದ ಕಾರಣ ಇನ್ನು ಕೆಡ್ದಾಗಂತೂ ಆಗ್ತಿರ್ಲಿಲ್ಲ, ಪಾಲಿಶ್ಡ್ ಆಗಿ ಹಾಕ್ಬಿಡ್ತೀನಿ. ಅಂಬರೀಷ್ ಬೇಜಾರು ಮಾಡ್ಕೋಬೇಡ, ನನಗೆ ಹಿಂಸೆ ಇದೆ, 3 ಸೆಟ್ಟಲ್ಲಿ ಕೆಲಸ ನಡೀತಾ ಇದೆ. ಹಾಗೂ ಹಿಂಗೂ ಬೈಕೊಂಡು ಮಾಡ್ಕೊಂಡು ಒಂದು ದಿವಸ ಬಂದ. ಆವಾಗ ಅವೆಲ್ಲ ಈ ಕ್ಲೈಮ್ಯಾಕ್ಸು ನಲ್ಲಿ ಕ್ಲೋಸಪ್ ಡೈಲಾಗ್ ಮಾತ್ರ ತಗೊಂಡಿದ್ದೆ. ವೈಟ್ ಶಾರ್ಟೆಲ್ಲ ಇವನೇ ಮಾತಾಡಿದ್ದು, ಕ್ಲೋಸಪ್ ಅಲ್ಲೇ ಅವನು. ಫೈಟಿಂಗಲ್ಲಿ ಕ್ಲೋಸಪ್ಪಲ್ಲಿ ಅಲ್ಲೊಂದು ತಲೆ ಕೆಳಕ್ಕೆ ಹಾಕ್ಬಿಟ್ಟು ಒಂದು ಶಾರ್ಟ್ ತೆಗೆದ್ಬಿಟ್ಟು, ಯಾರಿಗೆ ತಲೆ ಗೋವಿಂದನ. ಇದೇನ ತಲೆ ಕೆಳಗೆ, ನಾನು ಮಾಡಲ್ಲ, ಮಾಡಬೇಡ ಕಣಪ್ಪ, ನೀನು ನಿಂತ್ಕೊ, ನೀನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಕ್ಯಾಮ್ರಾ ರಿವರ್ಸ್ ಮಾಡಿ ಅವ್ನ ಟೈಗೆ ಒಂದು ಸಣ್ಣ ದಾರ ಕಟ್ಟಿ ಅದನ್ನ ಮೇಲೆ ಕೆತ್ಬಿಟ್ಟು ಇವ್ನು ತಲೆ ಕೆಳಗಿದ್ದಂಗೆ ಮಾಡಿ ಶೂಟ್ ಮಾಡಿದ್ದಾಯಿತು. ಆಮೇಲೆ ಡ್ಯಾನ್ಸಲ್ಲಿ ಬಿಟ್ಟು ತಗೊಂಡು ಇಡೀ ಸರ್ ಅದಾಗೋಯ್ತು. ಅದಾದಮೇಲೆ ಸರ್ ಶೂಟಿಂಗ್ ಮುಗೀತು. ಅವರವರು ಮಾತಾಡ್ಕೊಂಡ್ರು ಏನೋ, ಮತ್ತೆ ಡೇಟ್ ಅವಳು ಹೇಳಿದ್ರೆ ನಾನು ಅಮೇರಿಕಾಗೆ ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ಐ ರಿಕ್ವೆಸ್ಟೆಡ್ ಮೈ ಹಸ್ಬೆಂಡ್ ವುಡ್ ಬಿ ಈಸ್ ಪರ್ಮಿಟಿಂಗ್ ಟು ಗೋ. ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಪಿಕ್ಚರ್ ಶೂಟಿಂಗ್ ಮುಗಿಸ್ಬಿಡು. ಆವಾಗ ಇದ್ದಿದ್ದು ಹಾಂಗ್ಕಾಂಗಲ್ಲಿ ಶೂಟಿಂಗ್. ನಾನು ಅಮೇರಿಕಾದಿಂದ ಹಾಂಗ್ಕಾಂಗ್ ಬಂದುಬಿಡ್ತೀನಿ ಅಂತ ಹೇಳಿ ಸರ್ ಅವ್ರು ಹೊರಟೋದ್ರು ಸರ್. ಆಮೇಲೆ ಇವ್ನು ಬ್ಯಾಲೆನ್ಸ್ ಎಲ್ಲ ಶೂಟ್ ಮಾಡಿ ನೆಕ್ಸ್ಟ್ ಶೆಡ್ಯೂಲ್ ಬದುಕೋದಲ್ಲ, ನಾನು ಬರಲ್ಲ, ಜೀವಿಸೋದಲ್ಲ, ಇದು ಜೀವಿಸೋದು ಉಸಿರಾಡೋದಲ್ಲ. ನಾನು ಆಗಲ್ಲ, ಅಂಬಿಕಾ ಇದ್ರೆ ನಾನು ಮಾಡೋದಿಲ್ಲ.
ಸರ್ ಅಂಬಿಕಾ ಇದ್ರೆ ಅವಳು ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ, ನಾನು ಮಾಡಲ್ಲ. ಅದೆಂಗೆ ಹೀರೋಯಿನ್ ಇಲ್ಲದೆ ಇದ್ರೆ ಏನು ಮಾಡ್ತೀಯಾ? ಇಲ್ಲಪ್ಪ ಅವಳು ಅಮೇರಿಕಾದಿಂದ ಬರ್ತಾಳಂತೆ, ಏನು ಬೇಕಾಗಿಲ್ಲ. ಮೈಂಡಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ ಸರ್. ಮತ್ತೆ ಏನು ಮಾಡೋದು? ಅವರು ಬಂಬಡ ಆಡ್ತಾರೆ. ಏನಿಲ್ಲ, ಒಂದು ಐಡಿಯಾ ಕೊಡ್ತೀನಿ, ನೀವು ಮಾಡು. ಏನಪ್ಪ ಐಡಿಯಾ ಕೊಡ್ತೀಯಾ? ಅದು ಸುಮಲತಾ ಅಂತ ಒಬ್ಬ ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಹಾಕೊಂಡು ಕಂಟಿನ್ಯೂ ಮಾಡಿಬಿಡು ಅಂತಂದು. ಏನಮ್ಮ ಬ್ರಿಜಿಂಗ್ ಅಂಬಿಕಾ ಹೀರೋಯಿನ್ ಫೋಟೋ ಹಾಕ್ಬಿಟ್ಟು ಹೀರೋಯಿನ್ ಹಿಂಗೆ ಅವಳು ತುಂಬ ಇದನ್ನು ಟಿ ವಿ ಸೀರಿಯಲ್ ಇವರಿಗೆ ಬದಲು ಇವರು ಮಾಡೋಕ್ಕಾಗಲ್ಲ. ಏಯ್ ಕತೆ ಯಾರ್ದು ಅಂತ, ನಂದೇ. ಸ್ಕ್ರೀನ್ ಪ್ಲೇ ಯಾರು ಮಾಡಿರೋದು? ನಾನೇ ಅಂದೆ. ಮಾಡೋಗು ಅಂತ ಅವನು ಅಂತ ಹೊರಟ. ಮಾಡೋಕೆ ಅದೆಲ್ಲ ಗೊತ್ತಿಲ್ಲ ನನಗೆ. ಸರ್ ಏನು ಮಾಡೋದು ಸರ್ ಇಂಥ ಇಕ್ಕಟ್ಟಲ್ಲಿ? ಸರಿ ಆಯಿತು ಅಂತ ಯಮುನ ಹತ್ರ ಮಾತಾಡಿದೆ. ನಾನು ಕೂತ್ಕೊಂಡು ನನಗೂ ತಿರ್ಗಾ ಒಂದು ವಾರ ಟೈಮ್ ಕೊಡಪ್ಪ, ತಿರ್ಗಾ ಎಲ್ಲ ಕರೆಕ್ಷನ್ ಮಾಡಬೇಕು. ಎಲ್ಲ ಅಲ್ಲಿ ಇಲ್ಲಿ ಚೇಂಜ್ ಮಾಡಿ, ಅಲ್ಲಿ ಹಾಂಗ್ಕಾಂಗ್ನಲ್ಲಿ ಒಬ್ಬ ಅವನಿಗೆ ಅಣ್ಣ ಇದ್ದಂಗೆ ನಾನೇ ಅಣ್ಣನ ಕ್ಯಾರೆಕ್ಟರ್ ಮಾಡಿ, ಅವಳಲ್ಲಿ ಇನ್ನೊಂದು ಏಜೆಂಟ್ ಥರ ಬರೋ ಥರ ಇಂಟ್ರಡ್ಯೂಸ್ ಮಾಡಿ ಫಿಕ್ಸ್ ಮಾಡಿ ಕತೆ ರೆಡಿ ಮಾಡಿದೆ ಸರ್. ತಿರ್ಗಾ ಆಪ್ರೇಷನ್ ಮಾಡಿ ಆವಾಗ ಇವಳು ನಮ್ಮ ಜೈ ಜಗದೀಶ್ ಹೆಂಡತಿ ವಿಜಯಲಕ್ಷ್ಮಿ ಸಿಂಗ್ ಅವರು ಆ್ಯಕ್ಟ್ ಮಾಡಿದರು. ಅವಳು ಕರ್ಕೊಂಡ್ರು. ಹಾಂಗ್ಕಾಂಗ್ನಲ್ಲಿ ಬಹಳಷ್ಟು ಶಾರ್ಟ್ಗಳಿಗೆ ಅಂಬಿಕಾ ಡ್ರೆಸ್ ಎಲ್ಲ ಇವಳಿಗೆ ವಿಜಯಲಕ್ಷ್ಮಿ ಸಿಂಗಿಗೆ ಹಾಕಿ ಅಲ್ಲಲ್ಲಿ ಕಾಂಬಿನೇಷನ್ ಎಲ್ಲ ಸ್ವಲ್ಪ ಹಿಂಗೆ ಕೂತ್ಕೊಂಡಂಗೆ ಹಿಂಗೆ ಸೈಡಲ್ಲಿ ರಾಕ್ಲೈನ್ಗೆ ಇಟ್ಟು ತೆಗ್ದೆ. ಅವರಿಗೆ ಅಂಬಿಕಾ ದೊಡ್ಡ ವಿಷಯನ ಸರ್. ಹಿಂಗೆ ಮಾಡಿ ಎಷ್ಟೋ ಕಡೆ ಈ ಥರ ಮಾಡಿ ಸಿನಿಮಾ ಮಾಡಿದ್ದೀನಿ. ಇವತ್ತಿಗೂ ಯಾರು ಆ ಸಿನಿಮಾ ನೋಡಿದವರು ಎಲ್ಲಿ ಬದಲಾವಣೆ ಇದೆ, ಯಾಕೆ ಅಂಬಿಕಾ ಬಂದಿಲ್ಲ, ಇಲ್ಲಿ ಯಾರು ಕ್ಲೈಮ್ಯಾಕ್ಸಲ್ಲಿ ಯಾರು ಒಬ್ಬರು ಗುರ್ತಿಡಿಯೋಕ್ಕಾಗಲ್ಲ. ಅಂಬರೀಷರ್ ನೋಡ್ಬಿಟ್ಟವನೇ ನಗ್ತಾನೆ, ರಾಕ್ಲಿನ್ ಇರೋದು ನಾನಲ್ಲ ಸರ್. ಈ ಥರ ಎಲ್ಲ ಮಾಡಿ ಸರ್, ಈ ಥರ ಅನುಭವ ನನಗೆ ಜಾಸ್ತಿ. ಈ ಥರದ್ದು ಆಪ್ರೇಷನ್ ಮಾಡೋದ್ರಲ್ಲಿ ಭಾಳ ಎಕ್ಸ್ಪರ್ಟ್. ಯಾಕೆ ಕೇಳ್ತೀನಿ ಅಂದರೆ, ಇನ್ನೊಂದು ಸಿನಿಮಾ ಇದೇ ಥರ ಆಪ್ರೇಷನ್ ಆಯಿತು. ಅದೇ ಹೌದು ಸರ್, ಮಿಸ್ಟರ್ ವಾಸು ಅಂತೇಳಿ. ಕೇಳಿ, ನಮ್ಮ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಕೇಳಬೇಕು, ಚೆನ್ನಾಗಿರುತ್ತೆ ಇಂಟರ್ವ್ಯೂ. ಮಿಸ್ಟರ್ ವಾಸು ಅದರಲ್ಲಿ ಉದಯ ಚಂದ್ರಿಗೂ ಪ್ರೊಡ್ಯೂಸರ್ಗೂ ಗಲಾಟೆ ಆಗೋದು. ಅವರಪ್ಪ ಭಾಳ ಸೀರಿಯಸ್. ಅದು ಹೆಂಗೆ ನನ್ನ ಮಗಳನ್ನ ಕರ್ಕೊಂಡು ಸಿನಿಮಾ ಮಾಡ್ತೇವೆ, ಮಾಡು ನೋಡ್ತೀನಿ, ಕಳಿಸೋದಿಲ್ಲ. ಟೀಸರ್ ನಿಂತು ಸರ್. ಇವ್ರಿಗೆ ಏನೇನೋ ಟ್ರೈ ಮಾಡಿದ್ರು ಆಗಲಿಲ್ಲ. ನಾನು ಕೇಳ್ಕೊಂಡೆ, ಆಗೋದಿಲ್ಲ ಬಿಡಿ ಸರ್, ನೀವು ಯಾಕೆ ಇದು ಮಾಡ್ತೀರಾ? ನನ್ನ ಮಕ್ಳ ಜೊತೆ ನನ್ನ ಮಗಳು ಕಳ್ಸೋಣ ಸಿನಿಮಾಗೆ. ಉದಯ ಚಂದ್ರಿಕಾಂತ್ ಒಬ್ಬ ಹೀರೋಯಿನ್. ಹೌದು ಸರ್. ಸಿನಿಮಾ ನಿಂತು ಸರ್, ಶೆಡ್ಯೂಲ್ ಆಗಿ ಬೊಂಬಡ ಏನು ಮಾಡೋದು, ಪ್ರೊಡ್ಯೂಸರ್ಗಳು ದುಡ್ಡು ಹಾಕ್ಬಿಟ್ಟಿದ್ದಾರೆ, ಏನಾದ್ರು ಮಾಡಿ. ಏನು ಮಾಡೋದ್ರಿ, ಏನೋ ಒಂದು ಮಾಡಿ ಸರ್, ಏನು ಮಾಡ್ತೀರೋ ಗೊತ್ತಿಲ್ಲ. ತಿರ್ಗಾ ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡು ಎಲ್ಲ, ಅವಾಗೆಲ್ಲ ಈ ಥರ ಏನಿಲ್ವಲ್ಲ, ನೋಡ್ತಾ ಬಂದೆ ರಶಸ್ ನೋಡ್ತಾ ಇದ್ದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ಇವಳು ಉದಯ ಚಂದ್ರಿಕಾ ಕಾಲೇಜಿಂದ ಬರ್ತಾಳೆ. ಒಂದು 5 ಜನ ಹುಡುಗಿರ ಜೊತೆಲಿ ಬರ್ತಾ ಇದ್ದಾರೆ. ಅದರಲ್ಲೂ ಒಬ್ಬಳು ಬುರ್ಕ ಹಾಕ್ಕೊಂಡು ಬರ್ತಾ ಇದ್ದಾಳೆ. ಸಿಕ್ತು ಬಿಡ್ರಿ ಸರ್. ಏನು ಸರ್ ಸಿಕ್ತು? ಇಲ್ಲ, ಬುರ್ಕಾ ಹುಡುಗಿ ಸಿಕ್ಕಿದ್ದಾರೆ ಬಿಡು, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಅಂದ್ಬಿಟ್ಟು ಆ ಬುರ್ಕಾ ಹುಡುಗಿನ ಡಾಲಿ ಅಂತ ಒಂದು ಹುಡುಗಿ ಬಾಂಬೆಯಿಂದ ಪ್ರಭಾಕರ್ ಜೊತೆ ಆ ಡಾಲಿನ ಕರೆಸಿ ಅವಳನ್ನ ಇಂಟ್ರಡಕ್ಷನ್ ಬುರ್ಕಾದಲ್ಲಿ. ಇವನು ಫುಟ್ಬಾಲ್ ಆಡೋನು, ಬಾಲ್ ಹೋಗಿ ಅವಳ ಮೇಲೆ ಬೀಳ್ತಾಳೆ, ಬುರ್ಕಾ ಎದ್ದೋಗುತ್ತೆ, ಅವಳೇ ಇಂಟ್ರಡಕ್ಷನ್ ಹೀರೋ. ಉದಯ ಚಂದ್ರಿಕಾದೆಲ್ಲ ಅವ್ನು ನಡೆದ ಕತೆ ಫ್ಲಾಶ್ ಬ್ಯಾಕ್ನಲ್ಲಿ ಬಂದ್ಬಿಡ್ತು. ಎಲ್ಲ ಶೂಟ್ ಮಾಡಿದ್ದು ಯಾವುದು ವೇಸ್ಟ್ ಮಾಡಿಲ್ಲ, ಎಲ್ಲ ಫ್ಲಾಶ್ ಬ್ಯಾಕಲ್ಲಿ ಬಂತು. ಡಾಲಿ ಮೈನ್ ಹೀರೋಯಿನ್, ಇವಳು ಆಗೋದು. ಸಿನಿಮಾ ಸೂಪರ್ ಹಿಟ್ಟೆಡ್ ಸರ್. 100 days ಹೋಯ್ತು ಮಿಸ್ಟರ್ ವಾಸು. ಒಳ್ಳೆ ಸಿನಿಮಾ, ಭಾಳ ಚೆನ್ನಾಗಾಯ್ತು. ಈ ಥರ ಆಪರೇಷನ್ಗಳು ಏನ್ ಮಾಡಿದಾರೆ ಡಾಕ್ಟರ್ ಜೋಸೆಮನ್. ಅಯ್ಯೋ, ಇನ್ನೂ ಒಂದು ಸಿನಿಮಾ ಹಂಗೆ ರಾಜು ಅಂದ್ಬಿಟ್ಟು ಫಿಲ್ಮ್ದು ಡೈರೆಕ್ಟರ್ ಸತ್ತೋಗ್ಬಿಟ್ಟವನೆ. ಕತೆ ಏನು ಗೊತ್ತಿಲ್ಲ, ಅರ್ಧ ಶೂಟ್ ಮಾಡಿದ್ದಾನೆ, ಡೈರೆಕ್ಟರ್ ಸತ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಕತೆ ಹೆಣ್ದು ಮಾಡಿ ಅದು ಹೆಸರು ತಕ್ಕಂತ ಬರ್ತಾ ಇಲ್ಲ. ಎಂಥದ್ದು ಬೋರೇಗೌಡನೋ ಎಂಥದ್ದೋ ಬರುತ್ತೆ. ಟೈಗರ್ ಪ್ರಭಾಕರ್ ಹೀರೋ. ನೀವು ಮಾಡ್ಬೇಕು ಅಂತ ಹೇಳಿದ್ರು. ಅವ್ನು ಸತ್ತೋಗಿರೋದನ್ನ ಕಂಟಿನ್ಯೂ ಮಾಡಿ ಮುಗಿಸ್ಕೊಡಿ ಅಂತ. ಫ್ರೆಂಡು, ಪ್ರೊಡ್ಯೂಸರ್, ತುಂಬ ಕ್ಲೋಸ್ ಫ್ರೆಂಡು. ಯಾರೋ ಮಾಡಿರೋದ, ನಾನಂದೇ ಬೇಕಾದ್ರೆ ಅವರೇ ಹೆಸರು ಹಾಕ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂತ ಅದನ್ನ ಆಪ್ರೇಷನ್ ಮಾಡಿದೆ. ಇನ್ನೊಂದು ದೊಡ್ಡ ವಿಚಾರ ಇನ್ನೊಂದು ಹೇಳ್ಬಿಡ್ತೀನಿ. ಈ ಆಪ್ರೇಷನ್ಗಳದ್ದು ಇನ್ನೊಂದು ಹೇಳ್ಬಿಡ್ತೀನಿ. ಆಮೇಲೆ ಹೆಂಗೆ, ಈ ಶ್ರುತಿ ನಾಯ್ಡು ಅನ್ನೋರು ಒಂದು ದಿವಸ ಫೋನ್ ಮಾಡಿ. ಶ್ರುತಿ ನಾಯ್ಡು ಗೊತ್ತಿರ್ಬೇಕು, ಜಿ ಟಿವಿನಲ್ಲಿ ರೆಗ್ಯುಲರ್ ಆಗಿ ಅವ್ರದ್ದು ಸೀರಿಯಲ್. ಅವರು ಯಾಕೆ ನಮ್ಗೆ ಫೋನ್ ಮಾಡ್ತಾಳೆ ನೋಡ್ಬಿಟ್ಟು, ಏನಮ್ಮ, ಇಲ್ಲ ಸರ್ ಸ್ವಲ್ಪ ಆಫೀಸಿಗೆ ಬರ್ತೀರಾ, ಶ್ರೀನಗರದಲ್ಲಿ ಇದೆ ಆಫೀಸ್. ಆಯ್ತಮ್ಮ ಬರ್ತೀನಿ, ಏನು ಸಮ, ಬನ್ನಿ ಸರ್ ಮಾತಾಡೋಣ ಅಂತ ಹೋಗಿದ್ದೆ. ಅವ್ರ ಆಫೀಸ್ ಕೂತ್ಕೊಂಡೆ. ಸರ್ ನಾವೀಗ ಒಂದು ಸೀರಿಯಲ್ಲು ಮಾಡ್ತಾಯಿದ್ವಿ,
ನಡೀತಾ ಇದೆ, ಅದು ಪುನರ್ವಿವಾಹ ಅಂತ. ಹೌದಮ್ಮ ನೋಡ್ತಾ ಇದ್ದೆ, ಕೇಳಿದ್ದೀನಿ ಅಂತದ್ದು. ಇಲ್ಲ ಸರ್, ಅದು ಪುನರ್ವಿವಾಹ ಅಂತ ಮಾಡಿಬಿಟ್ವಿ ನಾವು, ಗಂಡ ಸತ್ತ ಹೆಂಡ್ತಿಗೂ ಹೆಂಡ್ತಿ ಸತ್ತ ಗಂಡನಿಗೂ ಸೇರಿ ಅದು ಪುನರ್ವಿವಾಹ. ಸೊ ಇಬ್ಬರಿಗೂ ಮದುವೆ ಮಾಡಿಬಿಟ್ಟಿದ್ದೀರಾ. ಆಮೇಲೆ ಏನಾಯಿತು ಅಂತಂದೆ. ಇಲ್ಲ ಸರ್, ಟೈಟ್ಲು ಜಸ್ಟಿಫೈ ಆಗೋಯ್ತು, ಮುಂದಕ್ಕೆ ಕತೆ ಓಡ್ತಾ ಇಲ್ಲ. ಚಾನಲಿಂದ ಲೆಟ್ರ್ ಅಂತೆ, ಏನು ಕಂಟಿನ್ಯೂ ಮಾಡ್ತಿರಲ್ಲ, ವೈಂಡ್ ಅಪ್ ಲೆಟ್ರ್ ಕೊಡೋಣ. ಸರ್ ನನಗೆ ಈ ಚಾನಲ್, ಈ ಸ್ಲಾಟ್ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಯಾರು ಹೇಳಿದ್ರು ಜೋಸೈಮನ್ ಕೇಳಿ ಮಾಡ್ಕೊಡ, ಇಂಥದ್ದು ನೂರಾರು ಮಾಡಿದ್ದಾರೆ. ಜೋಸೈಮನ್ ಕೇಳಿ ನೋಡಿ, ಅವರು ಸ್ಕ್ರೀನ್ ಪ್ಲೇನಲ್ಲಿ ಏನಾರು ಮಾಡ್ಬೋದು ಅಂತಂದ್ರೆ ಅದಕ್ಕೆ ನಿಮ್ಮನ್ನು ಕರೆಸ್ತೆ ಸರ್. ಸರಿ ಏನೋ ಮಾಡು, ಏನು ಸರ್ ಈ ಸ್ಲಾಟು ನನಗೆ ಮಿಸ್ ಆಗಬಾರ್ದು, ಇದು ಕಂಟಿನ್ಯೂ ಮಾಡಿಕೊಡ್ಬೇಕು, ಏನಾರು ನಿಮಗೆ ಉಳಿಯುತ್ತಾ ನೋಡಿ ಅಂತ. ಆಯಿತು ಸರ್, ಕಾಫಿ ಹೇಳಮ್ಮ ಅಂತಂದೆ. ಕಾಫಿ ತಂದುಕೊಟ್ಟು ಕಾಫಿ ಕುಡಿತಾ, ಆಯ್ತು ಬಿಡಮ್ಮ ಮಾಡಿಕೊಡ್ತೀನಿ ಅಂದೆ. ಸರ್ ಏನು ಮಾಡ್ತೀರಾ ಹೇಳಿ ಅನ್ನೋದು. ಇಲ್ಲ ಏನನ್ನ ಮಾಡ್ತೀನಿ. ಇಲ್ಲ ಸರ್, ನಾನು ಅವ್ರಿಗೆ ಇದು ಕೊಡಬೇಕು, ಈ ರೀತಿ ನಾನು ಲೈನ್ ಮುಂದಕ್ಕೆ ಹೋಗುತ್ತೆ ಅನ್ನೋದಕ್ಕೆ ನಾವು ಅವ್ರು ಲೆಟ್ರ್ ಕೊಟ್ಟರೆ ಅವರು ವೈಂಡ್ ಅಪ್ ಲೆಟ್ರ್ ಕಳಿಸಲ್ಲ, ಕಂಟಿನ್ಯೂ ಮಾಡ್ತಾರೆ. ನಾನಂದೆ ಏನಮ್ಮ, ಏನಿಲ್ಲ ಬಿಡಿ, ಈಗ ಪುನರ್ವಿವಾಹ ಮಾಡಿದ್ದೀರಾ, ನಾನು ಅದನ್ನು ಮತ್ತೆ ಬ್ರೇಕ್ ಮಾಡ್ತೀನಿ ಅಂತ. ಸರ್ ಹೆಂಗೆ ಸರ್, ಹೆಂಗೆ ನಾನು ಬ್ರೇಕ್ ಮಾಡಿ ಕಂಟಿನ್ಯೂ ಆಗಬೇಕು ಸರ್? 1000 ಎಪಿಸೋಡ್ ಬರ್ಕೊಟ್ಟಿದ್ದೀನಿ ಸರ್. ಓಕೆ, ಪುನರ್ವಿವಾಹನ ಮತ್ತೆ ಬ್ರೇಕ್ ಮಾಡಿ ಕಂಟಿನ್ಯೂ ಮಾಡಿದ್ದೀನಿ. ಕಂಟಿನ್ಯೂ ಮಾಡಿ ಅವ್ರ ಜೊತೆಲಿ ಮಕ್ಕಳಿದ್ರಲ್ಲ, ಅವ್ರನ್ನೆಲ್ಲ ದೊಡ್ಡವ್ರು ಮಾಡಿ ಅವ್ರಿಗೆಲ್ಲ ಲವರ್ಗಳು ಕ್ರಿಯೇಟ್ ಮಾಡಿ, ಅದು ಸೀರಿಯಲ್ಗಳು ಹೆಂಗಿದೆ ಅಂದರೆ ಟ್ರ್ಯಾಕ್ ಬರ್ಕೊಂಡು ಹೋಗ್ತಾ ಇದ್ರೆ ಕ್ರಿಯೇಟ್ ಮಾಡ್ಕೊಂಡೇ ಹೋಗ್ಬೇಕು. ಬ್ರಾಂಚಸ್ಸು, ಅಲ್ಲಿ ಇಲ್ಲೊಂದು ಕ್ಯಾರೆಕ್ಟ್ರು, ಅಲ್ಲೊಂದು ಕ್ಯಾರೆಕ್ಟ್ರು, ಇಲ್ಲೊಂದು ಕ್ಯಾರೆಕ್ಟ್ರು ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು ಸರ್. ದೇರ್ ಇಸ್ ನೋ ಎಂಡ್ ಫಾರ್ ದಟ್. ಅದಕ್ಕೆ ಸೀರಿಯಲ್ಗಳು 3 ವರ್ಷ, 4 ವರ್ಷ, 5 ವರ್ಷ ಯಾಕೆ ಹೋಗುತ್ತೆ ಅಂತ ಬೆಳೆಸ್ಕೊಂಡು ಈ ಕಾರಣಕ್ಕೆ. ಬಟ್ ಎವ್ರಿ ಎಪಿಸೋಡ್ ಯು ಮಸ್ಟ್ ಗಿವ್ ಸಮ್ ಕ್ಯೂರಿಯಾಸಿಟಿ ಟು ವಾಚ್ ನೆಕ್ಸ್ಟ್ ಒನ್. ಮುಂದಿನ ಇದನ್ನು ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಕರೆಕ್ಟ್ ಇವತ್ತು ಎಂಡ್ ಆಗುತ್ತೆ ಅನ್ನೋ ಟೈಮ್, ಅಯ್ಯೋ ನಾಳೆ ನೋಡಿಬಿಡೋಕಿದು ಅನ್ನೋ ಕ್ಯೂರಿಯಾಸಿಟಿ ಕೊಟ್ಕೊಂಡು ಹೋದರೆ ನಿಮ್ಮ ಸೀರಿಯಲ್ ಹೋಗ್ತಾ ಇರುತ್ತೆ. ಅದೇ ರೀತಿ TRPನೂ ಉಳಿಸ್ಕೊಂಡು ಹೋಗೋ ಸರ್. ಈ ಥರ ಭಾಳಷ್ಟು ಆಪರೇಷನ್. ಅಲ್ಲ, ಇವರು ಸಿದ್ಧನಾಡ್ ಬಗ್ಗೆ ನಂದು ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ವಿಜಯ ಕರ್ನಾಟಕದಲ್ಲಿದ್ದೆ. ಅವರ ಫಾದರ್ ಒಂದು ಫೋಟೋ ಕಳಿಸಿ, ಒಂದು ಚಿಕ್ಕ ನಾಯ್ಡು ಒಂದು ಚಿಕ್ಕ ಇದು ಆಕೆ ಬಯೋಡಾಟಾ, ಇವರು ನನ್ನ ಮಗಳು, ಇವಳು ಸಿನಿಮಾ ಇದರಲ್ಲೆಲ್ಲ ಭಾರಿ ಇಂಟ್ರೆಸ್ಟ್ ಇದೆ, ನೀವು ಒಂದು ಚೂರು ಬರೆದು ಏನಾದರೂ ಹಾಕಿದರೆ ಧನ್ಯ ಅಂತೇಳಿ ಒಂದು ಲೆಟ್ರ್ ಬರೆದಿದ್ರು. ನಾನು ಅದಕ್ಕೊಂದು ಐಟಮ್ ಮಾಡಿ ಹಾಕಿದ್ದೆ. ನೋಡಿದರೆ ಇದು ಮುಂದೆ ತುಂಬ ದೊಡ್ಡ ರೀತಿಯಲ್ಲಿ ಬೆಳೆಯುವಂಥ ಒಂದೆಲ್ಲ ಅವಕಾಶ ಇದೆ ಅಂತೇಳಿ ಒಂದು ಸಣ್ಣ ಐಟಮ್ ಹಾಕಿದ್ದೆ. ರೀಸೆಂಟಾಗಿ ಅದೇ ಆ ಫೋಟೋ, ಸೇಮ್ ಫೋಟೋ ನಂತರ ಇತ್ತು, ಅವರು ಕಳಿಸಿದ ಫೋಟೋ, ಅದು ಮತ್ತೆ ಪ್ರಿಂಟೆಡ್ ಇದು ಕಟ್ಟಿಂಗ್ ಅವ್ರಿಗೆ ಕಳಿಸಿದ್ದೀನಿ. ಈಗ ಆಗಿದೆ ಪರಿಸ್ಥಿತಿ. ಸಾರ್ ನಮಸ್ಕಾರ ಸಾರ್ ಅಂದರೆ ಆಗ ಅವ್ರಿಗೆ ಗೊತ್ತಿಲ್ಲ, ತಂದೆ ಕಳಿಸಿ. ಬಟ್ ಸರ್ ವೆರಿ ಸಿನ್ಸಿಯರ್ ಆ ಹುಡುಗಿ. ಇಲ್ಲದ್ರೆ ಕರೆಕ್ಟಾಗಿ ಸರ್ ಪೇಮೆಂಟ್ ಮನೆಗೆ ಕಳಿಸ್ಕೊಡ್ತಾರೆ. ಆ ವಿಷಯದಲ್ಲಿ ಶಿ ಇಸ್ ಗ್ರೇಟ್ ಪ್ರೊಡ್ಯೂಸರ್. ಶ್ರುತಿ ನಾಯ್ಡು ಇಸ್ ದ ಬೆಸ್ಟ್ ಪ್ರೊಡ್ಯೂಸರ್. ಜೀನಲ್ಲಿ ಅಷ್ಟೊಂದು ಇವತ್ತು ನಡೀತಾ ಇದೆ ಅಂತಂದರೆ ಅಷ್ಟು ಕೆಪಾಸಿಟಿ ಇದೆ ಆಕೆಗೆ. ವೆಲ್ ಶಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಒಂದು ವಾರಕ್ಕೆ ಮುಂಚೆನೇ ಸ್ಕ್ರಿಪ್ಟ್ ಅವ್ರಿಗೆ ಹೋಗ್ಬೇಕು, ಅದನ್ನ ಏನು ಪ್ರಿಪ್ರೇಷನ್ ಬೇಕು, ಎಲ್ಲಿ ಸೆಟ್ ಹಾಕಬೇಕು, ಎಲ್ಲಿ ಲೊಕೇಶನ್ ಬೇಕು, ಎಲ್ಲವನ್ನೂ ಮಾಡಿ ದ ಬೆಸ್ಟು TV ಸೀರಿಯಲ್ ಪ್ರೊಡ್ಯೂಸರ್ ಅಂದರೆ ಶ್ರುತಿ ನಾಯ್ಡು. ದಿ ಬೆಸ್ಟ್ ಸರ್ ಆ ವಿಷಯ. ಸರ್ ಈ ಥರ ಒಬ್ಬ ನಿರ್ದೇಶಕನಿಗೆ ಈಗಾಗಲೇ ಒಂದು ಯಾವುದೋ ಫೋಟೋ ತೋರಿಸಿದ್ರಿ ನೀವು, ವಿಡಿಯೋ, ತಲೆ ಕೆರ್ಕೊಂಡು ಈಗ ನೀವು ನಾವೇನು ಮಾಡಬೇಕಾಗಿತ್ತು? ಹೌದು, ಮೊಟ್ಟೆ ಎಲ್ಲ ಬಿಚ್ಕೋಬೇಕಾಗಿತ್ತು. ಬರುತ್ತಲ್ಲ ನನಗಾಗಿದ್ದು ಸರ್. ಅಂಬಿಕಾದ ಒಂದು ಇನ್ಸಿಡೆಂಟ್, ಇದು ಒಂದು ಮಾತ್ರ ಅಲ್ಲ ಸರ್, ಇಡೀ ಸಿನಿಮಾದಲ್ಲಿ ಅನುಭವಿಸಿದ್ದೆ ನಾನು. ಫಾರ್ ಎವ್ರಿ ಪಾರ್ಟ್ ಐ ಸಫರ್ಡ್ ಲಾಟ್ ಸರ್. ಫಸ್ಟು ಇದೇ ಅಂಬರೀಷ್ ಇಡೀ ಚಿತ್ರ ತುಂಬ ನಾನು ಹೇಳಿದ್ನಲ್ಲ, ಎಷ್ಟು ದೊಡ್ಡ ಪುಸ್ತಕ ಬರಿಬೋದು, ಮೇಕಿಂಗ್ ಆಫ್ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಂದ್ಬಿಟ್ಟು ಪುಸ್ತಕನೇ ಬರಿಬೋದು, ಅಷ್ಟು ಅದ್ಭುತವಾಗಿದೆ. ಒಬ್ಬ ಮೇಕಪ್ ಮ್ಯಾನ್ ಕೊಟ್ಟೆ, ರಾಮಕೃಷ್ಣ ಅಂತ ನಿಮ್ಗೆ ಗೊತ್ತಿದೆ, ಹಿರಿಯರು, ಕಮಲ್ ಹಾಸನ್ಗೆಲ್ಲ ಮಾಡಿಲ್ಲ ಹೌದು ಸರ್. ಅವ್ರ ಕಂಪ್ನಿಗಿಟ್ಟ ಅಂಬರೀಷ್, ನನಗೆ ಬೇಡ ಅವರು. ಯಾಕಪ್ಪ ಬೇಡ, ಒಳ್ಳೆ ಮೇಕಪ್ ಮ್ಯಾನ್, ಯಾತಕ್ಕೆ? ಇಲ್ಲ ಅವ್ರಿಗೊಬ್ಬ ಇನ್ನೊಬ್ಬ ಸೀನು ಅಂತಿದ್ದ, ಅವನೇ ಅವಾಗಲೇ ಮಾಡ್ತೀನಿ, ಆ ಸೀನು ಕೊಟ್ಬಿಡು, ಅವ್ನು ನನಗೂ ಮಾಡ್ತಾನೆ, ಕಂಪ್ನಿಗೂ ಮಾಡ್ತಾನೆ. ನಾನು ತುಂಬ ಇಲ್ಲಪ್ಪ, ನೀನು ಬೇಕಾದ್ರೆ ಸೀನು ನೀನು ಪರ್ಸ್ನಲ್ ಇಟ್ಕೋ, ನಾನು ಕಂಪ್ನಿಗೆ ನಾನು ರಾಮಕೃಷ್ಣನ್ನೇ ಇಟ್ಕೊಡೋದು. ಏನು ಒಂದು ಮಾತು ಹೇಳೋದು ಕೇಳೋದಿಲ್ಲ ನೀನು. ಹಾಗೆ ಇಲ್ಲಪ್ಪ, ಒಳ್ಳೆ ಮೇಕಪ್ ನಾನು ಬೇರೆ ಯಾರನ್ನೂ ಕೊಟ್ಟರೆ ನೀವು ಮಾತಾಡು, ಒಳ್ಳೆ ಮೇಕಪ್ ಮ್ಯಾನ್ ರಾಮಕೃಷ್ಣ, ಎವ್ರಿಬಡಿ ನೋಸ್ ಈಸ್ ದ ವೆರಿ ಗುಡ್ ಮೇಕಪ್ ಮ್ಯಾನ್. ಆಯಿತು ಅಂತ ಇಟ್ಕೊಂಡೆ ಸರ್.
ಪಿಕ್ಚರ್ ಮುಗಿದು ಇನ್ನೊಂದು ಯಾವ್ದಾದ್ರು ನೋಡ್ತೀನಿ, ಅದೇ ರಾಮಕೃಷ್ಣ ಇವ್ರಿಗೆ ಪರ್ಸನಲ್ಲು, ಅಂಬರೀಷ್ಗೆ ಪರ್ಸನಲ್ ಮೇಕಪ್ ಅನ್ನು ಹೋದೆ ಅಂಬರೀಷ್ ಹತ್ರ, ಏನಪ್ಪ ಅಲ್ಲ ಆವತ್ತು ನಾನು ಕಂಪ್ನಿಗೆ ಅವ್ರು ಬೇಡ ಅಂತಂದೆ, ನನಗೂ ಬೇಡ ಅಂತ ನೀನು ಈಗ ಇಟ್ಕೊಂಡ್ಬಿಟ್ಟಿದ್ದೆ, ಜೋ ಅದೆಲ್ಲ ಬಿಡಪ್ಪ ನೀನು. ಅವ್ರು ಒಂಥರ ಅವರು ಜಾಲಿಯಾಗೂ ಇರ್ತಾರೆ, ಇದಾಗಿರ್ತಾರೆ. ಇದು ಎಕ್ಸ್ಪೀರಿಯನ್ಸ್ ನಂದು ಒಂದಿದೆ ಸರ್. ಯಾಕೋ ಇದು ಕತೆ ಉಪಕಥೆ ಆಗ್ತಾ ಇದೆ ನಮ್ಮ ಹೌದಾ? ಮಾತುಕತೆ. ಇವರು MD ಶ್ರೀಧರ್ ಇದ್ದಾರೆ, ಗೊತ್ತು. ನಮ್ಮ ಪೊರ್ಕಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಹ್ಮ್. ಇವರು ದರ್ಶನ್ ಹೀರೋ. ಹೌದೌದು, ಗೊತ್ತು. ದರ್ಶನ್ ಹೀರೋ ಫಸ್ಟ್ ಇವರು ಫಿಕ್ಸ್ ಆದ್ರು, ಗೆಳೆಯರು ಅಂತೇಳಿ ಇವರ ಡೈರೆಕ್ಟರ್ ಫಿಕ್ಸ್ ಆದ್ರು. ಅಲ್ಲಿ ಹೋದಾಗ ಡೈರೆಕ್ಟರ್ ಯಾರು ಇದು ಮಾಡ್ತಾರೆ ಅಂತ ಹೇಳಿ MD ಶ್ರೀಧರ್, ಅವ್ರು ಸಾಫ್ಟ್ ಡೈರೆಕ್ಟರ್, ಅವರನ್ನು ಇಟ್ಟುಕೊಂಡು ನಾವು ಸಿನಿಮಾ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ದರ್ಶನ್. ಏನಪ್ಪ ಏನು ಮಾಡೋದು ನೆಕ್ಸ್ಟ್? ಇಲ್ಲ ನಮಗೆ ದರ್ಶನ್ಗಿಂತ ಅವ್ರು ಇಂಪಾರ್ಟೆಂಟ್ ನನಗೆ, ಕಮಿಟೆಡ್ ಅದು ಅಲ್ವಾ? ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡಿ ಆಗಿದೆ. ಏನೇ ರೀಮೇಕ್ ಆಗಿದ್ರು ಕೂಡ ಪೊರ್ಕಿದು ಪೋಖ್ರಿದು ಇದ್ರು ಕೂಡ ಕೆಲಸ ಮಾಡಿದಾರಲ್ಲ, ಅವ್ರನ್ನ ಬಿಡ್ಲಿಕ್ಕೆ ಆಗಲ್ಲ ಅಂತೇಳಿ. ಇಲ್ಲ ಸರ್ ಅವ್ರು ನಿಮ್ಮ ಒಪ್ಪಬೇಕು. ಆಮೇಲೆ ನೋಡಿದರೆ ಸಿನಿಮಾ ಚೆನ್ನಾಗಿ ಬಂತು, ಒಳ್ಳೆಯದ ಲಾಭ ಬಂತು. ನೆಕ್ಸ್ಟ್ ನೋಡಿದರೆ 5 ಫಿಲ್ಮು ನೀವು ಏನು ಹೇಳಿದ ಕೇಸ್ ಅದೇ ಕೇಸ್ ಇದೇ ಥರ ಆಗುತ್ತೆ ಸರ್, ತುಂಬ ದೂರ. ಆಮೇಲೆ ಹಂಗೆ ಫೈಟ್ ಮಾಸ್ಟರ್ ಹಿಂಗೆ ಆಯಿತು. ನಾನು ಒಳ್ಳೆ ಫೈಟ್ ಮಾಸ್ಟರ್ ಫಿಕ್ಸ್ ಮಾಡಿದೆ, ಅವು ಬೇಡ ಅಂತಂದ್ರೆ ಅವ್ರಿಗೆ ಯಾರು ಒಬ್ಬರು ಇದ್ದಾರೆ, ಅವ್ರನ್ನ ಇಟ್ಕೊಂಬಿಟ್ರು. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಫಿಕ್ಸ್ ಮಾಡಿದೆ ಸರ್, ಭಾಳ ತರುಣ್ ಮಾಸ್ಟ್ರು, ಈ ಚಿನ್ನಿ ಪ್ರಕಾಶ್ ಎಲ್ಲ ಫಿಕ್ಸ್ ಮಾಡಿದೆ, ಬೇಡ ಅಂತಾರೆ. ಕೊಡ್ರಿ ಯಾರಪ್ಪ ಹೋಗಲಿ ನಿನಗೆ ಡ್ಯಾನ್ಸ್ ಬಿಟ್ಟು ಹೇಳ್ಬೋದು. ಇಲ್ಲ ಉಡುಪಿ ಜಯರಾಮ್ ಬೇಕು. ಉಡುಪಿ ಜಯರಾಮು ದೇವಿ ಅವ್ರ ಜೊತೆ ನಿಮಗೆಲ್ಲ ಗೊತ್ತು. ಸರಿ ಸರ್. ಆಮೇಲೆ ನಾನು ಏನು ಒಳ್ಳೆ ಮಾಸ್ಟರ್ಗಳು ಕೊಟ್ಟರು, ಬೇಡ ಅಂತಾರೆ ಹಂಗೆ ಹೀಗೆ ಅಂತಂದರೆ. ಆಮೇಲೆ ವಿಷಯ ಗೊತ್ತಾಯಿತು, ಆ ಡ್ಯಾನ್ಸ್ ಮಾಸ್ಟರ್ಗಳು ಬಂದರೆ ಸಿಕ್ಕಾಪಟ್ಟೆ ಕುಣಿಸ್ತಾರೆ, ನನ್ನ ಕೈಲಿ ಕುಣಿಯೋಕ್ಕಾಗ ಏನೇನೋ ಸ್ಟೆಪ್ಸ್ ಹಾಕ್ಬಿಟ್ರೆ ನಾನೆಲ್ಲಿ ಕುಣಿಯೋದು. ಉಡುಪಿ ಜಯರಾಮ್ ಆದರೆ ಪಾನಿಸ್ಟ್ ಆಗಿ ನನ್ನ ಬಗ್ಗೆ ಗೊತ್ತು ಅವರಿಗೆ, ಉಪಾಯಿಗೆ ಮೂವ್ಮೆಂಟ್ಗಳು ಹಾಕಿಕೊಡ್ತಾರೆ. ಅದಕ್ಕೆ ಕಣಪ್ಪ ಸುಮ್ಮನೆ ತಲೆ ಕೆಡಿಸ್ಬೇಡ ನೀ ಸುಮ್ಮನೆ ಸರ್. ಈ ಥರ ತುಂಬಾ ನಡೆದಿರೋ ಘಟನೆ ಸೀರಿಯಸ್, ಈಗ ಹೇಳ್ತಾ ಇರೋ ತಮಾಷೆ ಆಗ್ಬಿಡುತ್ತೆ. ತಮಾಷೆ ಸರ್, ಅದಕ್ಕೆ ಕುಟ್ಟು ತಗೊಂಡು ಸಿನಿಮಾ ಮುಗಿಸ್ಬೇಕು. ಹೌದು, ಹೀರೋನು ನಾವು ಒಪ್ಪಿಸ್ಲೇಬೇಕು, ಈ ಪ್ರೊಡ್ಯೂಸರ್ನೂ ನಾವು ಒಪ್ಪಿಸ್ಬೇಕು, ಕಥೆನೂ ಕೆಡಬಾರ್ದು ಸರ್. ಈ ಥರ ಬಹಳಷ್ಟು ಅಲ್ಲಿ ಸಿಂಗಾಪುರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ. ಹಾಂಗಾಗ್ನಲ್ಲಿ ಒಂದು ಚೈನಾ ಹುಡುಗಿನ ಸೆಲೆಕ್ಟ್ ಮಾಡಿದ್ದೆ, ಒಂದು ಆ್ಯಕ್ಷನ್ಗೆ ಕ್ಯಾರೆಕ್ಟ್ರು ಪ್ಲಸ್ ಅವ್ಳಿಗೊಂದು ಒಳ್ಳೆ ಲೊಕೇಶನ್ ಹಾಕ್ಬಿಟ್ಟು ಫೈಟಿಂಗ್ ಮಾಡಿದ್ರೆ ಯಾರ ಜೊತೆ ಅವನು ಈ ಫೈಟ್ ಮಾಸ್ಟರ್ ಮೇಕಪ್ ಮನೆಯವರೆಲ್ಲ ಹೀರೋಗಳಿಗೆ ಭಾಳ ಕಿವಿ ಚುಚ್ಚೋದು ಜಾಸ್ತಿ. ಮೇಕಪ್ ಮಾಡ್ತಾನೆ ಏನೇನೋ ಹೇಳ್ಕೊಟ್ಬಿಡ್ತಾರೆ. ಬಟ್ ಅಣ್ಣೆ ಅಣ್ಣೆ நீங்க போய் அந்த பொண்ணுகிட்ட ஃபைட் பண்ணலாமா சார்? அண்ணே எப்படி அண்ணே இது ಒಳ್ಳೆ ಫಿಟ್ಟಿಂಗ್ ಇದೆ. ಇವರು ಹೆಂಗೆ ಸರ್ ಹೇಳ್ಕೊಡ್ಬಿ, ಜೋ ನಾನು ಹುಡುಗಿ ಜೊತೆ ಫೈಟ್ ಮಾಡಲ್ಲ. ಏನಂಬ್ರೀಶ್ ಹಿಂಗೆ ಮಾಡ್ತಾ ಇರ್ತೀರಾ ನೀವು? ಜಾಕಿ ಚಾನ್ ಎಲ್ಲ ನೋಡ್ರಿ ಎಷ್ಟು ಹೊಡೆಸ್ಕೊತಾನೆ ಹುಡುಗಿರ ಜೊತೆ ಎಲ್ಲ ಜಗಳ ಮಾಡ್ತಾರೆ. ಇಲ್ಲ ನಾವು ಮಾಡೋದಿಲ್ಲ, ಇಲ್ಲ ನಾನು ಫಿಕ್ಸ್ ಮಾಡಿಬಿಡ್ತೀನಿ ಹುಡುಗಿನ ಮಾತಾಡಿ. ಅವರೆಲ್ಲ ಹೆಂಗಂದ್ರೆ ಪರ್ ಅವರ್ ಪೇಮೆಂಟು ಅಲ್ಲಿ, ಪರ್ ಅವರ್ಗೆ ಇಷ್ಟೊಂದು ಮಾತಾಡಿ ಫಿಕ್ಸ್ ಆಗ್ಬಿಟ್ಟಿದ್ದೇವೆ. ಹಾಗೆ ಇಲ್ಲ ನಾನು ಅವಳ ಹತ್ರ ಹೇಳ್ತೀನಲ್ಲ, ಸರಿ ಬೇಡಪ್ಪ ನೀನೇ ಹೊಡಿ ಸರ್. ಕೊನೆಗೂ ಮಾಡಿ ಆ ಫೈಟ್ ಮಾಸ್ಟರ್ ಕರ್ಕೊಂಡೋಗಿ ಬೈದಿದ್ದೀನಿ, ಬಾಯಿಗೆ ಬಂದಾಗ ಬೈದಿದ್ದೀನಿ, ಹಚ್ಕೊಂಡು ನಿನ್ನ ಯಾತಕ್ಕೆ ಬೇಕು ಆ ಕೆಲಸ ಫಿಟ್ಟಿಂಗ್ ಅಂತ ಆಮೇಲೆ ಫೈಟ್ ಮಾಡಿದ್ರು. ಅಷ್ಟು ಚೆನ್ನಾಗಿದೆ ಸಿನಿಮಾದಲ್ಲಿ ನೋಡಿ ಸರ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ ಅಲ್ಲ ಸರ್. ಎಷ್ಟು ಕಷ್ಟಪಟ್ಟಿರ್ಬೇಕು ಈ ಥರ ಡೈರೆಕ್ಟ್ರು. ನೀವು ಆ ಫೋಟೋ ಆ ವಿಡಿಯೋ ತೋರಿಸ್ದಾಗಿಂದ ನನಗೆ ತಲೆ ಕೆಟ್ಟ, ನಾನು ಯಾಕೆ ತಲೆ ಪರ್ಚ್ಕೊಳ್ಳಿಲ್ಲ, ಅಷ್ಟು ಕಷ್ಟ ಇದೆಯಾ? ತಲೆ ಮಾತ್ರ ಅಲ್ಲ ನೀವು ಪರ್ಚಿಕೊಳ್ಳೋದು ಅಲ್ಲ. ಈಗ ನಾನು ಹೇಳ್ತಾ ಇರೋದ್ರಲ್ಲಿ ಎಂತೆಂಥ ಕಷ್ಟಗಳು ಅನುಭವಿಸಿರ್ಬೇಕು. ಇದನ್ನೆಲ್ಲ ದಾಟಿ ಬರಬೇಕಾದ್ರೆ ಕೂಲಾಗಿರ್ಬೇಕು, ಯೋಚನೆ ಮಾಡ್ಬೇಕು, ಏನು ಮಾಡೋಣ, ಏನು ಮಾಡೋಕ್ಕೆ ಸಾಧ್ಯ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಭಾಳ ಉಪಾಯದಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಹೀಗೆ ಮಾಡಿದ್ದೆ ಸರ್. ಸಾಹಸ ಸಿನಿಮಾ ಮಾಡುವಾಗ ವಿಷ್ಣುವರ್ಧನ್ ಎಷ್ಟು ಸಹಕಾರ ಕೊಟ್ಟರು ಅಂತಂದರೆ, ಒಂದೇ ಸೆಟ್ಟಲ್ಲಿ ಸರ್ ಆ ಸಿನಿಮಾ ಕೂಡ 40-45 ದಿವಸ ದಾಟಿಲ್ಲ ನಾನು. ಈಗೆಲ್ಲ 150 ದಿವಸ ಮಾಡ್ತಾರೆ, 200 ದಿವಸ ಮಾಡ್ತಾರೆ. ಹೀಗೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಆ ಕಾಲದಲ್ಲಿ ಯಾವ ಫೆಸಿಲಿಟೀಸ್ ಇಲ್ಲ, ಯಾವ ಗ್ರಾಫಿಕ್ ಇಲ್ಲ, ಯಾವ ಡಿಜಿಟಲ್ ಇಲ್ಲ. ನಾವು ಫಿಲ್ಮ್ನಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆದ್ರೂ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ನಾವು ಮಾಡ್ತಾ ಇದ್ವಿ. ನಾನು ಅಂತಲ್ಲ, ಸೋಮಶೇಖರ್ ಮಾಡಿದ್ದಾರೆ, ವಿಜಯ ರೆಡ್ಡಿ ಮಾಡಿದ್ದಾರೆ, ಸಿದ್ಧಲಿಂಗನವ್ರು ಮಾಡಿದ್ದಾರೆ, ಪುಟ್ಟಣ್ಣ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿಲ್ಲ ಅವರೆಲ್ಲ. ನಾನು ಮಾತ್ರ ಅಲ್ಲ, ಅವರೆಲ್ಲರೂ ಕಮ್ಮಿ ಶೆಡ್ಯೂಲ್ ಏನು ಹಾಕೊಂಡಿದ್ರು ಮಾಡ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಇಷ್ಟೊಂದು ಸರ್. ಒಂದು ಸೆಟ್ಟಲ್ಲಿ ಆ ಕಡೆ ವಿಜಯ್ ಫೈಟ್ ಮಾಡ್ತಾ ಇರೋನು, ನಾನಿಲ್ಲಿ ಶಾರ್ಟ್ ರೆಡಿ ಮಾಡ್ಕೊಂಡು ವಿಜಯ್ ಅಂತಂದರೆ ಆಯ್ತು ಕಳಿಸ್ಕೊಡ್ತೀನಪ್ಪ ಅನ್ನೋನು. ವಿಷ್ಣು ಅಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಈ ಶಾರ್ಟಿಗೆ ಬರೋನು ಸರ್.
ಸರ್ ಹಿಂಗೆ ಮಾಡಿರಬೇಕು. ಒಂದೇ ಸೆಟ್ಟಲ್ಲಿ ಆ ಕಡೆ ಪರ್ಸನ್ ಫೈಟ್ ಆಕ್ಷನ್, ಈ ಕಡೆ ಬಂದು ಸೀನ್ ಆ್ಯಕ್ಟ್ ಮಾಡೋದು. ಆ ಥರ ವಿಷ್ಣು ಕೋಆಪ್ರೇಟ್ ಮಾಡಿದ್ದಾರೆ ಅಂದರೆ ಆ ಥರ ನಟ ನಮಗೆ ಸಿಕ್ಕೋದೇ ಕಷ್ಟ. ಎಷ್ಟು ಫಿಲ್ಮ್ ಮಾಡಿದ್ರಿ ಸರ್? ಸರ್ ಸುಮಾರು ಸಿನಿಮಾ ಮಾಡಿಬಿಟ್ಟಿದ್ದೀನಿ ಸರ್. ನೆಕ್ಸ್ಟ್ ವಿಷ್ಣು. ಬಟ್ ನನಗೆ ಅವ್ರನ್ನ ಡೈರೆಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ವಿಷ್ಣು ಆ್ಯಕ್ಚುಲಿ. ಓಹೋ, ಹೌದು. 79ನಲ್ಲಿ ಸರ್ ವಿಜಯ ವಿಕ್ರಮ ಅಂತ ಒಂದು ಡಬಲ್ ಆ್ಯಕ್ಟಿಂಗಿಗೆ ವಿಷ್ಣುವರ್ಧನ್, KSR ದಾಸ್ ಡೈರೆಕ್ಟ್ರು. ಅವರು ರಾಜಾ ಸೀಟ್ ಮರ್ಕೆರ ಅಲ್ಲಿ ಸಾಂಗ್ ಶೂಟ್ ಮಾಡ್ತಾರೆ. ಸಾಂಗ್ ಸ್ಟಾರ್ಟ್ ಆಯಿತು, ಪಾಪ ಅವ್ರಿಗೆ ಎದೆ ಹಿಡ್ಕೊಂಡು ಕೂತ್ಬಿಟ್ರು ದಾಸ್ ಅವರು. ಸಾಂಗ್ ಕಂಟಿನ್ಯೂ ಆಯಿತು, ಅವ್ರು ಹಾಸ್ಪಿಟ್ಲ್ ಹೋಗ್ಬಿಟ್ರು. ಸಾಂಗ್ ಮುಗಿದೋಯ್ತು, ಸೀನ್ ಮಾಡಬೇಕು, ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ವಿಷ್ಣು ಡೈರೆಕ್ಟ್ರ್ ಇಲ್ದೆ ನಾನು ಹೆಂಗೆ ಮಾಡಲಿ ಅಂತೇಳಿ. ಸರಿ ಬಂದ್ಬಿಡ್ತಾರೆ ನೋಡಿದ್ರೆ ಅವರು ಮಡ್ರಾಸಿಗೆ ಶಿಫ್ಟ್ ಆಗೋಗ್ಬಿಟ್ರು. ಸೀರಿಯಸ್ ಜಾಸ್ತಿ ಆಗೋಯ್ತು ಅಂದ್ಬಿಟ್ಟು ಚೆನ್ನೈ ಕಳಿಸ್ಬಿಟ್ರು ಸರ್. ಓಕೆ ಸರ್ ವಿಷ್ಣು ನನ್ನ ಹತ್ರ ತಪ್ಪಾಗಿ ತಿಳ್ಕೊ, ಅವರು ಅಜಂತಾ ಮೂವೀಸ್ ಅವರು ಅವಾಗ ಒಬ್ಬ ಫೈನಾನ್ಸರ್ ಇದ್ರು, ನಿಚ್ಚಾನಿ ಅಂತೇಳಿ, ಅವರೇ ಸಿನಿಮಾ ಫ್ಯಾನ್. ಅವರು ಫೋನ್ ಮಾಡಿ ಅವ್ರು ಏನು ಮಾಡಿಬಿಟ್ಟಿದ್ರೆ, ತ್ರಿಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡಿಸಿದ್ರೆ ವಿ ಸೋಮಶೇಖರ್ನ ಕಳಿಸ್ಬಿಡೋಣ. ಅವರು ಬೆಂಗಳೂರಿಗೆ ಬಂದುಬಿಟ್ರು. ನಾನು ನಮ್ಮ ಪ್ರೊಡ್ಯೂಸರ್ಗಳ್ತೆ ನಾನು ಮಾಡೋದಿಲ್ಲ. ನಾನು 77ರಲ್ಲಿ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದೆ ಫಸ್ಟ್ ಇಂಡಿಪೆಂಡೆಂಟ್ ಆಗಿ. ಅದಾದಮೇಲೆ 2 ವರ್ಷ ನನ್ನ ಕೆಲಸ ಇಲ್ಲ, ಅವಾರ್ಡ್ ಫಿಲ್ಮ್ ಮಾಡೋಕ್ಕೆ ಹೋಗಿ ಸಿನಿಮಾ ಕೊಟ್ಟಿಲ್ಲ, ಯಾವ ಡೈರೆಕ್ಟರ್ ಹತ್ರನೂ ಹೋಗಿಲ್ಲ ನಾನು. KSR ದಾಸ್ ನನಗೆ ಪರಿಚಯ ಇದ್ದಾರೆ, ಅವರೇ ಕರೆದ್ರು, ಬಾರೆ ನನ್ನ ಹತ್ರ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಬಂದ್ ಮಾಡಿದ್ದೀನಿ, ನಾನು ವಾಪಸ್ ಹೋಗ್ತೀನಿ. ಇಲ್ಲ ನೀವು ಇಲ್ಲದೆ ಇದ್ರೆ ಹೆಂಗೆ ಅಂತಂದರು. ಆಮೇಲೆ ದಾಸ್ ಅವ್ರಿಗೆ ಫೋನ್ ಮಾಡಿ, ಅವ್ರು KSR ದಾಸ್ ಹೇಳಿದೆ, ಇಲ್ಲಪ್ಪ ಆತನಿಗೆ ಪ್ರೋಗ್ರಾಮು ಶೆಡ್ಯೂಲು ಎಲ್ಲ ಆತನೇ ಇದೆ, ಅವ್ನು ಇಟ್ಕೊಂಡು ಮಾಡಿ ಅಂತ. ನಾನು ಇರೋಕ್ಕಾಗಲ್ಲಪ್ಪ, ನಾನು ಹೊರಟು ಹೋಗ್ತೀನಿ. ಸರ್ ಇದೇ ಜಂಜಾಟದಲ್ಲಿ 3 ದಿವಸ ಕಳೆದೋಯ್ತು. ಎಲ್ಲ ಊಟ ತಿನ್ನೋದು ಮಾಡೋದು ಎಲ್ಲ ವಿಷ್ಣು ಅಲ್ಲೇ ಇದ್ದಾರೆ. ಆಮೇಲೆ ದ್ವಾರಕೀಶ್ ಈಸ್ ಕೋಆಪ್ರೇಟೆಡ್, ಬನ್ನಿ ಅಲ್ಲಿವರೆಗೂ ಕಾಮಿಡಿ ಸೀನ್ ತೆಗೋಣ. ಅವರು ಮುಷ್ಟಿಕುರ್ತಿ ಯಾವುದಾದ್ರು ಕಾಮಿಡಿ ಸೀನೆಲ್ಲ ನಾನೇ ಶೂಟ್ ಮಾಡಿದೆ. ಆಮೇಲೆ ದ್ವಾರಕೀಶ್ಗೂ ಬಂದು ಹೇಳಿದ್ರು ವಿಷ್ಣುಗೆ, ಇಲ್ಲ ಕಣವ ಮಾಡ್ತಿದ್ದಾನೆ, ಚೆನ್ನಾಗೆ ಶಾರ್ಟ್ ತೆಗಿತಾನೆ, ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡ, ನಾನು ಫಸ್ಟ್ ಟೈಮ್ ಕಣಯ್ಯ ಇದು ಡ್ಯೂಯಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ನೀವು ತಪ್ಪಾಗಿ ತಿಳ್ಕೊಬೇಡ. ನಾನಂದೆ ಡಬಲ್ ಆ್ಯಕ್ಟಿಂಗು ಬರೀ ಚೀಟಿಂಗ್ ಮಾಡೋದು ಅಷ್ಟೇ, ದೊಡ್ಡ ಟೆಕ್ನಿಕ್ ಏನಿಲ್ಲ ಅಂತ ಹೇಳ್ತೀನಿ. ಅದು ದೊಡ್ಡ ಟೆಕ್ನಿಕೇ ಇಲ್ಲ ಸರ್, ಇಟ್ ಇಸ್ ಚೀಟಿಂಗ್ ಇನ್ ದ ಕ್ಯಾಮ್ರಾ, ದಟ್ಸ್ ಆಲ್. ಅದಕ್ಕೆ ಅದೆಲ್ಲ ಗೊತ್ತಿತ್ತು ನನಗೆ ಮಾಡೋಣ. ಅದು ಏನು ಆತನಿಗೆ ಆಗಲಿಲ್ಲ. ಕೊನೆಯಲ್ಲಿ ಇದಿಲ್ಲದೆ ಕೊನೆಯಲ್ಲಿ ದಾಸರು ಒಂದೇ ಮಾತು ಹೇಳಿದ್ರು, ವಿಷ್ಣು ದಯವಿಟ್ಟು ಮಾಡು, ಅವ್ನು ನಾನು ಹೆಂಗೆ ತೆಗಿತೀನಿ ಎಲ್ಲ ಗೊತ್ತು ಆತನಿಗೆ, ಮಾಡಿಬಿಡು, ಸರಿಗೆ ಬರಲ್ಲ ರೀಶೂಟ್ ಮಾಡ್ತೀನಿ, ದಟ್ ಈಸ್ ಮೈ ಪ್ರಾಮಿಸ್, ರೀಶೂಟ್ ಮಾಡ್ತೀನಿ, ಮಾಡು, ನೀವು ಒಪ್ಕೋದೇವಿ. ಪಾಪ ಸೋಮಶೇಖರ್ ಇಲ್ಲ, ಜೋ ಅವ್ರು ಇಲ್ಲದೆ ಹೋದ್ರೆ ನಾನು ಈಗ ಮಾಡೋದು, ಅವರು ವಾಪಸ್ ಹೊಟ್ಟರು. ಸರ್ ರೀಸ್ ಆ್ಯಕ್ಟರ್ ಒಂದು 15 ದಿವಸ ಶೂಟ್ ಮಾಡಿದೆ ವಿಷ್ಣು ಇಟ್ಕೊಂಡು. ಆರಂಭದಲ್ಲಿ ಸ್ವಲ್ಪ ಅವ್ರಿಗೆ ಹೆಸಿಟೇಷನ್ ಇತ್ತು. ಓಕೆ, ಇನ್ನೊಂದು ಕ್ಯಾರೆಕ್ಟರ್ ಎಲ್ಲ ಶೂಟ್ ಮಾಡ್ತಾ ಇದ್ದೆ. ಆಮೇಲೆ 15 ಡೇಸ್ ಆಯ್ತು ಸರ್, ಶೂಟ್ ಮಾಡಿಬಿಟ್ಟೆ, ಆಯಿತು. ಪಾಪ ವಿಷ್ಣು ಕೂಡ ಹೇಳಿದ್ರು, ತಪ್ಪಾಗಿ ತಿಳ್ಕೊಬೇಡ ಜೋ, ಹಿಂಗೆ ಹಾಗೆ ಅನ್ಕೊಂಡು. ಆಯಿತು ಬಿಡು ವಿಷ್ಣು, ನಿಮ್ಮ ಒಂದು ಇದಿತ್ತು, 2 ಪಾತ್ರ ಮಾಡ್ತಾಯಿದ್ದೀವಿ ಅನ್ನೋದು, ನಿಮಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಾಗಿತ್ತು. ಸರ್ ಚೆನ್ನೈನಲ್ಲಿ ಇದ್ದೀನಿ, ಯಾವುದೋ ಎಡಿಟಿಂಗಲ್ಲಿ ಇದ್ದೀನಿ. ಅವಾಗ ಒಬ್ಬ ವರದಾಚಾರಿ ಅನ್ನೋರು ಬಂದರು ಸರ್. ವರದಾಚಾರಿ ಅಂತ ಒಬ್ಬ ಮ್ಯಾನೇಜರ್. ಇಲ್ಲಿ ಜೋಸೇಮನ್ ಯಾರು ಅಂತ ಸರ್ ಆಗ ಹೇಳಿದ್ರು, ನಾವು ಇವರೇ ಜೋಸೇಮನ್, ನಾನು ವರದಾಚಾರಿ ಅಂತ, ನಾನು ಈ ದುಂಡಿ ಡೈರೆಕ್ಟರ್ ಇದ್ದಾರಲ್ಲ, ದುಂಡಿ ರಾಜ್ ಅಂತ ಪ್ರೊಡ್ಯೂಸರು, ಅವರ ಮ್ಯಾನೇಜರ್ ನಾನು. ಸರಿ ಏನು ನಾನು, ಇಲ್ಲ ನೀವು ನಮ್ಮ ದುಂಡಿ ರಾಜ್ ಕರೀತಾ ಇದ್ದಾರೆ. ಯಾಕೆ ನನ್ನನ್ನು ಕರೀತಾ ಇದ್ದಾರೆ ಅಂತ. ಇಲ್ಲ ನಾವು ಒಂದು ಪಿಕ್ಚರ್ ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ನೀವು ಡೈರೆಕ್ಟ್ರ, ನೀವು ಯಾರು ಅಂತನೋ ಗೊತ್ತಿಲ್ಲ, ನಾನು ಡೈರೆಕ್ಟ್ರು ಅಂತಿದ್ದೀರಲ್ಲ ಅಂತಂದೆ. ಆವಾಗ ವರದಾಚಾರ್ಯ ಅನ್ನೋರು ಹೇಳಿದ್ರು, ಇಲ್ಲ ಸರ್ ನೀವು ಯಾರು ನಮಗೆ ಗೊತ್ತಿಲ್ಲ, ನಾವ್ಯಾರು ನಿಮಗೆ ಗೊತ್ತಿಲ್ಲ, ಆದರೆ ವಿಷ್ಣುವರ್ಧನ್ ಈ ಪಿಕ್ಚರ್ಗೆ ಹೀರೋ, ಹೀ ರೆಕಮೆಂಡೆಡ್ ಯುವರ್ ನೇಮ್. ಸರ್ ವಿಷ್ಣು ನಾನು ಮರೆಯೋಕ್ಕಾಗುತ್ತೆ ಸರ್. ಆ ಒಂದು 15 ದಿವಸ ನನ್ನ ಕೆಲಸ ನೋಡಿ, ಆ ಥರ ರಶ್ ಎಲ್ಲ ನೋಡಿ ಖುಷಿಯಾಗಿ, ನೆಕ್ಸ್ಟ್ ವಿಷ್ಣು ನನಗೆ ಅವನನ್ನ ಇಂಡಿಪೆಂಡೆಂಟಾಗಿ ಡೈರೆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ. ನನ್ನ ರೋಷ 100 ವರ್ಷ ಸರ್. ನಾನು ನನ್ನ ರೋಷ 100 ವರ್ಷ ಅಂತೇಳಿ ವಿಷ್ಣು ಆ ಒಂದು ಅವಕಾಶ ಕೊಟ್ಟಿದ್ರು. ತಕ್ಷಣ ಈ ಅಜಂತಾ ಮೂವೀಸ್ನವ್ರದ್ದೇ ಅದು ವಿಜಯ ವಿಕ್ರಮ, ಅವರು ಹೇಳಿದರು, ಇದೊಂದು ಮಾಡಿಕೊಟ್ಬಿಡಪ್ಪ, ನಿನ್ಗೊಂದು ನಾವು ಸಿನಿಮಾ ಕೊಡ್ತೀವಿ. ಅವರು ಒಂದು ಸಿನಿಮಾ ಕೊಟ್ಟರು, ಸಿಂಹ ಜೋಡಿ ಅಂತ. ಸರ್ ಆ ರೀತಿ ಶುರುವಾಗಿದ್ದು ನನ್ನ ವಿಷ್ಣುವರ ಅಂಡರ್ಸ್ಟ್ಯಾಂಡಿಂಗು, ಸ್ಕ್ರಿಪ್ಟ್ ಆಗಲಿ, ಸ್ಟೋರಿ ಲೈನ್ ಆಗಲಿ, ನಾವು ಟೇಕಿಂಗ್ ಆಗಲಿ, ಎಷ್ಟು ಜನದ ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ಅಂದರೆ ಸಿಕ್ಕಾಬಿಟ್ಟೆ ಸಿನಿಮಾಗಳು ಮಾಡಿರಿ. ವಿಷ್ಣು ಜೋಸೇಮನ್ ಅನ್ನೋದು ಗೊತ್ತಿರ್ಬೇಕು, ಏನೇನೆಲ್ಲ ಆಗೋಯ್ತು, ನಾವೇ ಬರ್ದವರು, ಇನ್ಯಾರಿದ್ರಾಗ.
ಹಾಗಾಗಿ ಆ ಥರ ಸರ್ ಒಂದು ಹೀರೋ ಯಾವ ರೀತಿ ನಮ್ಮ ಕೈಲಿ ಸಿಗ್ತಾರೆ, ಹೀರೋ ಮನಸ್ಸು ಮಾಡಿದ್ರೆ ಒಬ್ಬ ಡೈರೆಕ್ಟರ್ ಎಂತ ಅವಕಾಶ ಕೊಡ್ತಾರೆ, ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅಂದರೆ ಹೀರೋ ಖಂಡಿತ ಅವಕಾಶ ಕೊಡ್ತಾರೆ ಸರ್. ಅಂಥದ್ದೆಲ್ಲ ಅನುಭವಿಸಿ ನಾವು ಬಂದಿದ್ದೀವಿ ಅಂಥ ಹೀರೋಗಳ ಜೊತೆ ಸರ್. ವಿಷ್ಣು ಮತ್ತು ಪ್ರಭಾಕರ್ ಸೆಟ್ಟಲ್ಲಿದ್ದರೆ ಪ್ರಳಯಾಂತಕರು ಸರ್ ಅವರು. ನಾವು ಶಾರ್ಟ್ ನಡೀತಿರುವಾಗ ನನಗೇನೋ ಹೊಡೆದು ಬಿಡೋದು, ಜೋರಾಗಿ ಹೇಳ್ತಾ ಇದ್ದೆ, ವಿಷ್ಣು ನೀ ಅಲ್ಲೋಗಿ ಇದನ್ನು ತಿಳ್ಕೊಂಡು ಇದು ಮಾಡಿಬಿಟ್ಟು ಅದನ್ನು ತೊಗೊಂಡ್ಬಂದು ಇಲ್ಲಿ ಬಂದ್ಬಿಡು, ಪ್ರಭಾಕರ್ ನೀನು ಇದು ಮಾಡು ಅದು ಮಾಡು ಅಂತಂದರೆ ಇಬ್ಬರು ನಮ್ಮ ಕಡೆ ಕ್ಯಾಮ್ರಾ ಕಡೆ ತಿರುಗಿ ನೋಡ್ತಿರ್ಲಿಲ್ಲ ಸರ್. ಹೇಳಿದಷ್ಟು ಮಾಡ್ಕೊಂಡು ಬಂದವರು ಕಟ್ ಆದ್ಮೇಲೆ ಜೋರಾಗಿ ನಾವರಿಬ್ರು ಶಾರ್ಟ್ ನಡೀತಾ ಇರುವಾಗ ಇನ್ಸ್ಟ್ರಕ್ಷನ್ ಕೊಡ್ತಿಲ್ಲ ನೀನು ಸರ್. ಅಂಥ ಪ್ರಳಯ ಅಂತಂದ್ರು ಸರ್ ಅವರು. ಬೇರೆ ಯಾರಾದರೂ ಹೇಳಿದ್ರೆ ಏನು ಹೇಳಿದ್ರಿ ಅಂತ ತಿರುಗಿಬಿಟ್ಟಿರೋರು, ಶಾರ್ಟ್ ಕಟ್ ಆಗಿರೋರು ಸರ್. ಆ ಥರ ಇನ್ಮೇಲೆ ಏನು ಹೇಳಿದ್ರು ಹಂಗೆ ನೀವು ಶಾರ್ಟ್ ನಡಿವಾಗ್ಲಿ ಏನಾದ್ರು ಹೊಡೆದು ಬಿಡೋದು ನನಗೆ, ಅವ್ರಿಗೆ ಹೇಳ್ತಾ ಇದ್ದೆ. ಆಮೇಲೆ ಈ ಡೈಲಾಗ್ ಹೇಳ್ಬಿಡು ಅಂತ ಹೇಳ್ಬಿಡ್ತಾ ಇದ್ದೆ. ಆ ಥರ ಎಲ್ಲ ಫಿಲ್ಮ್ನಲ್ಲಿ ಆಟ ಆಡ್ಕೊಂಡು ಬಂದ್ವಿ ಸರ್. ಆ ಥರ ಕಲಾವಿದರು ನಮ್ಮ ಮತ್ತೆ ಸಿಗೋದು ಭಾಳ ಕಷ್ಟ ಸರ್. ಅಂಥ ಒಬ್ಬ ವಿಷ್ಣುವರ್ಧನ್ ಅಂತ ಒಬ್ಬ ಕಲಾವಿದ, ಮುದ್ದಾದ ಸ್ವಚ್ಛವಾಗಿ ಕನ್ನಡ ಮಾತಾಡುವಂಥ ಒಬ್ಬ ಹೀರೋ, ಎಲ್ಲ ತಾಂತ್ರಿಕ ವಿಚಾರಗಳನ್ನ ತಿಳಿದಿರುವ ಒಬ್ಬ ಮೈಕಟ್ಟಿನ ಒಬ್ಬ ಪ್ರಭಾಕರು, ಆಮೇಲೆ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರ್ತಕ್ಕಂಥ ಶಂಕರ್ ನಾಗು ಸರ್. ಏನು ಮಾತಾಡಲ್ಲ ಸರ್. ರಕ್ತ ತಿಲಗ ಶೂಟಿಂಗು ನೇರ ಬಂದರು ಸರ್. ಅವ್ರ ಎಕ್ಸ್ಪೀರಿಯನ್ಸ್ ಕಲಾವಿದರು ಅಂತಂದರೆ ಹೆಂಗಿರ್ತಾರೆ, ದಾಂಡೇಲಿ ಶೂಟಿಂಗ್ ನೇರ ಬಂದರು. ನಂದು ಏನು ಪಾತ್ರ ಇದೆ, ನನ್ನದು ಯಾವ ಥರ ಬರುತ್ತೆ, ಕಥೆನೇ ಕೇಳಿಲ್ಲ. ಜೋಸೈಮನ್ ಡೈರೆಕ್ಟ್ರ ಒಪ್ಕೊಂಡು ಬಂದ ಶಂಕರ್ನಾಗ್ ಇವ್ರದ್ದು ಬಾಳಿಗ ಬ್ರದರ್ಸ್ ಪ್ರೊಡ್ಯೂಸರ್. ನಾನು ಅಲ್ಲೊಬ್ಬ ಟ್ರೈಬಲ್ ಇದ್ರು, ಬರೆಯಲ್ಲಿ ನಿಂತ್ಕೊಂಡು ಸರ್ ಇದೆ ನೀನು ಈ ಕಾಡಲ್ಲಿ ಕಾಂಚನ ನಿಮ್ಮವ್ರ ತಾಯಿ, ಈ ಕಾಡಲ್ಲಿ ನೀನೊಬ್ಬ ಇನ್ನೋಸೆಂಟ್ ಟ್ರೈಬಲ್ ಅಂತಂದು ಅವನ್ನ ನೋಡ್ದ ಸರ್. ಮೇಕಪ್ಪನ್ನು ಕರೆದ, ಕತ್ರಿ ಕೊಡೆ ಅಲ್ಲಿ ಕತ್ರಿ ಕೊಟ್ಟ ಸರ್. ಇಷ್ಟಿಷ್ಟು ಉದ್ದ ಕೂದಲು ಬಿಟ್ಕೊಂಡಿದ್ದು ಸರ್, ಹಿಡ್ಕೊಂಡು ಕಟ 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 ಅಂತ ಎಲ್ಲ ಸರ್ ತಾನೇ ಲಿಟ್ರಲಿ ತಾನೇ ಎಲ್ಲ ಕಟ್ ಮಾಡಿಬಿಟ್ಟೈತೆ. ಜೋ ನೋಡಿ ಇವಾಗ ಸರ್ ನಾನು ಬೆಚ್ಚು ಬಿಡಿ ಸರ್ ನಿಜವಾಗ್ಲೂ ಸರ್. ಏನು ಸರ್ ಆರ್ಟಿಸ್ಟ್ಗಳವರು ಏನು ಹೇಳಿದ್ರು ಅರ್ಥನೇ ಹಂಗೆ ನಮಗೆ. ಆ ಟ್ರೈಬಲ್ ಥರನೇ ಮಾಡ್ಕೊಂಡ, ಎಲ್ಲಿ ಚಡ್ಡಿ ಕೊಟ್ಟು ಏನು ಕಾಸ್ಟ್ಯೂಮ್ ಕೊಟ್ಟು ಕಾಸ್ಟ್ಯೂಮ್ ಹಾಕ್ಬೇಡ. ಒಂದು ಸೀನಲ್ಲಿ ಈ ಒಂದು ಪುಟ್ಕೋಸಿ ಹಾಕ್ಕೊಂಡು ಮೈ ಮೇಲಿರೋ ಬಟ್ಟೆ ಎಲ್ಲ ಚಾಟಿಲಿ ಹೊಡೆದು ಬಟ್ಟೆ ಎಲ್ಲ ಕಿತ್ತೋಗ್ಬಿಡುತ್ತೆ, ಬರೀ ಪುಟ್ಕೋಸಿ ಸರ್. ಗ್ರೌಂಡಲ್ಲಿ ಹಂಗೆ ರೋಲ್ ಮಾಡ್ತಾನೆ ಮಾಡಿದ್ದಾನೆ ಈ ಆಕ್ಟ್ ಸರ್. ರಕ್ತ ತಿಲಗ ಈಗಲೂ ನೋಡಿ ನೀವು, ಆ ಶಾರ್ಟ್ಗಳು ಹಂಗೆ ಇದೆ ಸರ್. ಒಂದೇ ಒಂದು ಪುಟ್ಕೋಸಿ ಇಷ್ಟ ಆಗ್ಲಿದ್ದು ಸರ್, ಸೈಡೆಲ್ಲ ಕಾಣುತ್ತೆ ಮಾಡುತ್ತೆ, ಏನೇ ಮಾಡಲ ಸರ್. ಏನು ಪಾತ್ರದಲ್ಲಿ ಮುಳುಗುವುದು ಸರ್. ಕ್ಯಾರೆಕ್ಟರ್ ಸರ್, ದೆ ಲಿವ್ ಇನ್ ದ ಕ್ಯಾರೆಕ್ಟರ್ ಅಂಡ್ ವಾಟ್ ಇಸ್ ದ ಗೆಟಪ್. ಏನು ನಮ್ಮ ಪಾತ್ರ ಏನಿದೆ, ಪಾತ್ರಧಾರಿಯಾಗಿ ನಾನು ಉಳಿಬೇಕು. ನಾ ಕೂದಲು ತಗೊಂಡು ಕಟ್ ಮಾಡ್ದ ಕಟ ಇಷ್ಟು ಉದ್ದ ಎಲ್ಲಾದ್ರೂ ಉಂಟಾ ಸರ್? ಎಲ್ಲರೂ ಉಂಟಾ ಸರ್? ಒಪ್ಕೋತಾರೆ ಯಾರಾದರೂ? ಇದನ್ನ ಬೇಕಾದ್ರೆ ಹಿಂಗೆ ಇರ್ಲಪ್ಪ ನಾ ಬಟ್ಟೆ ಸುತ್ಕೊಂಡು ಕಟ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ಆಕೆ ಕತ್ರಿ ತಗೊಂಡು ಎಲ್ಲ ಕಟ್ ಮಾಡಾಕೊಂಡ್ಬಿಟ್ರೆ ಆ ಥರ ಕಲಾವಿದರು ನೋಡೋಕೆ ಕೆಲಸ ಮಾಡಬೇಕು. ಈಗೇನಾಯ್ತು ಅಷ್ಟೇ. ಈಗೇನು ಏನು ಸಮಸ್ಯೆ ಏನು ಯಾರಿಗೆ? ನನಗೆ ಹೌದು ಹೀರೋಗಳು ಅದೇ ಯಾಕೆ ಗೊತ್ತಿಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕತೆ ರೆಡಿ ಇದೆ ಸರ್, ಸ್ಕ್ರಿಪ್ಟ್ ರೆಡಿ ಇದೆ, ಹೌದು, ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಡೈರೆಕ್ಟರ್ ರೆಡಿ ಇದ್ದಾರೆ, ಹೌದು. ನಾಯಕ ಯಾಕೆ ರೆಡಿ ಇಲ್ಲ? ನಾಯಕರು ನಮಗೆ ಅಪಾಯಿಂಟ್ಮೆಂಟೇ ಕೊಡಲ್ವಲ್ಲ. ಕತೆ ಕೇಳಿ ಅಂತ ಕೇಳ್ಕೊತೀನಿ. ಮೊದಲು ಕತೆ ಕೇಳಿ. ಈಗ ನಾನು ಇದನ್ನ ನೋಡಿದ್ರೆ ನಾನು ಯಾರನ್ನು ಕೇಳಿದ್ರಲ್ಲ ಅವ್ರಿಗೆಲ್ಲ ನೆನಪು ಬರ್ಬೋದು. ಓಕೆ, ಯಾರನ್ನ ಅಪ್ರೋಚ್ ಮಾಡಿದ್ದೀನಿ ಆಗಲಿ, ಅವ್ರಿಗೆಲ್ಲ ನೆನಪು ಬರಲಿ, ಕೇಳಿದ್ದೀನಿ. ನಾನು ಹೇಳೋದು ನೀವು ಕತೆ ಕೇಳಿಯಪ್ಪ. ಕತೆ ಇಷ್ಟ ಆಗ್ಲಿಲ್ವಾ ಬಿಟ್ಬಿಡಿ ಸರ್. ಇವತ್ತು ಟ್ರೆಂಡ್ ಏನಿದೆ ಸರ್, ಎಷ್ಟೇ ಕೋಟಿ ಹಾಕಿದ್ರು ಹೀರೋ ಕತೆ ಒಪ್ಪುದ್ನಾ? ದಟ್ ಇಸ್ ದ ಫಸ್ಟ್ ಕ್ವಶನ್ ಇಸ್ ಕಮ್ಸ್ ಔಟ್. ಹೌದಲ್ವ? ಹೀರೋ ಕತೆ ಒಪ್ಪಿದ್ರೆ ತಾನೇ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾನೆ. ಆ ದುಡ್ಡು ಹಾಕೊಂಡು ರೆಡಿ ಇದ್ದಾನೆ. ಆ ದುಡ್ಡು ಹಾಕೋನಿಗೆ ಕತೆ ಇಷ್ಟ ಆಗಿದೆ, ಅವನು ಹೇಳ್ತಾನೆ ಈ ಕತೆ ನನಗೆ ಇಷ್ಟ ಇದೆ, ಸೀರಿಯಸ್ ವಿಷಯ. ದುಡ್ಡು ಹಾಕೋಣಪ್ಪ, ನಾನು ಅದೆಷ್ಟು ಹಾಕುತ್ತೆ ನಾನು ನೋಡಿ ಅಷ್ಟಾಗಲ್ಲ, ಇಷ್ಟು ಮಾಡ್ಕೊಡಿ, ಆಯ್ತು ಇಷ್ಟೊಂದು ಮಾಡೋಣ ಹೇಳಿ. ಅವ್ರಿಗೆ ಹೇಳಿ ಕತೆ ಸರ್, ಅವ್ರದ್ದು ಹಿಂಗಾಯ್ತು, ಅವರು ಹೋಗಿ ಹೇಳಿ ನೋಡಿ, ಅವ್ರು ಟ್ರೈ ಮಾಡಿ. ಅವ್ರು ಒಬ್ರು ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ. ಈಗ ಆಗ ನಾಳೆ ಕೇಳ್ತೀನಿ, ನಾಡಿದ್ದು ಕೇಳ್ತೀನಿ, ಹೀಗೆ ಎಲ್ಲ ಗೊತ್ತಿರೋ ನಿರ್ದೇಶಕರು ಸರ್. ಕೊನೆಯಲ್ಲಿ ಪುನೀತ್ ಒಪ್ಕೊಂಡಿದ್ರು ಸರ್. ನಾಳೆ ದುರಂತ, ನನ್ನ ದುರಂತ. ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಿ ಅಂತ ಆಗೇನೋ ಹೇಳಿದಾಗೆಲ್ಲ ಕ್ಲೈಮ್ಯಾಕ್ಸು ಮಾಡಿರ್ಲಿಲ್ಲ ನಾನು. ಇಲ್ಲಿ ಬರೋದು ಸರ್, ಮುಂದೆ ಕ್ಲೈಮ್ಯಾಕ್ಸ್ ಒಂದೇ. ಕ್ಲೈಮ್ಯಾಕ್ಸ್ ಸ್ವಲ್ಪ ಕ್ಲಿಯರ್ ಮಾಡಿ ಹೇಳ್ಬಿಡಿ ಅಂತಂದ್ರು ಸರ್. ಪ್ರಾಮಿಸ್ ಜೊತೆ ಅಷ್ಟು
ಅಷ್ಟು ಸರ್ ನಾನು ಬಂದರೆ ಎದ್ದು ನಿಂತ್ಕೊಬಿಡೋನು ಪುನೀತ್ ಸರ್. ಸರ್ ನಿಜವಾಗ್ಲೂ ಒಬ್ಬ ಹಿರಿಯರಿಗೆ ಗೌರವ ಕೊಡೋದು ಅಂತಂದರೆ ರಾಜ್ಕುಮಾರ್ ಮಕ್ಕಳು ಸರ್. ಎಸ್, ಯಾವತ್ತಿಗೂ ನಾನು ಮರೆಯಲ್ಲ. ಅವ್ರು ಹೇಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಆ ಪಾರ್ವತಮ್ಮ ಅವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಿದ್ರು, ಮಕ್ಕಳು ಹಾಗೆ ಸರ್. ನಾವು ಮನೆಗೆ ಹೋದರೆ ನಮ್ಮನ್ನು ಸೋಫಾದಲ್ಲಿ ಕೂರಿಸ್ಬಿಟ್ಟು ಅವ್ರು ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ ಸರ್ ಫ್ಲೋರ್ನಲ್ಲಿ. ಸರ್ ಎಲ್ಲಿ ಸರ್? ಆಮೇಲೆ ನಾವು ಮಾತಾಡ್ತಾ ಇರ್ತೀವಿ, ಏನೋ ಮಾತಾಡ್ತಿದ್ದಂಗೆ ಟೀ ಬಿಸ್ಕೆಟ್ ತಾನಾಗೆ ಬರುತ್ತೆ ಸರ್. ಇವ್ರೇನು ಆರ್ಡರ್ ಮಾಡಲ್ಲ, ಟೀ ತಗೊಂಬರ್ರಿ, ನೀರು ತಗೊಂಬರ್ರಿ, ಏನು. ದಟ್ ಇಸ್ ದ ಸಿಸ್ಟಮ್. ಹೌ ಟು ಗಿವ್ ರೆಸ್ಪೆಕ್ಟ್ ಫಾರ್ ದ ಸೀನಿಯರ್ಸ್ ಸರ್. ಅವ್ರ ಹತ್ರ ಕಲಿಬೇಕು ಸರ್. ಶಿವಣ್ಣ ಆಗಲಿ, ರಾಘು ಆಗಲಿ, ಪುನೀತ್ ಆಗಲಿ, ಆ ಪಾರ್ವತಮ್ಮರಾಗಲಿ, ರಾಜ್ಕುಮಾರ್ ಆಗಲಿ ಎಂಥ ನಮ್ಮಗಳಿಗೆ ಗೌರವ ಕೊಡ್ತಾ ಇದ್ರು ಅಂತಂದರೆ ಹ್ಯಾಟ್ಸ್ ಆಫ್ ಟು ದಟ್ ಫ್ಯಾಮಿಲಿ. ನಾ ಹೇಳ್ತೀನಲ್ಲ. ದರ್ಶನ್ ಅವಕಾಶ ಬರಲಿಲ್ವಾ? ಮುಂದಕ್ಕೆ ಅದನ್ನೇ ಹೇಳಕ್ಕೆ ಬರ್ತೈತೆ. ಅದನ್ನೇ ಹೇಳಕ್ಕೆ ಸರ್, ನೀವು ಸಾಕು, ನೀವು ಸೀರಿಯಸ್ ವಿಷಯ ನಗ್ತಾ ಹೇಳ್ತಿರಲ್ಲ, ನನಗೆ ಅದೇ ಹಾಗೆ ಇರೋದಂದ್ರೆ ಈಗ ಇದ್ರಿ ಅಲ್ವಾ? ಇದ್ಬಿಡ್ಬೇಕು, ಏನೇನು ಮಾಡಕ್ಕೆ ಸರ್. ಅವನು ತೂಗುದೀಪ್ ಶ್ರೀನಿವಾಸ್ ನನ್ನ ಸಿನಿಮಾದಲ್ಲಿ ಇಲ್ಲದೇ ಇದ್ದ ಸಿನಿಮಾನೇ ಇಲ್ಲ. ಎಲ್ಲ ಫಿಲ್ಮ್ ಹಾಕಿ ಎಲ್ಲ ಸಿನಿಮಾದಲ್ಲಿ ಆ ರೀತಿಯಾಗಿ ಅವರ ಮಿಸ್ಸಸ್ಗೂ ಚೆನ್ನಾಗಿ ಗೊತ್ತು. ಇವರು ಹೀರೋ ಆಗ್ಬಿಟ್ಟಿದ್ರೆ ಅವ್ರ ತಾಯಿದ್ರು ಕೇಳಿದ್ರು, ಅಯ್ಯೋ ಏನು ಜೋಸೆ ಮರ ನೀವು ಮಾಡೋಣ ಅಂತ. ಆಮೇಲೆ ಅವರು ಭಾಳ ಕಮ್ಮಿ ರೇಂಜಲ್ಲಿದ್ದವರು ದೊಡ್ಡ ಮಟ್ಟಕ್ಕೆ ಹೋದ್ರು, ಕೋಟಿಗಟ್ಟಲೆ ಲಕ್ಷದಲ್ಲಿದ್ದವರು ಅವರು ಆರಂಭದಲ್ಲಿ, ನನಗೆ ಗೊತ್ತು. ಅವ್ರಿಗೆ ಹೊರ್ಟು ಹೋಗ್ಬಿಟ್ರು. ಸರಿ ನಮ್ಮ ಮನೆಯವ್ರಿಗೆ ಹೋಗ್ರಿ ಅವ್ರಿಗೆ ಗೊತ್ತು ನಿಮಗೆ ತೂಗುದೀಪಗಳು, ಆ ದರ್ಶನ ಆದರೂ ಕೇಳಿ, ಇಷ್ಟು ಜನ ಮಿಸ್ ಆಗಿದೆ. ನಮ್ಮ ಮನೆಯವ್ರಿಗೆ ತುಂಬ ಫೀಲು. ಹೋಗಿ ಕೇಳಿ ಅವ್ರನ್ನ. ನಾವು ಒಂದು ಸತಿ ಧೈರ್ಯ ಮಾಡ್ಕೊಂಡು ಹೋಗ್ಬಿಟ್ಟೆ. ಮನೆ ಹತ್ರ ಹೋದೆ, ಅವ್ರ ಊರಲ್ಲಿಲ್ಲ. ಅವ್ರ ಪಿ ಎಗಳೆಲ್ಲ ನಂಬರ್ ಕೊಟ್ಟರು. ಸರ್ ಬಂದಮೇಲೆ ನಿಮ್ಗೆ ಹೇಳ್ತೀವಿ ಸರ್, ಬಂದಮೇಲೆ ಹೇಳ್ತೀವಿ ಅಂತಂದರು. ಆಯಿತು ಅಪಾಯಿಂಟ್ಮೆಂಟ್. ಆಮೇಲೆ ತುಂಬ ಕ್ಲೋಸ್ ಆಗಿರೋವ್ರಿಗೆ ಹೇಳಿದೆ, ಇಲ್ಲ ಸರ್ ನಾವು ಹೇಳಿದ್ರಾಗಲ್ಲ, ನೀವು ಅವ್ರನ್ನ ಮಾತಾಡಿ ಕೇಳಿ ಅಂತ. ಸರಿ. ಆಮೇಲೆ ಅವ್ರನ್ನ ನಿರ್ಮಾಪಕ ಒಬ್ಬರಿದ್ದರು, ಅದ್ರ ಹಿಂದೆ ಒಂದು ಸಿನಿಮಾ ಮಾಡಿದರು. ಆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ. ಅವನು ಫ್ರೆಂಡ್, ನನಗೆ ಗೊತ್ತಿದ್ದವನೇ, ಚಿಕ್ಕವನು. ಏನೇ ನೀನು ಆಲ್ರೆಡಿ ದರ್ಶನ್ ಸಿನಿಮಾ ಮಾಡಿದ್ಯಾ, ನನ್ನ ಹತ್ರ ಒಂದು ಕತೆ ಇದೆ, ತುಂಬ ಚೆನ್ನಾಗಿದೆ, ನೋಡು ನೀನು ಕೇಳ್ಬಿಟ್ಟು ಬೇಕಾದ್ರೆ ನೀನು ಮಾಡೋದಾರೆ. ಅವ್ನ ಪ್ರಪೋಸಲ್ ಇತ್ತು, ಮುಂದಿನ ಸಿನಿಮಾ ಅವನೇ ಮಾಡೋದು ಅಂತ. ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೆ. ಕತೆ ಕೇಳ್ಬಿಟ್ಟು ಮಾಡಯ್ಯ ಅಂತಂದೆ. ಸರಿ. ಅವರು ಸರ್ ಒಂದು ಸಿನಾಪ್ಸಿಸ್ ಕಳಿಸ್ಕೊಡಿ, ಮೇಲ್ ಮಾಡಿಬಿಡಿ. ಸರಿ ಆಯ್ತು ಕಳಿಸ್ಕೊಡ್ತೀನಿ ಅಂತಂದೆ. ಇಲ್ಲ, ಸಿನಾಪ್ಸಿಸ್ ಕಳಿಸಿದ್ಮೇಲೆ ನೀವು ನನಗೊಂದು ಫುಲ್ ಸ್ಕ್ರಿಪ್ಟನ್ನ ಮೇಲ್ ಮಾಡಿಬಿಡಿ, ನಮ್ಮ ಟೀಮ್ ಇದೆ, ಅವರೆಲ್ಲ ಓದ್ತಾರೆ, ಅದಾದಮೇಲೆ ಎಲ್ಲಪ್ಪ ಸಿನಾಪ್ಸಿಸ್ ಕಳ್ಸೋಣ, ಇಡೀ ಸ್ಕ್ರಿಪ್ಟನ್ನ ಮೇಲ್ ಮಾಡಿ ಹೆಂಗೆ ಕಳಿಸೋದು? ಯಾರೋ ಸಿನಿಮಾ ಮಾಡ್ತಾರೆ ಆಮೇಲೆ ಮೇಲ್ ಮಾಡಿಬಿಟ್ರೆ ನಾನು ಹೆಂಗಯ್ಯ ನನ್ನ ಕತೆ ಇದು ತಿರುಳು. ಇವತ್ತಿಗೂ ಅಷ್ಟು ಜೀವಂತವಾಗಿದೆ ಸರ್ ಆ ಕತೆ. ಆಮೇಲೆ ಸರಿ ನಮ್ಮನೆಯವ್ರು ಯಾರು ಕೇಳೋದು ಡೈರೆಕ್ಟಾಗಿ ಹೋಗ್ಬಿಡಿ. ಆಮೇಲೆ ನನ್ನ ಮಗ ಯಾವುದೋ ಇದಕ್ಕೆ ಹೋಗಿದ್ದಾನೆ. ಅವ್ರು ಯಾರು ಇನ್ನೊಬ್ಬರು ಹೈದ್ರಾಬಾದ್ನವ್ರು ಬಂದಿದ್ರು ಅಂತ ಅವ್ರಿಗೆ ಡೇಟ್ ಕಡೆ ಯಾರು ಅವ್ರು ಬಿಡ್ತಾರಲ್ಲ, ಅವ್ರು ಒಳಗಡೆ ಹೋಗಿಲ್ಲ ಅಂತ. ಸರ್ ಜೋಸೆಮ್ಮನವ್ರ ಮಗ ಬಂದಿದ್ದಾನಂತೆ. ಎದ್ದು ಓಡಿ ಬಂದಿದ್ದಾರೆ. ಸರ್ ಬನ್ನಿ ಜೋಸೆಮ್ಮರ ಮಗ, ಬನ್ನಿರಿ, ಬಂದು ಕೂತ್ಕೊಳ್ಳಿ, ಕಾಫಿ ಟೀ ಎಲ್ಲ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನನ್ನ ಮಗನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದ. ನನ್ನ ಮಗನೂ ಬಂದ, ಜಿತೇಂದ್ರ ನನ್ನ ಮಗ. ಡ್ಯಾಡಿ ಎಷ್ಟು ಚೆನ್ನಾಗಿ ಮಾತಾಡ್ಸು ಮಟನ್, ಆಯ್ತಪ್ಪ ನೋಡೋಣ ಅಂತಂದು. ಆವಾಗ ಕಾಟೇರ ಶೂಟಿಂಗ್ ನಡೀತಾ ಇತ್ತು. ಸರಿ ಅವಾಗ ಹೋಗೋಣ ಅಂತ ಮ್ಯಾನೇಜರ್ ಮಾತಾಡಿದೆ. ಇಲ್ಲ ಸಾರ್ ಅಲ್ಲಿ ಸೆಟ್ಟಲ್ಲೆಲ್ಲ ಅವರು ಕತೆ ಕೇಳೋದಿಲ್ಲ, ಮೀಟ್ ಮಾಡೋಕ್ಕೂ ಆಗೋದಿಲ್ಲ, ಮನೆಯಲ್ಲೇ ನೋಡ್ಬಿಡಿ ಅಂತಂದು. ಸರಿ ಆಯ್ತಪ್ಪ ಅಂತಂದೆ. ಆಮೇಲೆ ಕಾಟೇರ ಮುಗೀತು, ಅವನು ಕೈ ಸಿಕ್ಕಲಿಲ್ಲ, ಮಾಡಲಿಲ್ಲ. ಏನೇ ಮಾಡೋದು ಅಂದ್ಬಿಟ್ಟು ಒಂದ್ಸರಿ ತುಂಬ ನಿರ್ಧಾರ ಮಾಡಿಕೊಂಡು ಆಯ್ತಾಯ್ತು ಹೋಗೇ ಬೇಡ ಸರಿ ಅಂದ್ಕೊಳ್ಳೋಷ್ಟರಲ್ಲಿ ಈ ಸುದ್ದಿ ಬಂತು ಸರ್, ರೇಣುಕಾ ಸ್ವಾಮಿ. ಸರ್ ವಾಟ್ ಈಸ್ ಮೈ ಫೇಟ್ ಸರ್. ಖಂಡಿತ ಅವ್ರು ಸಿಕ್ಕಿ ನಾನು ಕತೆ ಕೇಳಿದರೆ ಅದ್ಭುತವಾದ ಕತೆ ಅವರೇ ಮಾಡೋಕ್ಕೆ ಸಾಧ್ಯ. ಆ್ಯಕ್ಚುಲಿ ಆ ಥರ ಇರೋರೇ ಬೇಕು. ಸ್ವಲ್ಪ ಬಲಶಾಲಿಯಾಗಿರಬೇಕು, ಮಿಲ್ಟ್ರಿ ಯೋಧ ಆತ. ಸೆಂಟಿಮೆಂಟ್ ಡ್ರಾಮಾ ಅದು ಇದು ಭಾಳ ಭಾಳ ಚೆನ್ನಾಗಿದೆ ಆ ಕತೆ. ಅವ್ರಿಗೆ ಭಾಳ ಚೆನ್ನಾಗಿ ಒಪ್ಪುವಂಥದ್ದು, ಬೇರೆ ಯಾರನ್ನೂ ಮಾಡೋಕ್ಕಾಗಲ್ಲ. ಈಗ ಶಿವರಾಜ್ ಕುಮಾರ್ ನೋಡಿ ಅಂತದ್ದು, ಬಾಡಿ ಫಿಟ್ ಆಗಲ್ಲ. ಆ ಕ್ಯಾರೆಕ್ಟರ್ ಏನು ಮಾಡಿದ್ದೀನಿ ಅದಕ್ಕೆ ಫಿಸಿಕಲ್ ಫಿಟ್ ಆಗಲ್ಲ. ಹಾಗಾಗಿ ನನಗೆ ಮಿಸ್ ಆಗೋಯ್ತು ಸರ್. ಈ ಥರ ಆಗೋಯ್ತು. ಸ್ಟಿಲ್ ದ ಸ್ಟೋರಿ ಈಸ್ ಅಲೈವ್. ಆಮೇಲೆ ಈ ಸಡನ್ನಾಗಿ ಆಪರೇಷನ್ ಸಿಂಧೂರ್ ಅಂತ ಏನೋ ಮಾಡಿಬಿಟ್ಟಿದ್ರಲ್ಲ ಮೋದಿ, ಅವಾಗ ಅಲ್ಲಿ ಯಾರೋ ಚೇಂಬರ್ನಲ್ಲಿ ಆಪರೇಷನ್ ಸಿಂಧೂರ್
ಅಂತ ಟೈಟ್ಲ್ ರಿಲೀಸ್ ಮಾಡ್ರು. ನಾನು ಚೇಂಬರಲ್ಲಿ, ನಾನು EC ಮೆಂಬರ್, ಯಾರು ರೀ ಅದು ಟೈಟ್ಲು? ಸರ್ ಸಾರಾಗೊಂದು ಮಾಡಿದ್ದಾರೆ, ಸಾರಾಗೊಂದು ಆ ಟೈಟ್ಲು ಆಪರೇಷನ್ ಸಿಂಧೂರ, ಅದೇ ಪುಲ್ವಾಮಾದಲ್ಲಿ ಏನೋ ನಡೀತಲ್ಲ ಗಲಾಟೆ, ಅದಕ್ಕೆ ಇವರು ಆಪರೇಷನ್ ಸಿಂಧೂರ ಅಂತ ಮಾಡಿ ನಾ ಸಾರಾಗೊಂದು ಕರೆದೆ. ಸಾರಾಗೊಂದವ್ರು ಏನು ಇದು ಇಟ್ಟಿದ್ದಾರಲ್ಲ ನೋಡಿ, ನಿಮ್ಮ ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂಥ ಕತೆ ನನ್ನ ಹತ್ರ ಇದೆ, ನೀವು ಟೈಟ್ಲ್ ಇಟ್ಬಿಟ್ಟಿದ್ದೀರಾ, ಕತೆ ಮಾಡಿದ್ದೀರಾ? ಇಲ್ಲ ಕತೆ ಮಾಡಿಲ್ಲ ಸರ್, ಟೈಟ್ಲ್ ಇಟ್ಸಿದ್ದೀನಿ, ಫಿಕ್ಸ್ ಮಾಡಿದ್ದೀನಿ, ನಾನು ರಿಜಿಸ್ಟರ್ ಮಾಡಿ. ಸರಿ, ಕತೆ ನನ್ನ ಹತ್ರ ಇದೆ, ಕರೆಕ್ಟಾಗಿ ಅದಕ್ಕೆ ತಕ್ಕಂತ ಇದೆ, ಮಿಲ್ಟ್ರಿ ಕತೆನೇ ಇದೆ ನನ್ನ ಹತ್ರ. ನೀವು ಕೇಳಿದ್ರೆ ಒಂದು 2 hours ಬೇಕು ನಾನು ನಿನ್ನ ಕತೆ ಹೇಳೋಕ್ಕೆ, ಟೈಮ್ ಕೊಡಿ ಹೇಳ್ತೀನಿ ಅಂತಂದು. ಅವರೆಲ್ಲಿ ಕೇಳ್ತಾರೆ, ನನ್ನ ಬಡ್ಜೆಟ್ ಒಂದು 25-30 ಕೋಟಿ ಮೇಲೆ ಹೋಗುತ್ತೆ ಅಂತಂದೆ ಅಷ್ಟೇ. ಅದು ಅಲ್ಲೂ ಇದು ಇನ್ನೂ ಇದು ಹಾಗೆ ಇದೆ, ಯಾರನ್ನು ಮಾಡೋದು ಅಂತ ಹಾಗಾಗೋಯ್ತು. ಆಮೇಲೆ ಒಬ್ಬ ಹೀರೋ ರೆಫ್ಯೂಸ್ ಮಾಡಿದ್ದಲ್ಲ, ಹಾಡಿಲ್ಲ ಅದಿಲ್ಲ. ಆಮೇಲೆ ಪ್ರೊಡ್ಯೂಸರ್ಗೆ ಹೇಳಿದೆ, ಸರ್ ಮಲಯಾಳಂನಲ್ಲಿ ಇವರಿದ್ದಾರೆ, ಮೋಹನ್ ಲಾಲ್ ಇದ್ದಾರೆ, ಅವ್ರದ್ದು ಸಿನಿಮಾ ನಾನೇ ಇನ್ಚಾರ್ಜ್ ಆಗಿದ್ದೆ. ಅವ್ರದ್ದು ರಾಕ್ಲೈನ್ ಒಂದು ಸಿನಿಮಾ ಮಾಡಿದ್ರು ಮಲಯಾಳದಲ್ಲಿ, ಓಕೆ, ಅದಕ್ಕೆ ನಾನೇ ಇನ್ಚಾರ್ಜು. ನನಗೆ ಪರಿಚಯ ಇದ್ದಾರೆ ಮೋಹನ್ ಲಾಲು, ಮಾಡಿಬಿಡಿ ಸರ್ ಮಾಡೋಣ ಅಂತ ಕಡೆಗೆ ಅಂತ. ಸರಿ ಅವ್ನು PA ಚೆನ್ನಾಗಿ ಗೊತ್ತು, ಫೋನ್ ಮಾಡಿದೆ. சரி ஸ்டோரி லைன் அனுப்பி கொடுங்க, நான் ஃபோன் பண்ணுறேன், நீங்கள் வரும்போது அட்வான்ஸோடு வந்துருங்க, கதையை சொல்லிட்டு பண்ணுறேன். ಸರ್ ಆ ಕತೆ ಆಪ್ಟ್ ಆಯ್ತು ನನಗೆ. ಅದು ಹೆಂಗಾಯ್ತು, ಅವ್ರ ರೆಮ್ಯುನರೇಷನ್ ಇವನು ಈ ಪ್ರೊಡ್ಯೂಸರ್, ಸರ್ ಅಷ್ಟು ಜಾಸ್ತಿ ಆಗಿಬಿಡ್ತದೆ ಸರ್, ಮಲಯಾಳಿ ರೀ, ಅದು ಮಾಡಿದ್ರೆ ಎಲ್ಲ ಡಬ್ಬಿಂಗು ಮಾಡ್ಬೋದು ಅಂತಂದು. ಹಾಗಾಗಿ ಅದು ಮಿಸ್ ಆಗೋಯ್ತು ಆ ಕತೆ. ಹೀಗೆ ಪ್ರಯತ್ನಗಳು ನಡೀತಾನೆ ಇದೆ. ಬಟ್ ಸ್ಟಿಲ್ ಐ ಆಮ್ ಅಲೈವ್ ಇನ್ ದ ಇಂಡಸ್ಟ್ರಿ ಬೈ ಆ್ಯಕ್ಟಿಂಗ್ ಮಾಡಿಕೊಂಡು ಅದು ಇದು ಮಾಡಿ ಅಲ್ಲಿ ಇಲ್ಲಿ ಶೂಟಿಂಗ್ ಕರಿತಾ ಇರ್ತಾರೆ, ಹೋಗ್ತಾರೆ, ಮಾತಾಡಿ. ನನ್ನ ಪ್ರಯತ್ನ ಮುಗಿದಿಲ್ಲ. ರಾಜ್ಕುಮಾರ್ ಹೇಳೋರು ಕಲಿಕೆಗೆ ಕೊನೆ ಇಲ್ಲ ಅಂತೇಳಿ ಅಲ್ವಾ? ಕಲಿಕೆಗೆ ಕೊನೆನೇ ಇಲ್ಲ, ಎಷ್ಟು ಕಲಿತರೂ ಇನ್ನೂ ಕಲಿಬೇಕು ಅನ್ಸಿರೋದು. ಅದು ರಾಜ್ಕುಮಾರ್ ಹೇಳಿದ ಮಾತು ನಾವು ಮರೆಯೋ ಹಾಗಿಲ್ಲ. ಹಾಗೆ ಹೇಳೋದು, ದೇರ್ ಇಸ್ ಓನ್ಲಿ ಎ ಬೆಂಡ್, ನೋ ಎಂಡ್. ಟು ಲರ್ನ್ ವಿ ಕ್ಯಾನ್ ಮೀಟ್ ದಿ ಎಂಡ್, ಬೆಂಡ್ಸ್ ಅಷ್ಟೇ, ನಾಟ್ ದಿ ಎಂಡ್ ಅಂತ. ಹಾಗಾಗಿ ನಾನು ಇನ್ನೂ ಪರಿತಪಿಸ್ತಾ ಇದ್ದೀನಿ, ಒಳ್ಳೆ ಒಬ್ಬ ನಾಯಕನಿಗೋಸ್ಕರ. ಒಳ್ಳೆ ಪ್ರೊಡ್ಯೂಸರು ಸಿಗ್ತಾರೆ, ನಾಯಕರು ನಮಗೆ ಡೇಟು ಸಿಗ್ತಾ ಇಲ್ಲ, ಭಾಳ ಕಷ್ಟ ಐತೆ. ಈ ಥರ ಬೇರೆ ಡೈರೆಕ್ಟ್ರುಗಳು ಹೇಳ್ಕೊಂಡಿರೋದು ನಾನು ಕೇಳಿದ್ದೀನಿ. ನಮ್ಮನ್ನು ಹಳೆ ಡೈರೆಕ್ಟ್ರು ಅಂತಾರೆ ಸರ್, ಅದು ಹೇಳ್ತಾರೆ ಸರ್. ಹಳೆ ಡೈರೆಕ್ಟ್ರು ಅಂತಂದರೆ ಕಲ್ತಿರೋ ಡ್ರೈವಿಂಗ್ ಮರ್ತು ಬಿಡೋಕ್ಕಾಗತ್ತಾ? ಇಲ್ಲ. ವಯಸ್ಸಾದಂಗೆ ನಾನು ಇವತ್ತು ಕಾರ್ ಡ್ರೈವ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಹೆಂಗೆ ಮರ್ತು ಬಿಡೋಕ್ಕೆ ಸಾಧ್ಯ? ಆಮೇಲೆ ಜೇಮ್ಸ್ ಕ್ಯಾಮರೂನು ಏನು ಚಿಕ್ಕ ಹುಡುಗನ, ಸ್ಟೀವನ್ ಸ್ಪೀಲ್ಬರ್ಗು ಚಿಕ್ಕ ಹುಡುಗನ, ಸಿಸಿಲ್ ಬಿ ಡಿಮಿಲಿ 12 ಕಮ್ಯಾಂಡ್ಮೆಂಟ್ಸ್ ಮಾಡಿದ್ನಲ್ಲ, ಅವ್ರು ಚಿಕ್ಕ ಹುಡುಗನಾಗಿದೆ ಅವಾಗ ಮಾಡುವಾಗ. ಹಿಂಗೆ ಸರ್ ಯಶ್ ಚೋಪ್ರಾ 80ನೇ ವಯಸ್ಸಲ್ಲಿ ಡೈರೆಕ್ಟ್ ಮಾಡಿದ್ರು, ಶಾರುಖ್ ಖಾನ್ ಹಾಕ್ಕೊಂಡು. ಇದೇ ನಮ್ಮ ಇವನು ಅಜಯ್ ದೇವ್ಗನ್ ಹೆಂಡತಿ ಅವನು ಹಾಕೊಂಡು ಸಿನಿಮಾ ಮಾಡಿಲ್ಲ ಸರ್. ವಯಸ್ಸು ಬಿಟ್ಟಾಕಿರಿ. ಆಮೇಲೆ ಒಳ್ಳೊಳ್ಳೆ ಸಾಹಿತಿಗಳೆಲ್ಲ ವಯಸ್ಸಾದವರೇ ಒಳ್ಳೊಳ್ಳೆ ಕೃತಿಗಳನ್ನ ಕೊಟ್ಟಿರೋದು ಇವತ್ತಿಗೂ. ವಯಸ್ಸಾದ ಮೇಲೆ ಅವ್ರಿಗೆ ಜ್ಞಾನ ಇರೋದಿಲ್ವಾ? ಏನು ಅರ್ಥ ಆಗ್ತಾ ಇಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಸಫರಿಂಗ್. ಅವಕಾಶ ವಂಚಿತನಾಗಿ ಕೂತ್ಕೊಂಡಿದ್ದೀನಿ, ಆದರೂ ನಗುತ್ತಾ ಹೋಗ್ತಾ ಇರ್ಬೇಕು. ಜೀವನ ಹೇಗೆ ಸರ್ ನಿಮ್ಮದು? ಜೀವನ ಹೀಗೆ, ಶೂಟಿಂಗ್ ಕೇಳ್ತಾರೆ, ಕೆಲವು ಸ್ಕ್ರಿಪ್ಟ್ ಕೇಳ್ತಾರೆ, ಕರೆಕ್ಷನ್ ಮಾಡಿಕೊಡಿ ಅಂತಾರೆ, ಡೈಲಾಗ್ ಬರ್ಕೊಡಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಬರ್ಕೊಡ್ತೀನಿ ನಾನು. ಅದು ದುಡ್ಡು ಕೊಡ್ತಾರೆ? ದುಡ್ಡು ಕೊಡ್ತಾರೆ. ಡೈರೆಕ್ಟರ್ ಆಗಿರೋ ಸರಿಯಾಗಿ ದುಡ್ಡು ಕೊಟ್ಟಿದ್ದಾರೆ? ಡೈರೆಕ್ಟರ್ ಆಗಿರುವಾಗ ಖಂಡಿತ ಇಲ್ಲ. ಇಲ್ಲದೆ ನಾನು ಯಾಕೆ ಸರ್, ಇವತ್ತು ಚೆಕ್ಗಳಿದೆ ನಮ್ಮ ಮನೆಯಲ್ಲಿ. ಐ ವಿಲ್ ಶೋ ಮೈ ಚೆಕ್ಸ್. ನೀವು ನಂಬಲ್ಲ, ಸಾಹಸ ಸಿಂಹ ಮಾಡಿ ಸಿನಿಮಾಗೆ ನನಗೆ ಸಂಬಳ ಬಂದಿಲ್ಲ. ಅಲ್ಲಿ ಸೂಪರ್ ಹಿಟ್ ಅಲ್ವ ಅದು? ಪಿಕ್ಚರ್ ಸೂಪರ್ ಹಿಟ್ಟು, ಹೌದು, ನನಗೆ ಬಂದಿಲ್ವಲ್ಲ ಪೇಮೆಂಟು. ಸರ್ ಕೊನೆ ಪ್ರಿಂಟು ಅದು ವಿಷ್ಣುವರ್ಧನ್ ಹೇಳಿ ಕೊಡ್ಸಲ್ವಾ? ಅವ್ರು ಪ್ರೊಡ್ಯೂಸರ್ಗೆ ಹೇಳ್ತಾರೆ. ಪ್ರೊಡ್ಯೂಸರ್ ಎಲ್ಲಿದೆ ಎಲ್ಲ ನಾವು ಎಂಥವು ರತ್ನಯ್ಯ ಶೆಟ್ಟಿ ಅಂತ ಒಬ್ಬರಿದ್ರು, ಅವ್ರು ನೆಗೆಟಿವ್ ರೇಟ್ಸು ಅವ್ರು ಕೊಡ್ತಾ ಇಲ್ಲ. ನಾ ಅವ್ರ ಹತ್ರ ಮಾಡ್ದೆ, ಲೇದಪ್ಪ ಚೂಸ್ತಾನು ಪಿಕ್ಚರ್ ರಿಲೀಸ್ ಕಾವಲ್ಲ ಅಂತಂದರು ರತ್ನಯ್ಯ ಶೆಟ್ಟಿ. ಆಮೇಲೆ ನನ್ನನ್ನು ಹೆಂಗೂ ಮಂಡ್ಯಾಗ ಹೋಗ್ತೀರಾ, ಕಾರಲ್ಲಿ ಇದು ಹಾಕೊಂಡು ಮೈಸೂರಿಗೆ ಒಂದು ಪ್ರಿಂಟ್ ಕೊಟ್ಬಿಟ್ಟು ಮಂಡ್ಯಾಗೊಂದು ಕೊಟ್ಬಿಡಿ ಅಂತ ನನಗೆ ಕಳಿಸ್ಬಿಟ್ರು. ಕೊಟ್ಬಿಟ್ಟು ಬನ್ನಿ ಅಂತ. ಅಷ್ಟೇ ಸರ್, ಅಷ್ಟೇ ಮುಗಿದಾಯ್ತು. ಮಗ ಏನು ಮಾಡ್ತಾನೆ? ಮಗ ಈ ಸ್ಟ್ರೈಯಿಂಗ್, ಅವನು ಆ್ಯಕ್ಟ್ ಮಾಡ್ತಾ ಇರ್ತಾನೆ ಸಿನಿಮಾಗಳಲ್ಲಿ. ಈಗ ಅವನಿಗೆ ಡೈರೆಕ್ಷನ್ಗೆ 1-2-3 ಕತೆ ಕೊಟ್ಟಿದ್ದೀನಿ, 2 ಒಳ್ಳೆ ಕತೆಗಳಿದೆ ಕೊಟ್ಟಿದ್ದೀನಿ. ಅದು
ಹುಡುಗರು ಬಂದು ಒಪ್ಕೊಂಡು ಹೋಗಿದ್ದಾರೆ. ಪ್ರೊಡ್ಯೂಸರ್ ಅವ್ರಿಗೆ ಸ್ವಲ್ಪ ರೀಡಿಂಗ್ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಡಬೇಕು, ಆ ಸ್ಟೇಜ್ವರೆಗೂ ಬಂದಿದೆ. ಒಳ್ಳೆ ಕತೆ, ತುಂಬ ಅದ್ಭುತವಾಗಿ ಸರ್. ಪ್ರತಿಯೊಂದು ಕಥೆನೂ ಸಹ ನಾನು ಕಂಟೆಂಟ್ ಇಟ್ಕೊಂಡೇ ಮಾಡೋದು. ಅದು ಬಿಟ್ಟು ಸುಮ್ಮನೆ ಏನೋ ಒಂದು ಮಾಡಬೇಕು ಅನ್ನೋದು ಮಾಡೋಕ್ಕೆ ಮಾಡ್ತಾ ಇಲ್ಲ ನಾನು. ನಮ್ಗೆ ಹೀಗೆ ಒಬ್ಬರು ಯಾರು ಸೋಷಿಯಲ್ ಆಗಿ ನಾವು ಅಮೇರಿಕದ ಒಬ್ಬ ಮಗ ಬರ್ತಾರೆ, ಅವ್ನಿಗೆ ಕತೆ ಮಾಡಿ ಫೈಟ್ ಇರಬಾರ್ದು ಸಿನಿಮಾದಲ್ಲಿ, ಆಯಿತು ಅಂತ ಕೂತ್ಕೊಂಡು ಸರ್ 15 ದಿವಸ ಕೂತ್ಕೊಂಡು ಕತೆ ರೆಡಿ ಮಾಡಿ ಅವರು ಇವತ್ತು ನಾಳೆ ಅಂದ್ಕೊಂಡು ಕಾಲನೇ ತಳ್ಬಿಟ್ಟು ಇವಾಗ ಕೇಳಿದ್ರೆ ಎಲ್ಲಿ ಅಂದರೆ ಇಲ್ಲ ಸರ್ ಶ್ರೀಶೈಲಂಗೆ ಹೋಗಿದ್ದೀವಿ ಬಂದ್ಬಿಡ್ತೀನಿ ನೆಕ್ಸ್ಟ್ ಭಾನುವಾರ ಒಂದು ಹೇಳ್ಬಿಡಿ ಸರ್ ದಯವಿಟ್ಟು ಅಂತ. ಸರ್ ಅದ್ರ ಮೇಲೆ ಬಹಳ ನಾನು ಕಾಯ್ತಾ ಇದ್ದೆ, ಒಂದು ಅಡ್ವಾನ್ಸ್ಗೋಸ್ಕರ ಅದು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಒಂದು ಆಸೆ ಆಗ್ತದೆ. ಅವ್ರು ಇನ್ನು ಶ್ರೀಶೈಲದಿಂದ ಬರಬೇಕು, ನಮ್ಮ ಕತೆ ಕೇಳಿದ್ರಂತೂ ಅವರು ಬಿಡೋಕ್ಕೆ ಚಾನ್ಸೇ ಇಲ್ಲ. ಆ ಥರದ್ದು ನಾನು ಕೋಪ ಬಂದು ಅದನ್ನು ಪ್ರಿಂಟ್ ಮಾಡೋಣ ಅಂತ ಈ ಪಬ್ಲಿಷರ್ ಹತ್ರ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ. ಆಯಿತು ಸರ್ ತೊಗೊಂಬನ್ನಿ ಸರ್, ನಾವು ಬುಕ್ ಮಾಡಿಕೊಡ್ತೀವಿ ಅಂತ ಹೇಳಿ. ಯಾವತ್ತಾದರೂ ನಿಮ್ಮ ಮನೆಯವರು ಅಯ್ಯೋ ಈ ಸಿನಿಮಾದವ್ರನ್ನ ಕಟ್ಕೊಂಡು ಸಾಕಾಯ್ತಪ್ಪ ಬದುಕು ಅಂತ ಏನಾದ್ರು ಯೋಚನೆ ಮಾಡಿದ್ಯಾ? ಅವರು ನಿಮ್ಮ ಹತ್ರ ಹೇಳಿದ್ದೀನಿ ಮಾತಾಡಿದ್ದಾರೆ. ಸಿನಿಮಾದವರು ಅಂಥದ್ದು ಏನೋ ಅಂದ್ಕೊಂಡು ಕನಸು ಕಟ್ಟಿದ್ದು ನಿಜ. ಆದರೆ ಈ ಥರ ಅವ್ರು ಒಂದು ಹೇಳ್ತಾರೆ, ಒಳ್ಳೆ ಹೆಸರು ಮಾಡಿದ್ಯಪ್ಪ ನೀನು, ಯಾವ ಊರಿಗೆ ಹೋಗ್ಲಿ ಜನ ಗುರುತಿಡಿತಾರೆ ಸರ್ ಜೋಸೇಮನ್ ಅಲ್ವಾ ಸರ್, ಡೈರೆಕ್ಟರ್ ಅಲ್ವಾ, ಆ್ಯಕ್ಟರ್ ಅಲ್ವಾ, ನಾನು ಹೆಂಡತಿ ಬರ್ತಾರೆ. ಅದೊಂದೇ ಬಾಕಿ ನಿಮಗೆ ಸರ್, ಹೆಸರು ಮಾಡಿದ್ಯಪ್ಪ, ದುಡ್ಡು ಮಾಡಲಿಲ್ಲ ನೀನು, ಇನ್ನೂ ಬಾಡಿಗೆ ಮನೇಲಿರುವಂಥ ಆಗಿದೆ ಅಂತೇಳಿ. ಹೊರಗಡೆ ಅವ್ರು ಎಲ್ರಿಗೂ ಭಾಳ ರಿಚ್ ಆಗಿದ್ದಾನೆ, ಚೆನ್ನಾಗಿ ಆ ಸ್ಥಿತಿಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ಮತದ ಇದು ಏನಾದ್ರು ಪ್ರಾಬ್ಲಮ್ ಆಯ್ತಾ ಇಂಡಸ್ಟ್ರಿಯಲ್ಲಿ? ಮತ ಭೇದ ಇದೆಯಲ್ಲ, ಅದೇನಾದರೂ ಖಂಡಿತ ಇಲ್ಲ ಸರ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಸರ್. ಇಂಡಸ್ಟ್ರಿನ ನಾನು ಯಾವಾಗಲೂ ಹ್ಯಾಟ್ಸಪ್ ಸರ್, ಕನ್ನಡ ಇಂಡಸ್ಟ್ರಿನ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅವರ ಮನೆಯ ನಿರ್ದೇಶಕನ ಥರ ನಾನು ನೋಡ್ಕೊಂಡಿದ್ದಾರೆ, ಅವ್ರ ಹೆಸರು ಕಲಾವಿದನ ಥರ ನೋಡ್ಕೊತಾರೆ. ಈ ಜಾತಿ ಯಾವತ್ತಿಗೂ ಬಂದಿಲ್ಲ, ಕ್ರಿಶ್ಚಿಯನ್ ಎಂಥದ್ದು ಬಂದಿಲ್ಲ. ಒಂದೇ ಒಂದ್ಸತಿ ಗೊತ್ತಿಲ್ಲದ ಒಬ್ಬ ಬರೆದ್ಬಿಟ್ಟಿದ್ದ, ಯಾವನು ಮಲಯಾಳಿ ಡೈರೆಕ್ಟರ್ನ ಕರ್ಕೊಂಡು ಹೊಂಟವನಪ್ಪ ಜೋಸೇಮನ್ನ ಸರ್, ಬರೆದ್ಬಿಟ್ಟ ಸರ್. ಪೇಪರ್ ನೋಡ್ತೀನಿ, ಮಲಯಾಳಿ ಡೈರೆಕ್ಟ್ರು, ಕೇರಳದವನು ಜೋಸೇಮನ್ ಅಂತ ಅವರು ಕೇರಳ ಡೈರೆಕ್ಟ್ರ್ ಲಾಸ್ಟಿಗೆ ಬಂತಲ್ಲ ಸರ್. ಆಮೇಲೆ ನಾನು ಅದಕ್ಕೆಲ್ಲ ಆರ್ಟಿಕಲ್ ಬರೆದು ಅಯ್ಯೋ ಮುಂಡೆ ಮಕ್ಕಳ, ನಾನು ಮಂಡ್ಯದವನು ಕಡೆ, ಮಂಡ್ಯದಲ್ಲಿ ಹುಟ್ಟಿ ಬೆಳೆದು ಓದಿದ್ದು ಮಾಡಿದ್ದು ಮದುವೆ ಆಗಿದ್ದು ಮಂಡ್ಯದಲ್ಲೇ ಅಂಥೇಳಿ ಕ್ಲಾರಿಫಿಕೇಶನ್ ಮಾಡಿಕೊಂಡೆ. ಆಮೇಲೆ ಜನಕ್ಕೆ ಗೊತ್ತಾಯಿತು ಇವನು ಕನ್ನಡದವನು ಮಂಡ್ಯದವನು ಅಂತೇಳಿ. ಜೋಸೇಮನ್ನ ಕನ್ನಡ ಹೆಂಗೆ ಗೊತ್ತು ಅನ್ನೋ ಥರದಲ್ಲೂ ಮಾತಾಡ್ತಾನೆ. ಹಂಗಾಗೋಗ್ಬಿಟ್ಟಿದ್ದು ನನ್ನ ಪರಿಸ್ಥಿತಿ. ನೀವು ಕೇಳಿದ ಒಳ್ಳೆ ಕ್ವಶನ್. ನಮ್ಮ ಮಿಸ್ಸಸ್ ಅವಾಗವಾಗ ಕೇಳ್ತಾರೆ, ಏನ್ರಿ ಬರೀ ಹೆಸರು ಇಟ್ಕೊಂಡು ಏನ್ರಿ ಮಾಡ್ತೀರ ನೀವು? ಇಲ್ಲಮ್ಮ ಅದಕ್ಕೆ ಬೋರ್ಡು ಹಾಕ್ಕೊಂಡಿಲ್ಲ ಮನೆ ಮುಂದೆ, ಜನನೇ ಮಾತಾಡ್ಕೊಳ್ತಾರೆ. ಇವಾಗ ಇಂಟರ್ವ್ಯೂಗೆ ಹೋಗ್ತಾನಿದೆ, ಏನು ಇಂಟರ್ವ್ಯೂಗಳು ಕೊಡ್ತೀರ? ಯಾರೋ ಸಂದರ್ಶಕ ಕರೆದಿದ್ದಮ್ಮ ಗಣೇಶ್ ಕಾಸರಗೋಡು ಅಂತ ಹೋಗ್ತಾ ಇದ್ದೀನಿ, ಬರೀ ಇದೇ ಆಗೋಯ್ತೀನಿ. ಅಲ್ಲಿ ಯಾರೋ ಸಂದರ್ಶನ ಕರೀತಾರೆ ಅಂತಾರೆ, ಇನ್ನೊಂದು ಕಡೆ ಎಲ್ಲೋ ಸಂದರ್ಶನ ಕರೀತಾರೆ, ಬರೀ ಇದೇ ಆಗೋಯ್ತಲ್ರಿ. ದುಡ್ಡು ಬರುವಂಥದ್ದೇನಿದೆ ಅಲ್ವಾ, ಅದಿಲ್ಲ ಅಂತ ಹೇಳ್ಕೊಂಡು ಕೇಳ್ತಾರೆ. ಬಟ್ ಭಾಳ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಹೊಂದ್ಕೊಂಡ್ಬಿಟ್ಟಿದ್ದಾರೆ ಸರ್. ಆ ಥರ ನನ್ನ ವೈಫು ನಿಜವಾಗ್ಲೂ ಮೊನ್ನೆ 50ನೇ ವರ್ಷದ ಒಂದು ಮದುವೆ ಸಂಭ್ರಮ ಮಾಡಿದ್ವಿ. ನನಗೂ ಅವ್ರ ಮದುವೆ ಆಗಿ 76 50 ಇಯರ್ಸ್ ಆಯಿತು. ನಾವು ಸೈಲೆಂಟಾಗಿ ಇದ್ಬಿಡೋಣ, ಏನು ಮಾಡಬೇಕು, ಅವ್ರ ಅಕ್ಕ ತಂಗಿದಿರು, ಅವರು ಇವರು ರಿಲೇಷನ್ ಎಲ್ಲ ಸೇರಿಕೊಂಡು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ರು ಸರ್. ದಟ್ ಇಸ್ ದ ಹ್ಯಾಪಿಯೆಸ್ಟ್ ಡೇ ಫಾರ್ ಮೈ ವೈಫ್. ಏನು ಮಾಡಿದಿರ ಸರ್, ಹಿಂಗೆ ಆಗೋಗ್ಬಿಟ್ಟಿದ್ದು ಪರಿಸ್ಥಿತಿ. ಸ್ಟಿಲ್ ಐ ಮೀನ್ ಸರ್ಚ್. ರಾಜ್ಕುಮಾರ್ ಹೇಳಿದಾಗೆ ಅವ್ರು ಕಲಿಬೇಕು ಅಂತಿದ್ದಾರೆ, ನಾನು ಹುಡುಕಬೇಕು. ಆದರೆ ಈ ಬೈಬಲಲ್ಲಿ ಒಂದು ವರ್ಡ್ ಬರುತ್ತೆ, ತಟ್ಟಿರಿ ತರಿಯಲಾಗುವುದು, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು. ನಾವು ತಟ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ. ಅವ್ರು ಹೇಳಿದ್ದಾರೆ ಸಿಗ್ಬೇಕಷ್ಟೇ, ಹೇಳ್ತಾ ಇರೋ. ಎಲ್ಲ ಯಾವಾಗಲೂ ಒಂದ್ಸತಿ ಬೇಜಾರಾಗಾದ್ರೂ ಕೊಟ್ಬಿಡ್ತಾರೆ. ಆಮೇಲೆ ಹುಡುಕು, ಎಲ್ಲೋ ಹುಡುಕ್ತಾ ಇರೋ, ಸಿಗುತ್ತೆ, ಕೇಳ್ತಾ ಇರು, ತಟ್ಟು ಬಾಗಿಲು ತೆಗಿತಾರೆ. ಆ ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ದೀವಿ, ತಟ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ.
ಡಬಲ್ ಡೋರ್ ಕಾರ್ವ್ಯಾನ್ ಅದು ಎಂತ ಕತೆ ಅದು? ಇಲ್ಲ ಸರ್, ನಾವು ಕ್ಯಾರವನ್ ನೋಡಿದವ್ರೆ ಅಲ್ಲ. ಅಲ್ವಾ? ನಾವು ನಾವು ಎಲ್ಲ ಸ್ನೇಹಿತರ ಜೊತೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದವ್ರು. ಜೊತೆಲಿ ಕೂತ್ಕೊಂಡು ಊಟ ಮಾಡೋದು ಸರ್. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅದರಲ್ಲಿ ಒಂದು ಶಂಕರ್ನಾಗಬಹುದು, ವಿಷ್ಣುವರ್ಧನ್ ಹೌದು, ಅಲ್ಲೇನೆ ಅಲ್ಲೇ ಸರ್ ಮರದ ಹಿಂದೆನೆ ನಿಂತ್ಕೊಂಡು ಚೇಂಜ್ ಮಾಡೋರು. ಕೆಲವೊಂದು ಸರ್ತಿ ಅಲ್ಲಿಂದ ಶರ್ಟ್ ತರಲ್ಲ, ಜೋ ನಿಮ್ ಶರ್ಟ್ ಚೆನ್ನಾಗಿದೆಯಲ್ಲ ಕೊಡಿ ಇಲ್ಲಿ, ನನ್ನ ಶರ್ಟ್ ತೆಗೆದು ಹಾಕೊಂಡ್ಬಿಟ್ಟು ಆಕ್ಟ್ ಮಾಡಿದ್ದಾರೆ ಸರ್ ಮಹಾಪ್ರಚಂಡನಲ್ಲಿ. ಇದೇ ಸಾಕು ಕೊಡು ಜೋ, ಅವ್ರ ಶರ್ಟ್ ನನಗೆ ಕೊಟ್ಟು ನನ್ನ ಶರ್ಟ್ ಹಾಕೊಂಡು ಆಕ್ಟ್ ಮಾಡಿದ್ದಾರೆ. ಎಲ್ಲಿದೆ ಸರ್ ಇವತ್ತು ದಿವಸ? ಎಲ್ಲಿದೆ? ನಾವು ಕಾರವನ್ ಮುಖ ನೋಡಿದವ್ರೇ ಇಲ್ಲ ನಾವು. ಅವತ್ತೆಲ್ಲ ಹೆಂಗೆ ನಾವು ಶೂಟಿಂಗ್ ಆಗಿಲ್ವಾ? ಒಳ್ಳೊಳ್ಳೆ ಸಿನಿಮಾಗಳಾಗಿಲ್ವಾ? ಎಲ್ಲ ನಟರುಗಳು ಆ್ಯಕ್ಟ್ ಮಾಡಿಲ್ವಾ, ಇನ್ಕ್ಲೂಡಿಂಗ್ ರಾಜ್ಕುಮಾರ್. ಅವರು ಕೂಡ ಕ್ಯಾರವಾನ್ ಇಲ್ಲ, ಆರಾಮಾಗಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು. ಇವರು ಎಲ್ಲರ ಜೊತೆ ಊಟ ಮಾಡ್ಕೊಂಡು ಸರ್, ಈಗ ಒಬ್ಬೊಬ್ಬನ ಆರ್ಟಿಸ್ಟ್ನ ಆ ಕ್ಯಾರವನ್ನಿಂದ ಕರ್ಕೊಂಬಂದು ಸ್ಟೇಜ್ಗೆ ಸೆಟ್ಗೆ ಕರ್ಕೊಂಬರೋಷ್ಟರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಪಡೋ ಪಾಡು. ನಾನು ಶೂಟಿಂಗ್ಗಳಿಗೆ ಹೋಗ್ತೀನಲ್ಲ, ನಾನು ಆ್ಯಕ್ಟ್ ಮಾಡಕ್ಕೆ ಹೋಗ್ತೀನಲ್ಲ, ಆ ಸಿನಿಮಾಗಳಲ್ಲಿ ಒಂದೊಂದು ಕ್ಯಾರವನ್ನಲ್ಲಿ ಒಂದೊಂದು ಕಲಾವಿದ ಕೂತಿರ್ತಾರೆ. ಹೋಗಿ 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 ಕರ್ಕೊಂಬರೋದು, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಬರ್ತೀನಿ ಹೋಗ, ಆಮೇಲೆ ಫ್ರೆಂಡ್ಸ್ಗಳೆಲ್ಲ ಕರೆಸ್ಬಿಡ್ತಾರೆ, ಕ್ಯಾರವನ್ ಕೂತ್ಕೊಂಡು ಮಾಡ್ತಾರೆ. ಬರ್ತೀನಿ ಹೋಗೋ, ಅವರು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಹೋಗೋದಕ್ಕೆ ಹೆಸ್ಟೇಟ್ ಮಾಡ್ತಾರೆ. ಎಸ್ಸಲ್ಲಿ ಸರ್ ಹೋಗಿ ಕರೆಯೋದು ಅನ್ನೋ ಥರ. ಯಾಕೆಂದರೆ ನಾನು ನೋಡಿರೋದು, ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ, ನಮಗೆ ಯಾವುದೋ ಮೇಕಪ್ಗೆ ಯಾವ್ದಾದ್ರು ಒಂದು ಕ್ಯಾರವನ್ ಇಟ್ಟಿರ್ತಾರೆ ಒನ್ ಡೋರದ್ದು, ಅಲ್ಲಿ ನಾವು ಮೇಕಪ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ನಾವು ಆಚೆ ಬಂದುಬಿಡ್ತೀವಿ, ಅಷ್ಟೇ ಬರ್ತೈತೆ. ಊಟ ಗೀಟ ಕಾಮನಾಗೆ ಮಾಡ್ತೀವಿ. ಅದೆಲ್ಲ ಆವಾಗ ಇರಲಿಲ್ಲ. ದಟ್ ವಾಸ್ ದಿ ವೆರಿ ಗೋಲ್ಡನ್ ಪೀರಿಯಡ್. ಚಿನ್ನದಂಥ ಯುಗ ನಾವು ಕಳೆದಿದ್ದೀವಿ, ಸುವರ್ಣ ಯುಗ. ನಮ್ಮ ಕಲಾವಿದರುಗಳು, ತಂತ್ರಜ್ಞರು ಸರ್ ಎಷ್ಟು ಚೆನ್ನಾಗಿ ಅವಾಗ ಸಿನಿಮಾಗಳು ಮಾಡ್ತಾಯಿದ್ರು, ರಾತ್ರಿ ಹಗಲು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲವೂ ಬದಲಾಗಿದೆ ಸರ್. ಯಾವಾಗ ಡಿಜಿಟಲ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಎಲ್ಲವೂ ಬದಲಾಗಿದೆ. ನಾ ಹೇಳೋದು ಡಿಜಿಟಲ್ ಆದರೆ ಏನು, ಈ ಫಿಲ್ಮ್ ಆದರೆ ಏನು ಸರ್, ವಿಜುವಲ್ ಈಸ್ ಇಂಪಾರ್ಟೆಂಟ್ ಅಲ್ವಾ, ಆಮೇಲೆ ಟೇಕಿಂಗ್ ಈಸ್ ಇಂಪಾರ್ಟೆಂಟ್. ಸರ್ ಮೊನ್ನೆ ಯಾವುದು ಶೂಟಿಂಗ್ ಹೋಗಿದ್ದೆ ನಾನು, ಎಷ್ಟು ಎಕ್ವಿಪ್ಮೆಂಟ್ಗಳು ಇದ್ದಿದೆ ಅಂದರೆ ನಾನು ನೋಡಿ ಹಬ್ಬ ಈ ಥರ ಒಂದಿನ ನಾನು ಶೂಟ್ ಮಾಡಿಲ್ವಲ್ಲ. ಒಂದೇ ಕ್ಯಾಮ್ರಾ ನಾ ಮಾಡಿರೋದು, ಎರಡನೇ ಕ್ಯಾಮ್ರಾ ತರಿಸಿದ್ದೇ ನೋಡಿಲ್ಲ ನಾನು, ಒಂದೇ ಕ್ಯಾಮ್ರಾ ಎಲ್ಲ ಸಿನಿಮಾ. ಸರ್ ನೋಡ್ತೀನಿ ಅಷ್ಟೊಂದು ಕ್ಯಾಮ್ರಾ ನಿಂತಿದೆ, ಡ್ರೋನ್ ಅಂತೆ, ಇನ್ನೊಂದು ಮಾಮೂಲಿ ಕ್ಯಾಮ್ರಾ ಅಂತೆ, ಆಯ್ತು. ಆಮೇಲೆ ಅದು ಇದು ರಿಫ್ಲೆಕ್ಟರ್ಸು, ಅದು ಬ್ಯಾಡ್ಗಳು. ಸರ್ ವಿಷ್ಣುವರ್ಧನ್ ಅವರು ಮೈಸೂರಿಗೆ ಹೋಗಿ ಅಡ್ಮಿಟ್ ಆಗಿದ್ದಾರಲ್ಲ, ಐಶ್ವರ್ಯನಲ್ಲೇ. ನನಗೆ ಫೋನ್ ಮಾಡಬೇಕು, ರೆಗ್ಯುಲರ್ ನನಗೆ ಫೋನ್ ಮಾಡ್ತಾ ಇದ್ರು. ಈ ಚದುರು ಚಿತ್ರಗಳ ಅಂಕಣ ಇದೆಯಲ್ಲ, ಅದನ್ನು ಓದ್ಬಿಟ್ಟು ಪ್ರತಿ ಫ್ರೈಡೆ ಫೋನ್ ಮಾಡೋರು. ಎಲ್ಲಿಂದ ಹುಡುಕ್ತಾ ಇದ್ರಿ, ನಾವು ಒಂದು ಅಭಿಯಾನ ಸ್ಟಾರ್ಟ್ ಮಾಡೋಣ, ಎಲ್ಲ ಹೆಲ್ಪ್ ಆಗೋದ್ರೆ ಆಗಲಿ ಅಂತೇಳಿ ಎಲ್ಲ ಇದೆ. ಸೊ ಹಾಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ ವಿಷ್ಣು ಅವರಿಗೆ. ಫೋನ್ ಮಾಡಿದಾಗ ನಾ ಬರ್ತೀನಿ ಅಂತ ಹೇಳಿದೆ. ಇಲ್ಲ ಬರಬಾರ್ದು ಅಂತೇಳಿ. ಯಾಕೆ? ಇಲ್ಲ, ನಾನು ಈಗ ನೀವು ನೋಡಿದ ನಿಮ್ಮ ಮನಸ್ಸಲ್ಲಿ ಏನು ವಿಷ್ಣುವರ್ಧನ್ ಇದ್ದಾರೋ ಅದು ಆಗಿ ಉಳಿದಿಲ್ಲ, ನಾನು ಅದು ಹಾಗೆ ಇರಲಿ ನಿಮಗೆ ಅಂತ ಹೇಳಿದೆ. ನಾನು ಬರ್ತೀನಿ, ಬಂದಾಗ ನಾನು ಹೇಗಿದ್ದೀನೋ ಅದನ್ನು ನೋಡ್ಕೊಂಬಿಡಿ ಅಂತೇಳಿ ಬಂದಿದ್ದು ಶವವಾಗಿ. ನೀವು ನೋಡಿಲ್ವಾ? ನಾವು ಹೋಗಿದ್ದೆ ಸರ್, ಅವ್ರು ಜೀವಂತವಾಗಿದ್ದಾಗ ಹೋಗಿದ್ದೆ, ಕಿಂಗ್ಸ್ ಕೋರ್ಟ್ಗೆ ಹೋಗಿದ್ವಿ ನಾನು ಮತ್ತು ಅವರೆಲ್ಲ ಮಾತಾಡಿ. ಭಾರತೀಯವರು ಇದ್ದರು, ಅವರು ಮಾತಾಡಿದ್ರು. ಆಯಿತು ಜೋ ಮಾಡೋಣ, ನಾನು ಹುಷಾರಾಗಿ ಬರ್ತೀನಿ, ಬಂದಮೇಲೆ ಒಂದು ಸಿನಿಮಾ ಮಾಡೋಣ ಅಂತ. ನಾನದು ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಸರ್. ನಾನು ಅವರು ಸಿನಿಮಾ ಮಾಡಿ ರವಿ ವರ್ಮಾಗಿಂತ ಮುಂಚೆ 9 ವರ್ಷ ನಾನು ವಿಷ್ಣು ಸಿನಿಮಾ ಮಾಡಿಲ್ಲ. ಹೇಗೆ ಅನುಭವಿಸಿರ್ಬೇಕು ನಾನು. ಸಮ್ ಗಲಾಟೆ ನಿಮ್ಗೆ ಗೊತ್ತಿಲ್ಲದೇನಿಲ್ಲ, ಪತ್ರಕರ್ತರು ನೀವೆಲ್ಲ ನೋಡಿದ್ರಿ. ಸಾಹಸ ಸಿನಿಮಾ ರಿಲೀಸ್ ಆದಮೇಲೆ ಏನೇನೆಲ್ಲ ನಡೆದೋಯ್ತು. ಆವಾಗ ನಾವುಗಳೇ ಮಾತಾಡಿಕೊಂಡು ನಾವು ಸಿನಿಮಾ ಮಾಡೋದು ಬೇಡ, ನಾವಿಬ್ಬರು ಸೇರಿ. ಸರ್ ಒಂದು ಸಿನಿಮಾ MP ಶಂಕರು ಝೂ ಎದುರುಗಡೆ, ಮೈಸೂರು ಝೂ ಎದುರುಗಡೆ ರೂಮ್ ಹಾಕಿಕೊಟ್ರು. ಅದೇ ಒಂದೇ ಗುರಿ ಅಂತ, ಮ್ಯಾಡ್ ಮ್ಯಾಕ್ಸು ಹೇಳಿದ್ರು. ಅದ್ರ ಮೇಲೆ ಕತೆ ಮಾಡಿ ಅಂದರು. ನಾನು ಕೂತ್ಕೊಂಡು ಕುಣಿಗಲ್ ನಾಗಭೂಷಣ ಇದ್ದೆ, ಪಾಪ ಅವ್ನು ತೀರೋಗಿದ್ದಾನೆ. ಎಲ್ಲ ಸ್ಕ್ರಿಪ್ಟೆಲ್ಲ ರೆಡಿ ಆಯ್ತದೆ, ಅಡ್ವಾನ್ಸ್ ಕೊಟ್ಟಿದ್ರು. ಆಮೇಲೆ ಅವ್ರು MP ಶಂಕರ್ ಬಂದರು. ಜೋ ಅವರೇ ಬೇಜಾರು ಮಾಡ್ಕೋಬೇಡಿ, ಇದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ಯಾಕೆ ಸರ್ ಏನಾಯಿತು? ಇಲ್ಲ ನೀವಿದ್ರೆ ನಾನು ಮಾಡೋಕ್ಕಾಗಲ್ಲ. ಸರ್ ನನ್ನನ್ನು ಕರೆದು ಸ್ಕ್ರಿಪ್ಟ್ ಮಾಡಿಸಿ ಎಲ್ಲ ಇದು ಬೇಡ ಅಂತ ಹೇಳ್ತಿದ್ರಲ್ಲ, ಯಾಕೆ ಅಂತಂದರೆ ಆವಾಗ ಅವರು ಲೆಟ್ರ್ಗಳು ತೋರಿಸಿದ್ರು. ಒಂದಷ್ಟು ಲೆಟ್ರ್ಗಳು ಬಂದಿದೆ. ಜೋ ಸೈಮನ್ ವಿಷ್ಣುವರ್ಧನ್ ಸೇರಿ ಸಿನಿಮಾ ಮಾಡಬಾರ್ದು. ಯಾರು ಮಾಡಿದ್ರು? ಯಾರು ಬರೆದಿರೋರು, ಯಾರೋ ಬರೆದಿದ್ದಾರೆ ಅನಾಮಧೇಯ ಪತ್ರ ತೋರಿಸ್ತಾರೆ MP ಶಂಕರ್. ನೋಡಿ ಹಿಂಗಿದೆ,
ಜೋ ಸೈಮನ್, ವಿಷ್ಣುವರ್ಧನ್ ಮಾಡಿದರೆ ಒಟ್ಟಿಗೆ ಸಿನಿಮಾ ಮಾಡಬಾರ್ದು, ಗಲಾಟೆ ಮಾಡ್ತೀವಿ ನಾವು. ಇಲ್ಲ ವಿಷ್ಣುವರ್ಧನ್ ಇಟ್ಕೊಳ್ಳಿ, ಹಾಳಾಗೋಗ್ಲಿ ಬರ್ದಿರೋದು ಇಟ್ಕೊಳ್ಳಿ, ಜೋ ಸೈಮನ್ ಇರಬಾರ್ದು. ಇಲ್ಲ ಜೋ ಸೈಮನ್ ಇಟ್ಕೊಳ್ಳಿ, ವಿಷ್ಣುವರ್ಧನ್ ಇರಬಾರ್ದು. ಇವರಿಬ್ಬರು ಸೇರಿ ಸಿನಿಮಾ ಮಾಡಬಾರ್ದು. ಅದರ ಇನ್ನರ್ ಇದೇನು ಉದ್ದೇಶ? ಸೇರಬಾರ್ದು ಅಷ್ಟೇ. ನಾವು ಯಾಕೆ ಸಕ್ಸಸ್ ಸಿನಿಮಾಗಳು ಕೊಡ್ತೀವಿ ಅಷ್ಟೇ. ಊರಿಗೆ ಉಪ್ಪಾರಿ ಮಾಡುವಾಗ ಒಂದು ಕಷ್ಟಪಟ್ಟಿದ್ದೇನೆ ಸರ್. ಊರಿಗೆ ಉಪ್ಪಾರಿ ಶೂಟಿಂಗ್ ಮಾಡುವಾಗ ಭಾಳಷ್ಟು ಕಷ್ಟಪಟ್ಟಿದ್ದೇನೆ. ಆವಾಗ ಅವರು ದುಡ್ಡು ಒಂದು ವರ್ಗದ ಅಭಿಮಾನಿಗಳು, ಯಾರು ತಪ್ಪು, ಅದು ಅಭಿಮಾನಿಗಳಲ್ಲ, ದುರಭಿಮಾನಿಗಳು, ದೂರಾಭಿಮಾನಿಗಳು. ಒಳ್ಳೆ ಅಭಿಮಾನಿಗಳಾದ್ರೆ ಯಾಕೆ ಮಾಡೋದು. ಆಮೇಲೆ ನಾಗಭೂಷಣ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ, ಇಲ್ಲ ಇವರೇ ಅಂದ್ಬಿಟ್ಟು MP ಶಂಕರ್ ಒಂದಷ್ಟು ದುಡ್ಡು ಕೊಟ್ಟರು ನಮಗೆ ಸ್ಕ್ರಿಪ್ಟ್ ಮಾಡಿದ್ದಕ್ಕೆ. ಅದನ್ನೇ ಆಮೇಲೆ ಇವರು ಭಾರ್ಗವ್ ಅವ್ರು ಮಾಡಿದ್ದು. ಭಾರ್ಗವ್ ಒಂದು ಗುರಿ ಮ್ಯಾಡ್ ಮ್ಯಾಕ್ಸ್ ಟೈಪ್ ಇದು ಅನುಭವಿಸಿ ಸರ್. ಊರಿಗೆ ಉಪಕಾರಿ ಶೂಟಿಂಗ್ ಮಾಡುವಾಗ ಭಾಳಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ನನಗೊಂದು ಶೂಟಿಂಗ್ ಸೆಟ್ಟಿಗೆ ಒಂದು ರಿಸರ್ವ್ ಪೊಲೀಸು, ವಿಷ್ಣುಗೆ ಒಬ್ಬ ಗನ್ ಮ್ಯಾನು, ನನಗೊಬ್ಬ ಗನ್ ಮ್ಯಾನು. ನಾನು ಮೈಸೂರು ಕಾವೇರಿ ಹೋಟ್ಲಲ್ಲಿ ಉಳ್ಕೊಂಡಿದ್ದೆ. ಅಲ್ಲಿಗೆಲ್ಲ ಬಂದು ಗಲಾಟೆ ಮಾಡಿದ್ರು. ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಡೈಲಿ ನಾನು ಮಂಡ್ಯಗೆ ಹೋಗಿ ಮಂಡ್ಯದಿಂದ ಶ್ರೀರಂಗಪಟ್ಟಣ ಶೂಟಿಂಗ್ ಬಸ್ಕೊಂಡು ತಿರ್ಗಾ ಮಂಡ್ಯಕ್ಕೆ ಬರ್ತಾಯಿದ್ದೆ. ಇದೆಲ್ಲ ಕಷ್ಟಗಳು ಅನುಭವಿಸಿದ್ವಿ. ಅದಾದಮೇಲೆ ವಿ ಡಿಸೈಡೆಡ್, ಜೋ ಬೇಡ, ದೂರ ಇದ್ಬಿಡೋಣ. ಏನು ಸರ್ ದೂರ ಇದ್ಬಿಡೋಣ ಅಂತಂದರೆ ರಿಲೇಷನ್ಶಿಪ್ ಓಕೆ, ಸಿನಿಮಾ ಸೇರಿ ಮಾಡೋದು ಸರ್. ಆಮೇಲೆ ಎಸ್ ರಮೇಶ್ ಅವರು ಕರೆದ್ರು ಅನ್ಸುತ್ತೆ, ಅವಾಗ ಅವ್ರು ಮಿನಿಸ್ಟರ್ ಆಗಿದ್ರು. ಎಸ್ ರಮೇಶ್, ಜೋ ಬನ್ನಿ, ಏನು ನೀವು ವಿಷ್ಣು ಸಿನಿಮಾ ಮಾಡ್ಕೊಡ್ಬೇಕು ನನಗೆ. ನಾನಂದೆ ಸರ್ ವಿಷ್ಣು ಜೊತೆ ಮಾಡೋಕ್ಕಾಗಲ್ಲ. ಯಾರು ಹೇಳಿದ್ರು? ಇಲ್ಲ ಹಂಗೆ ಆಗೋಗ್ಬಿಟ್ಟು ಈಗ ಎಷ್ಟು ವರ್ಷ ಆಗೋಗ್ಬಿಟ್ಟಿದ್ದು. ಇಲ್ಲ ನೀನು ಮಾಡ್ಕೊ, ಯಾವ ನನ್ನ ಮಗ ಬರ್ತಾನೆ ನಾನು ನೋಡ್ತೀನಿ, ನೀವು ಮಾಡಲೇಬೇಕು. ವಿಷ್ಣು ನಂಬರ್ ಕೊಡು. ಬಾಂಬೆಲಿದ್ದ ರಮೇಶ್ ಫೋನ್ ಮಾಡಿದ್ರು ವಿಷ್ಣುಗೆ. ವಿಷ್ಣುವರು ಇಲ್ಲ ಬೇಡ ಬಿಡಿ, ಆಗೋದಿಲ್ಲ ಬೇಡ ಅಂದರು. ಹಿಂಗಾಗೋದು ಇಲ್ಲ, ನಾನಿದ್ದೀನಿ, ಬೀಯಿಂಗ್ ಎ ಮಿನಿಸ್ಟರ್ ನಾನು ನೋಡ್ಕೊಳ್ತೀನಿ. ನಿಮ್ಮ ಸೆಟ್ಟಿಗೆ ಜೋಗಾಗಲಿ ನಿಮ್ಗೆ ತೊಂದರೆ ಆಗ್ದಂಗೆ ನಾನು ನೋಡ್ಕೊಳ್ತೀನಿ, ಬನ್ನಿ. ಅವ್ರು ಒಪ್ಪಲೇ ಇಲ್ಲ. ಅವ್ರೇನು ಮಾಡಿಬಿಟ್ರು ಕೊನೆಗೆ ಇಲ್ಲ ಅಂದ್ಬಿಟ್ಟು ಬೇಕು ಅಂತ ಅವರು ಪೇಮೆಂಟ್ ಜಾಸ್ತಿ ಕೇಳಿ ಬೇಡ, ಅವಾಯ್ಡ್ ಮಾಡೋಕ್ಕೆ, ಓನ್ಲಿ ಟು ಅವಾಯ್ಡ್ ಜೋಸೆಮನ್ ನಾವು ಸೇರಬಾರ್ದು ಅನ್ನೋದಕ್ಕೆ ಅಂದ್ಬಿಟ್ಟು ಇಲ್ಲ ಅವರು ಪೇಮೆಂಟ್ ರೈಸ್ ಮಾಡಿ. ರಮೇಶ್ ಏನು ಮಾಡ್ರು ಗೊತ್ತಾ? ಆಯಿತು ಹೋಗ್ಕೊಡಿ ಬನ್ನಿ, ನಾವು ಕೊಡ್ತೀವಿ ಸರ್. ಅವ್ರ ಮಿಸಸ್ ಈಗಲೂ ಇದ್ದಾರೆ, ಹೇಮಲತಾ. ಅವ್ರ ಕೈಲಿ ದೊಡ್ಡ ಸೂಟ್ ಕೇಸ್ನಲ್ಲಿ ಫುಲ್ ಒಂದು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ನಾನೊಂದು ಜೊತೆಲಿ ಕಳಿಸಿದ್ರು, ಕೊಟ್ಟು ಆವಾಗ ರವಿ ವರ್ಮಾ ಸಿನಿಮಾ ಮಾಡಿದ್ಲು. ಮತ್ತೆ ಸೇರಿದ್ದ ಆವಾಗ. ಅದಕ್ಕೂ ಒಪ್ಪಿ ದುಡ್ಡು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಮಾಡೋದು ಅನಿವಾರ್ಯ ಅಲ್ವಾ? ಮಾಡಲೇಬೇಕು. ಅವ್ರ ಪಾಪ ಅವಾಯ್ಡ್ ಮಾಡಕ್ಕೆ ಹೇಳಿದ್ದು, ಇವರು ಆಯ್ತು ಪಾಪ ಅಂದ್ಬಿಟ್ರು, ಕೊಟ್ಬಿಟ್ರು ಸಾರ್. ಆಮೇಲೆ ದ್ವಾರಕೀಶ್ ಎಲ್ಲ ನನ್ನನ್ನು ಬೈಯಕ್ಕೆ ಶುರು ಮಾಡ್ಬಿಟ್ರು. ಅವ್ರು ಕೊಟ್ಟಿದ್ದ ಪೇಮೆಂಟೇ ಇತ್ತು, ನೀನೇನೆ ಹಂಗೆ ಜಾಸ್ತಿ ಮಾಡ್ಬಿಟ್ಟೆ ನೀನು, ಅದು ನನ್ನ ಮೇಲೆ ರೇಗ ಶುರು ಮಾಡ್ಬಿಟ್ರು. ನಮ್ಮ ಅವಸ್ಥೆಗಳು ಬೇರೆ, ಮಾಡಿದ್ದೆ ಕಮಿಟ್ಮೆಂಟ್ ಆಗಿದ್ದೆ ಬೇರೆ, ಇದಕ್ಕೋಸ್ಕರ ಹಿಂಗೆ ಆಯ್ತು ಅಂತ ದ್ವಾರಕೀಶ್ ಹತ್ರ ಹೇಳಿ. ನಾನು ದ್ವಾರಕೀಶ್ ಎಲ್ಲ ತುಂಬ, ದ್ವಾರಕೀಶ್ ಜೊತೆನೂ ಅವ್ನು ವಿಷ್ಣು ಆ್ಯಕ್ಟ್ ಮಾಡಿದಾಗೆಲ್ಲ ನಾನು ಡೈಲಾಗ್ ಎಲ್ಲ ಬರ್ತಿದ್ದೀನಿ. ಹೀಗೆಲ್ಲ ಇನ್ಸಿಡೆಂಟ್ಗಳು ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೆ. ಹಾಗಾಗಿ ಅವ್ರು ಕಿಂಗ್ಸ್ ಕೋರ್ಟಲ್ಲಿ ಬಿಫೋರ್ ಇಟ್ಸ್ ಡೆತ್ ಈಸ್ ಗಿವನ್ ಮಿ ಪ್ರಾಮಿಸ್, ಖಂಡಿತ ಜೋ ನಮ್ಮದು ಮಾಡಿಕೊಡ್ತೀನಿ ಅಂತ. ಪಾಪ ದುರಾದೃಷ್ಟ, ಅವ್ರು ಬಂದಾಗ ಅವರು ಆ ಥರ ಬಂತು. ಅಲ್ಲಿ ನ್ಯಾಷನಲ್ ಕಾಲೇಜ್ ಪಾರ್ಕಲ್ಲಿ ನೋಡ್ತೀವಿ, ಆಗ ಹೇಳ್ತಾರೆ ನೋಡಿ ನಿಮ್ಮ ಸಾಹಸ ಸಿಂಹ ಮಲಗಿದೆ ನೋಡಿ ಅಂತ. ಕಣ್ಣಲ್ಲಿ ಗಡಗಡಗಳ ಅಂತ ನೀರು ಬಂತು. ಸಾಹಸ ಸಿಂಹ ಮಲಗಿದಾಗ ಏನು ಮಾಡ್ತೀರಾ ಸರ್? ದುರಂತ. ಅಷ್ಟು ಕಮ್ಮಿ ವಯಸ್ಸಲ್ಲಿ ಆತ ಹೋಗೋದಕ್ಕೆ 59 ಏನೋ ಅವ್ರಿಗೆ. ಸರ್ ರಜನಿಕಾಂತ್ ನನಗಿಂತ ಚಿಕ್ಕವರು, ವಿಷ್ಣು ನನಗಿಂತ ಚಿಕ್ಕವರು, ಪ್ರಭಾಕರ್ ನನಗಿಂತ ಚಿಕ್ಕವರು, ಶಂಕರ್ ನನಗಿಂತ ಚಿಕ್ಕವರು. ಎಲ್ಲರ ಜೊತೆ ಅಷ್ಟು ಜಾಲಿಯಾಗಿ ನಾನು ಸಿನಿಮಾಗಳು ಮಾಡ್ತಾಯಿದ್ದೆ, ಅಷ್ಟು ಹ್ಯಾಪಿಯಾಗಿದ್ದೆ. ಇವ್ರು ಯಾರೂ ಇಲ್ಲ. ಆ 9 ವರ್ಷ ಹೆಂಗೆ ಕಳೆದೆ ಅಂತ ಗೊತ್ತಿಲ್ಲ ನನಗೆ. ಬೇರೆ ಸಿನಿಮಾ ಮಾಡಿದೆ. ಟೈಗರ್ ಪ್ರಭಾಕರ್ನ ಇಟ್ಕೊಂಡು ಮಾಡಿದೆ, ಶಶಿಕುಮಾರ್ ಇಟ್ಕೊಂಡು ಮಾಡಿದೆ, ಇನ್ನೊಬ್ಬರನ್ನ ಯಾರನ್ನೂ ಇಟ್ಕೊಂಡು ಮಾಡಿದೆ. ಅಷ್ಟೇ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಭಾಳ ಕಷ್ಟ ಆಗೋಯ್ತು, ಸಿಕ್ಕಾಬಿಟ್ಟೆ ಕಷ್ಟ ಆಗೋಯ್ತು. 84ರಲ್ಲಿ ನಾನು ಒಂದು ಹೀರೋ ಆಗಿ ಒಂದು ಸಿನಿಮಾ ಮಾಡಿದೆ, ಒಡೆದ ಹಾಲು ಅಂತೇಳಿ. ನಾನು ಸ್ಕ್ರಿಪ್ಟು ಮಾಡಿಕೊಂಡು ಬರೆದೆ. ನನಗೆ ಈ ಸ್ಕ್ರಿಪ್ಟ್ ಬರೆಯೋ ಅಭ್ಯಾಸ ಆಗಿದ್ದು, ಸಂಭಾಷಣೆ ಬರೆಯೋ ಇದೆಲ್ಲ ಕಲ್ತಿದ್ದು ಒಂದು ಸರ್ ಉದಯ್ ಶಂಕರ್
ಆರ್ ಎನ್ ಜಯಗೋಪಾಲ್, ವಿಜಯ ನರಸಿಂಹ ಇವ್ರುಗಳ ಜೊತೆ ಎಲ್ಲ ಸಂಪರ್ಕ ಆಯಿತು. ಓಕೆ. ಆಮೇಲೆ ಕಣಗಾಲ ಪ್ರಭಾಕರ್ ಶಾಸ್ತ್ರಿ ಅವರು ಅಲ್ಲಲ್ಲೇ ಸ್ಪಾಟಲ್ಲೇ ಡೈಲಾಗ್ಸ್ ಹೇಳ್ತಾ ಇದ್ರು. ನಾನು ಅದರಿಂದ ಹಿಂದೆ ಬಿದ್ದೆ ನಾನು. ಆಮೇಲೆ ಎಮ್ ಡಿ ಸುಂದರ್, ಅವನಿಗೆ ಸ್ಕ್ರೀನ್ ಪ್ಲೇ ಮಾಡೋ ಚಾಕಚಕ್ಯತೆ ಇತ್ತು. ಎಮ್ ಡಿ ಸುಂದರ್ ತೀರ್ಕೊಂಬಿಟ್ರು ಅವ್ರ ಪಾಪ. ಅವರು ಇವರೆಲ್ಲ ಸೇರಿ ಒಂದು ಎಮ್ ಡಿ ಸುಂದರ್ ಮತ್ತು ಉದಯ್ ಶಂಕರ್ ಸೇರಿ ಈ ಕ್ಲಾಶ್ನ ಸರಿ ಮಾಡೋದಕ್ಕೆ ಒಂದು ರಾಜ್ಕುಮಾರ್ಗೆ ಒಂದು ಸಿನಿಮಾ ಅವಕಾಶ ನನಗೆ ಮಾಡಿಕೊಟ್ರು. ಏನಾಯಿತು? ನಿಂತು ಚೆನ್ನೈಗೆ ಹೋದ್ವಿ. ಒಪ್ಕೊಂಡಿದ್ದೀರಾ? ಹಾಂ, ಒಪ್ಕೊಂಡೆ. ಉದಯ್ ಶಂಕರ್ ಸರ್ ಮೇಯ್ನ್. ಓಕೆ ಓಕೆ. ಅವರು ಪಾಪ ನನ್ನ ಹತ್ರ ತುಂಬ ಜೋ 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 ಅಂದ್ಬಿಟ್ಟು ಮುದ್ದಾಡೋರು ಪಾಪ. ಜೋ ಬನ್ನಿ ಜೋ, ನಾನು ಮಾಡ್ಕೊಡ್ತೀನಿ ನಿಮಗೆ. ಅಣ್ಣವ್ರ ಹತ್ರ ಮಾತಾಡ್ಬಿಡ್ತೀನಿ ನಾನು. ಎಮ್ ಡಿ ಸುಂದರ್ ಆಲ್ಸೋ ರೆಕಮೆಂಡೆಡ್, ದೇ ಆರ್ ಆಲ್ ವೆರಿ ಕ್ಲೋಸ್ ಟು ಮೀ. ಅಣ್ಣವರು ಒಪ್ಕೊಂಡ್ಬಿಟ್ರು. ಆವಾಗ ಎಮ್ ಡಿ ಸುಂದರ್ ಕತೆ, ಉದಯ್ ಶಂಕರ್ ಡೈಲಾಗು, ನನ್ನ ನಿರ್ದೇಶನ. ಟ್ರಸ್ಟ್ಪುರಮಲ್ಲಿದ್ದರು ಅವ್ರ ಮನೆ, ಚೆನ್ನೈ. ಅಲ್ಲಿ ಅಲ್ಲೋಗಿ ಎಲ್ಲ ಮಾತಾಡಿ ಆಯಿತು ರಾಘವೇಂದ್ರ ನಿಶ್ಚಯ ಮಾಡೋಣ ಅಂತಂದರು. ಆಮೇಲೆ ಅದು ಏನಾಯಿತೋ ಎತ್ತಾಯಿತೋ. ಆಮೇಲೆ ನನಗೆ ಉದಯ್ ಶಂಕರ್ಗೆ ಹೇಳಿದೆ ನಾನು, ಯಾಕೆ ಸಾರ್ ಹಿಂಗೆ ಆಗೋದು? ಇಲ್ಲಪ್ಪ, ಅವ್ರ ಅಭಿಮಾನಿಗಳೇನು ಇಷ್ಟ ಇಲ್ಲ. ಏನು ಅಣ್ಣ ವಿಷ್ಣುವರ್ಧನ್ ಡೈರೆಕ್ಟರ್ ಅಂತ ವಿಷ್ಣುವರ್ಧನ್ ಡೈರೆಕ್ಟ್ರು ನಮ್ಮ ಅಣ್ಣವ್ರಿಗೆ ಬೇಕಾ ಅನ್ನೋ ಥರ ಆಗಿ ಸರ್ ಅದೊಂದು ಅವಕಾಶ ಬಂದ್ಬಿಟ್ಟಿತ್ತು ನನಗೆ. ಇದ್ರೆ ಸುಮಾರು ಸಿನಿಮಾಗಳು ಮಾಡಿಬಿಡ್ತಾ ಇದ್ದೆ. ಅಷ್ಟೊತ್ತಿಗೆ ವಿಷ್ಣುವರ್ಧನ್ ಸುದ್ದಿಗೂ ಏನು ಜೋ ಅಣ್ಣವ್ರದ್ದೆಲ್ಲ ಸಿನಿಮಾ ಮಾಡ್ತಿದ್ದಾರಂತೆ, ಏನೋ ಬಿಡಪ್ಪ ಏನೋ ಮಾಡ್ತೀನಿ ಅಂತ. ಸರ್ ಈ ಥರ ಅವಕಾಶಗಳು ಯಾವ ರೀತಿ ನಮಗೆ ತಪ್ಪೋಗುತ್ತೆ ಅಂತಂದರೆ ಸರ್, ಇವತ್ತು ಎಮ್ ಡಿ ಸುಂದರ್ನ, ಉದಯ್ ಶಂಕರ್ ನಾನು ಮರೆಯೋ ಆಗಿಲ್ಲ ಸರ್. ಸೌ ಗ್ರೇಟ್. ಒಂದು ಅವಕಾಶ ಮಾಡಿ ಅಣ್ಣವರು ಅಷ್ಟು ಪ್ರೀತಿಯಿಂದ. ಆಮೇಲೆ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಅದ್ರಲ್ಲಿ ಏನು ಸಾಬಲ್ಲ. ಪಾರ್ವತಮ್ಮ ಅವರು ಅಷ್ಟು ರೆಸ್ಪೆಕ್ಟ್ ಕೊಡೋರು. ಮನೆಗೆ ಹೋದಾಗ ಕಾಫಿ ತಿಂಡಿ. ಅದಕ್ಕೆ ಇವತ್ತಿಗೂ ಆ ಫ್ಯಾಮಿಲಿಗೆ ನಾನು ಹ್ಯಾಟ್ಸ್ ಆಫ್ ಅನ್ನೋದು. ಯಾವತ್ತಿಗೂ ಅವ್ರ ಮಕ್ಕಳುಗಳು ಎಲ್ಲರೂ ಅಷ್ಟು ಒಳ್ಳೆ ಗುಣ ಇದೆ. ಹಿರಿಯರಿಗೆ ಗೌರವ ಕೊಡೋದ್ರಲ್ಲಿ ಹ್ಯಾಟ್ಸ್ ಆಫ್. ಇವರು ಶಿವಣ್ಣ ಆಗಿರಲಿ, ಪುನೀತ್ ಆಗಿರಲಿ, ರಾಘಣ್ಣ ಆಗಿರಲಿ, ಯಾರೇ ಆಗಿರಲಿ, ದೇ ಗಿವ್ ರೆಸ್ಪೆಕ್ಟ್ ಟು ದಿ ಸೀನಿಯರ್ಸ್. ಆ ವಿಷಯದಲ್ಲಿ ನಾನು ಮಾತಾಡೋಂಗೆ ಇಂಡಸ್ಟ್ರಿಯಲ್ಲಿ ಇವತ್ತು ಅವ್ರನ್ನ ದೊಡ್ಡ ಮನೆ ಅಂತ ಯಾಕೆ ಹೇಳ್ತಾರೆ? ಅದೇ ಕಾರಣ ಸರ್. ದೊಡ್ಡತನ, ಒಂದು ಸಿಸ್ಟಮೆಟಿಕ್ ಪ್ರೊಡಕ್ಷನ್ ಮಾಡೋದು, ಕತೆಗಳ ಆಯ್ಕೆ. ವರದಪ್ಪನವರು ನನಗೆ ಸಂಪರ್ಕದಲ್ಲಿ ಯಾವಾಗಲೂ ಇರೋರು. ನಾನು ಸಿಂಹಜೋಡಿ ಮಾಡುವಾಗ ಅವರು ಕತೆ ಡಿಸ್ಕಷನ್ ಕೂತಿದ್ರು. ಅವರು ಭಾಳ ಜಾಣ್ಮೆಯಿಂದ ಕತೆಯ ಲೈನನ್ನು ಕೇಳೋವರೆಗೂ ಕೊನೆಯಲ್ಲಿ ಏನಾದ್ರು ಇದ್ದರೆ ಹೇಳೋರು. ಆ ಥರ ಅವ್ರಿಗೂ ನಮಗೂ ಸಂಪರ್ಕ ಜಾಸ್ತಿ ಆಯಿತು. ಹಿಂಗೆ ಹಾಗಾಗಿ ಭಾಳಷ್ಟು ಅವಕಾಶಗಳನ್ನು ನಾನು ಕಳ್ಕೊಂಡು ಬಂದಿದ್ದೀನಿ. ಈ ಮೀಟು ನಿಮಗೆ ಟಚ್ ಆಗಿಲ್ವಾ ಸರ್? ಯಾರಿದ್ದಾರೆ ಸರ್ ಮೀಟ್ ಮಾಡೋಕ್ಕೆ ಸಿಕ್ಕಿದ್ರೆ ತಾನೇ ಮೀಟ್ ಆಗೋಕ್ಕೆ. ಡೈರೆಕ್ಟ್ರ್ ಒಂದು ಅಡ್ಜಸ್ಟ್ ಮಾಡೋಣ ಅಂತೇಳಿ ಬಂದು ಮೈ ಮೇಲೆ ಕೈ ಹಾಕೋದು ಇಂತ. ನನ್ನ ಹತ್ರ ಯಾಕೆ? ನಮ್ಮ ಹತ್ರ ಯಾಕೆ ಅಂತಂದರೆ ನನ್ನ ಹತ್ರ ಯಾಕೆ ನೀವು ಹೇಳಲ್ಲ ಅಂತ. ಅಯ್ಯಯ್ಯೋ ಸರ್, ನಮಗೆ ಶೂಟಿಂಗ್ ಕತೆ ನಾವು ಪರ್ಚ್ಕೊಳಕ್ಕೆ ಹೋಗಿಲ್ಲ. ಬಟ್ ಹೆಣ್ಮಕ್ಳನ್ನೆಲ್ಲ ಫಸ್ಟು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿರ್ಬೇಕು. ದೇ ಹ್ಯಾವ್ ಟು ಕೋಆಪ್ರೇಟ್ ನಮ್ಮ ಜೊತೆ ಸರ್. ಅದಕ್ಕೆ ಯಾವ ಹೀರೋಯಿನ್ ಬರಲಿ ನಮ್ಮ ಜೊತೆ ನೀಟಾಗಿ. ಈ ವಿಷ್ಣು ಮಾಡಿದಾಗ ಕೂಡ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಶೂಟ್ ಮಾಡಿದಾಗ ನೀವೇ ಹ್ಯಾಂಡಲ್ ಮಾಡಬೇಕು ಅಂದರು. ಏರ್ಪೋರ್ಟಿಂದ ಬಂದು ಹೋಗೋವರೆಗೂ ಜೊತೆಲಿ ಇದ್ಕೊಂಡೆ. ಹಿಂದಿ ಮಾತಾಡೋದು, ಇಂಗ್ಲೀಷ್ ಮಾತಾಡೋದು, ಅವ್ರು ಕನ್ನಡ ಬರ್ತಿರ್ಲಿಲ್ಲ. ಹಾಗೆ ನನ್ನ ಸಿನಿಮಾದಲ್ಲಿ ಮಾಡೋದು ಎಲ್ಲ ಹೀರೋಯಿನ್ಗಳನ್ನು ಅವ್ರಿಗೆ ಅಗೌರವ ಆಗದಂಗೆ ನೋಡ್ಕೊಂಡು, ಅವ್ರಿಗೆ ಸುಲಭವಾಗಿ ಕಂಫರ್ಟಬಲ್ ಏರಿಯಾ ಕೊಟ್ಟು ಅವ್ರು ಖುಷಿ ಆಗ್ಬಿಡ್ತಾರೆ ಸರ್. ಅದೇ ಬೇಕಾಗಿರೋದು. ಆಮೇಲೆ ಕಮೆಂಟ್ ಅದು ಅಂತಂದಾಗ ಅವ್ರ ಮನಸ್ಸಲ್ಲಿ ನಾವು ಒಂದು ಪ್ಲೀಸಿಂಗ್ನಲ್ಲಿ ಹೀಗೆ ಅಂತ ಹೇಳ್ಕೊಡೋ ರೀತಿನಲ್ಲೂ ಕೂಡ ಅವ್ರು ಇಷ್ಟಪಟ್ಬಿಡ್ತಾರೆ. ಹಾಗಾಗಿ ನನಗೆ ಶೂಟಿಂಗ್ ನೀಟಾಗಿ ನಡ್ಕೊಂಡು ಹೋಗ್ಬೇಕು, ಕಿರಿಕಿರಿ ಇಲ್ದಂಗೆ. ಎಷ್ಟು ಬಟ್ಟೆ ಬಂದುಬಿಡ್ಬೇಕಮ್ಮ 9 ಗಂಟೆ ವಿತ್ ಮೇಕಪ್ ಸಮೇತ ಬಂದುಬಿಡ್ತಾರೆ. ಇಲ್ದಾರೆ ಅವ್ರ ಪಾಡಿಗೆ ಅವ್ರು ನಿಧಾನಕ್ಕೆ ಮೇಕಪ್ ಮಾಡಿಕೊಂಡು ಹೇರ್ ಡ್ರೆಸ್ ಆಗ್ತಾಯಿದೆ ಅದಿದೆ ಅಂದ್ಕೊಂಡು ಅವ್ರು ಇಷ್ಟ ಬಂದಂಗೆ ಬರ್ತಾ ಇರ್ತಾರೆ. ನಾವು ಸ್ವಲ್ಪ ಹಿಡಿದ್ಬಿಟ್ಟ ಅಂತಂದರೆ ಅವನು ಊಟ ತಿಂಡಿಲಾಗಲಿ ಅದರಲ್ಲಾಗಲಿ ಮ್ಯಾನೇಜರ್ ನಾವು ಇಟ್ಕೊಳ್ತಾ ಇದ್ದೆ. ಕರೆಕ್ಟಾಗಿ ಅವ್ರಿಗೆ ಏನು ಬೇಕು ನೋಡ್ಕೊಂಡು ಟೈಮ್ ಸರಿಯಾಗಿ ಕೊಟ್ಟರು ಮಾಡು ಸರ್. ನಾವು ಯಾವ ರೀತಿ ಕಂಫರ್ಟಬಲ್ ಝೋನಲ್ಲಿ ಇರ್ತೀವೋ ಆ ಥರ ಅವ್ರು ಅಷ್ಟೇ ಚೆನ್ನಾಗಿ ನಮಗಿರ್ತಾರೆ ಸರ್. ನಾನು ಡೈರೆಕ್ಟ್ರು, ನಾನು ದೊಡ್ಡ ಡೈರೆಕ್ಟ್ರು, ಹೂ ಸೆಟ್ಟಲ್ಲಿ ಕೂಗಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾವ ನೀವು ಹುಚ್ಚ ಹಂಗೆ ಅಂತ ಅವ್ರ ಮನ್ಸಲ್ಲಿ ಅನ್ಕೋತಾರೆ. ಹೌದು, ಎದುರುಗಡೆ ಹೇಳ್ದಿದ್ರು ಮನ್ಸಲ್ಲಿ ಯಾವನು ಹುಚ್ಚನ ಮಗ ಡೈರೆಕ್ಟ್ರಿಗೆ ಯಾಕಪ್ಪ ನಾನು ಡೇಟ್ ಕೊಟ್ಟೆ ಅನ್ನೋ ಥರ. ಫಸ್ಟಿಗೆ ನೋಡಿದ ವಿಡಿಯೋನು ಇವತ್ತಿಗೂ ನನಗೆ ತಲೆ ಕೆರ್ಕೋಬೇಕು ಹಂಗಾಗುತ್ತೆ ಸರ್. ಅಷ್ಟೇ ಸರ್. ನಾನು
ಒಂದು ಹೇಳ್ತೀನಿ, ಹೆಣ್ಮಕ್ಳು ಅಂತಲ್ಲ, ಹೀರೋಗಳಾಗಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಾಗಲಿ ಸರ್ ಪರದೆ ಮೇಲೆ ಕಾಣಿಸ್ಕೊಳ್ಳೋದೇ ಅವರು, ನಾವಲ್ಲ. ಹೌದು, ಅವ್ರನ್ನ ನಾವು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಪರದೆ ಮೇಲೆ ಅವ್ರು ಅಷ್ಟೇ ಚೆನ್ನಾಗಿ ಸರ್. ಅದು ನಮಗೆ ಬೇಕು. ನಾನು ಡೈರೆಕ್ಟ್ರು ಅಂತ ಆಗ್ಬಿಟ್ಟು ಏಯ್ ಬಿಡಿ ನಾನು ಹೇಳಿದ್ರೆ ಮಾಡಿರಿ ಸರ್, ಅದೆಲ್ಲ ಮಾತಾಡ್ಬಾರ್ದು. ಪ್ಲೀಸಿಂಗ್ನಲ್ಲಿ ನೀವು ಹೋಗ್ಬಿಡಿ, ಅವ್ರು ಎಷ್ಟು ಬೇಕಾದ್ರೆ ಕಂಫರ್ಟಬಲಾಗಿ ಬರ್ತಾರೆ, ಅಷ್ಟೇ ಚೆನ್ನಾಗಿ ಇನ್ ಟೈಮಲ್ಲಿ ಬರ್ತಾರೆ. ವಿಷ್ಣು 9 ಗಂಟೆ ಬರ್ತಾರೆ ಸರ್ ಅಂತ. ಅಂಬರೀಷ್ ಅವ್ರು ಬಂದ್ಬಿಡೋರು ಸರ್, ಅಷ್ಟೇ ಅವ್ರು ನೈಸ್ ಮಾಡ್ತಾಯಿದ್ದು. ಅಂಬರೀಷ್ ನೀ ಎಲ್ಲ ಪಿಕ್ಚರ್ಲು ಕೇಳಿದ್ದೀನಿ, 12 ಗಂಟೆ ನೀವು ಬಂದ ತಕ್ಷಣ ಬ್ರೇಕ್ ಆಗುತ್ತೆ ಜೊತೆ. ನಾವು ಹಾಕ್ಬೇಡ ಒಂದು ಸಿನಿಮಾ ಬರ್ತಾ ಇದ್ದಾಳೆ. ಆಮೇಲೆ ಅವ್ರಿಗೆ ಹುಚ್ಚು ಎಲ್ಲರ ಹತ್ರ ಊಟ ತರಿಸೋಕೆ ಇದು ಜಾಸ್ತಿ ಅಂಬರೀಷು. ಏಯ್ ನಿಮ್ಮನೇದು ಇವತ್ತು ಊಟ ಮಾಡ್ಲಿಕ್ಕಣ. ಇವ್ರು ಸರಿಯಾಗಿ ಟೈಮ್ ಬರಲ್ಲ, ಲಂಚ್ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ, ಬ್ರೇಕ್, ಊಟ ಆದ್ಮೇಲೆ ರೆಸ್ಟು. ಆಮೇಲೆ ಬಾಬು ತುಂಬ ಅನುಭವಿಸಿದ್ದಾರೆ, ಅನುಭವಿಸಿದ್ದಾರೆ. ನಾನಂದೆ ಆ ಥರ ಎಲ್ಲ ಮಾಡಿದ್ರೆ ಆಗಲ್ಲ ವಿಷ್ಣು ಅಂಬರೀಷ್, ಸ್ವಲ್ಪ ಟೈಮ್ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ. ಯಾಕೆಂದ್ರೆ ನಾನು ನಿನ್ನ ಕೂರ್ಸಲ್ಲ, ವೇಸ್ಟ್ ಮಾಡಲ್ಲ, ಯಾವುದೂ ಮಾಡಲ್ಲ. ನಾನು ಕರೆದ ಮೇಲೆ ಕರೆಕ್ಟು ಶೆಡ್ಯೂಲ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಗೊತ್ತಿದೆ ನೀನು ನೋಡ್ತಾ ಇದೆಯಲ್ಲ, ಆ ಥರ ಒಪ್ಪಿಸ್ಕೊಂಡ್ಬಿಟ್ರೆ ನಾವು ಯಾವ ಕಲಾವಿದ ಆಗಲಿ ಯಾವ ಕಲಾವಿದೆ ಆಗಲಿ ನಿಮಗೆ ಸಹಕರಿಸ್ತಾ ಹೋಗ್ಬಿಡ್ತಾರೆ ಸರ್. ನಮಗೆ ಅದು ಬೇಕು. ಸೆಟ್ಟಲ್ಲಿ ತಡ ಬಡ ಅಂತ ಏನೋ ಮಾಡ್ಕೊಂಬಿಟ್ರೆ ನಾವು ಗಿಜಿ ಆಗಿಬಿಡುತ್ತೆ, ಡೇಟ್ ಇಲ್ಲ ಅಂದ್ಬಿಡ್ತಾರೆ, ಇಲ್ಲ ನಾವು ಹೋಗಬೇಕು ಅಂತಾರೆ, ಏನೇನೋ ಮಾಡ್ತಾರೆ, ನಮಗೆ ತೊಂದರೆ ಕೊಟ್ಬಿಡ್ತಾರೆ. ಸ್ಮಾರಕದ ಬಗ್ಗೆ ಯಾವುದು ಈಗ ನಡೀತಿರುವ ಸರ್, ವಿಷ್ಣುವರ್ಧನ್ ಒಬ್ಬ ದುರಂತ ನಾಯಕ ಸರ್. ಬದುಕಿದ್ದಾಗಲೂ ಸರಿ, ಆತ ಸತ್ತ ಮೇಲೂ ಸಹ ಒಂಥರ ದುರಂತ ನಾಯಕ ಅಂತಲೇ ನಾನು ಹೇಳ್ಬೋದು. ಭಾಳ ನೋವಿದೆ ಸರ್, ಸಿಕ್ಕಾಬಟ್ಟೆ ನೋವಿದೆ. ಯಾಕಂದ್ರೆ ವಿಷ್ಣು ನಿಮಗೆ ತುಂಬಾ ಅಂದ್ರೆ ತುಂಬಾ ಗೊತ್ತು, ಯಾರಿಗೂ ಆತ್ಮೀಯ, ಭಾಳ ಆತ್ಮೀಯ. ನನ್ನ ತಾಯಿ ಸಾವನ್ನು ಅವರು ಯಾವ ರೀತಿ ನನಗೆ ಹೇಳಿದ್ರು ಅನ್ನೋದೇ ಇವತ್ತು ನೆನೆಸ್ಕೊಂಡು ನನ್ನ ಕಣ್ಮುಂದೆ ಇದೆ. ಸಿಂಹಜೋಡಿ ಶೂಟಿಂಗ್ನಲ್ಲಿ 1980. ಲೈಟ್ ಆಫ್ ಮಾಡಿಲ್ಲ ನಾನು. ಯಾಕೆ ವಿಷ್ಣು? ಇಲ್ಲಪ್ಪ ಸ್ವಲ್ಪ ನಿಲ್ಸಿ, ಶೂಟಿಂಗ್ ಸ್ಟಾಪ್ ಮಾಡು. ಯಾಕೆ? ಇಲ್ಲ ನಿಲ್ಸಿ ಬನ್ನಿ, ಬಾ ಇಲ್ಲಿ ನಾ ಹೇಳ್ತೀನಿ, 1 ನಿಮಿಷ ಬಾಜು. ಅಲ್ಲಿ ಪಕ್ಕದಲ್ಲಿ ರೂಮ್ ಹೋದು, ಅಲ್ಸೂರಲ್ಲಿ ಒಂದು ಮನೆ ಶೂಟಿಂಗ್ ನೋಡಿ. ಯಾಕೆ ವಿಷ್ಣು ಏನಾಯಿತು? ಯಾಕೆ ಶೂಟಿಂಗ್ ಬೇಡ ಅಂತೀರ ನಿಲ್ಸ್ರಿ? ಇಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊ. ಹಾಗೆ ತಪ್ಕೊಂಡು ಹೊಡ್ತಾರೆ, ಅವ್ರ ಕಣ್ಣಲ್ಲಿ ನೀರು. ಯಾಕೆ ವಿಷ್ಣು ಆಡ್ತಾ ಇದ್ದೀರಾ? ಸ್ವಲ್ಪ ಅದನ್ನು ಮಾಡು, ನಿಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ತಾಯಿ ಯಪ್ಪ, ಆ ಸುದ್ದಿ ಹೇಳಲಿಕ್ಕೆ, ಆ ಸುದ್ದಿ ಹೇಳೋಕ್ಕೆ ಶೂಟಿಂಗ್ ನಿಲ್ಲಿಸಿ ನಾನು ಸಪ್ರೇಟಾಗಿ ಕರ್ಕೊಂಡೋಗಿ ಅವ್ರ ಕಣ್ಣಲ್ಲಿ ತೀರ್ಕೊಂಡು ತಪ್ಪಿಕೊಂಡು ಸಮಾಧಾನ ಮಾಡ್ಕೊ ದಯವಿಟ್ಟು ನಿಮ್ಮ ತಾಯಿ ತೀರೋಗಿದ್ದಾರಂತೆ, ನಿಮ್ಮ ಅಣ್ಣವ್ರು ಫೋನ್ ಮಾಡಿದ್ದಾರೆ ಆಫೀಸ್ಗೆ, ನೀವು ಹೊರಡಿ ಅಂದರೆ ಶೂಟಿಂಗ್ ಕಳಿಸ್. ಸರ್ ಆ ವಿಷ್ಣು ನಾನು ಮರೆಯೋಕ್ಕಾಗಲ್ಲ ಸರ್. ಅವ್ರನ್ನ ಇಂಡಿಪೆಂಡೆಂಟಾಗಿ ನಾನು ಡೈರೆಕ್ಟ್ ಮಾಡೋಕ್ಕೆ ಆ ಥರ ಕಾರಣ. 100 ವರ್ಷ 100 ವರ್ಷ ಫಸ್ಟ್ ಅವ್ರನ್ನ ಇಂಡಿಪೆಂಡೆಂಟಾಗಿ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಅವರಿಂದ ನಾನು ಹೆಸರು ನಾನು ಗಳಿಸ್ಕೊಳ್ಳುವಂತ ಆಯಿತು. ಎಷ್ಟು ಸಿನಿಮಾಗಳು ಮಾಡಿದ್ವಿ ಅವ್ರ ಜೊತೆ. ಮೈಸೂರಲ್ಲೊಂದು ಗೋಕಾಕ್ ಟೈಮಲ್ಲಿ ಗಲಾಟೆ ಆಗೋಯ್ತು ಸರ್. ಸ್ಟಿಲ್ ನಾನು ಕರ್ಕೊಂಡೋಗಿದ್ದ ಡ್ರೈವರ್ ಇವತ್ತು ಇದ್ದಾನೆ, ಗಾಡಿ ಓಡಿಸ್ತಾ ಇದ್ದಾನೆ. ನಾನು ಬೆಂಗಳೂರಿಂದ ಮೈಸೂರು ಕರ್ಕೊಂಡು ಹೋದ. ಅವನು ಎದುರುಗಡೆ ಎಲ್ಲ ಏನೇನೋ ಆಗೋಯ್ತು ನನಗೆ, ಕಣ್ಣೆದುರಿಗಿದ್ದಾನೆ. ಅವನು ಬೇಡ, ಹೋಗ್ತಾರೆ ನೀನು ಅಂದ್ಬಿಟ್ರೆ ಅವನು ಡ್ರೈವರ್ಗೆ. ಈಗಲೂ ಇದ್ದಾನೆ ಅಶೋಕ್. ಅವ್ನು ಸರ್ ಏನು ಸಾರಿ ಅಂತಂತ ಹೇಳಿ ಸಾರು ಇಬ್ಬರು ಈ ಕಡೆ ಹೋಗ್ಬಿಟ್ಟು ಎಳೆದ್ಬಿಟ್ರು ಸರ್. ಗೋಕಾಕ್ ಚಳುವಳಿನಲ್ಲಿ MP ಶಂಕರ್ ಕೂತಿದ್ದಾರೆ, ಇನ್ನೊಬ್ರು ಅಲ್ಲಿ ಸ್ಟ್ರೈಕ್ ಕೂತಿದ್ದಾರೆ. ಬಿಡ್ರಪ್ಪ ಜೋಸಫ್, ಬೇಡ ಯಾರು. ಇನ್ನೊಂದು ಯಾವುದೋ ಗುಂಪು ಅದು ಬಡ ಅಂತ ಹಂಗೆ ನನ್ನನ್ನು ಎತ್ಕೊಂಡು ಹೋಗ್ತಾವ್ರೆ. ಯಾರು ಬಂದರು ಯಾರು ಎಳೆದಾಡೋದು ಗೊತ್ತಿಲ್ಲ ಸರ್. ತೊಗೊಂಡೋಗಿ ಒಂದು ವ್ಯಾನಲ್ಲಿ ಎಸೆದ್ಬಿಟ್ರು, ರಪ್ ಅಂತ ಬಿದ್ದೆ. ಬಿದ್ದ ತಕ್ಷಣ ಕಿಟಕಿ ಕೈ ಇಟ್ಟೆ, ಬಡಾರಂತ ಒಂದು ಮಚ್ಚು ಬಿತ್ತು, ಟಪ್ ಅಂತ ಎಳ್ಕೊಂಡ್ಬಿಟ್ಟು. ಹೋಗುತ್ತೆ ವ್ಯಾನ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಕಿಡ್ನಾಪು. ದೇ ಟೇಕ್ ಮೀ ಟು ದ ಹೈವೇ ಹೋಟೆಲ್ ಮೈಸೂರು. ಅಲ್ಲಿ ಹೋದ್ರಿ, ನೀವು ನಡೀರಿ ಲಿಫ್ಟಲ್ಲಿ ಹೋಗಿ ನೋಡಿದ್ರೆ ವಿಷ್ಣುವರ್ಧನ್ ರೂಮ್ ಅದು. ಅವರ ಅಭಿಮಾನಿಗಳು, ಅವರು ಮೈಸೂರಲ್ಲಿ ಒಬ್ಬ ಇದ್ದ ಬೋಟಿ ಸೀನಾ ಅಂತ, ಅವ್ರ ಹೆಸರು ಇವತ್ಕೊಂಬರಿಯಲ್ಲ, ನನ್ನ ಪ್ರಾಣ ಕಾಪಾಡ್ದು ಸರ್. ಓಕೆ, ಅವರು ಸರ್ ಕಾಪಾಡ ವಿಷ್ಣುವರ್ಧನ್. ಆವಾಗ ಒಂದ್ಸರಿ ತಬ್ಕೊಂಡು ಹತ್ಬಿಟ್ರು. ನಿಮ್ಗೆ ಏನಾರು ಆಗ್ಬಿಟ್ಟಿದ್ರೆ ಏನು ಅಂತಲ್ಲ. ಆವಾಗ ಆ ಇನ್ಸಿಡೆಂಟ್ 2, ಒಂದು ನಮ್ಮ ತಾಯಿ ತೀರ್ಕೊಂಡಾಗ ಒಂದು, ಆಮೇಲೆ ಈಗ ನಾನು ಏನೋ ಒಂದು ಆಗ್ಬಿಡ್ತಿತ್ತು, 2 ಕೈ ಹೋಗ್ಬಿಟ್ಟಿರೋದು. ಆವಾಗ ಆತ ಫೀಲ್ ಮಾಡಿದ್ದು ಸಂದರ್ಭಗಳೆಲ್ಲ ಮರೆಯೋಕ್ಕಾಗಲ್ಲ. ಜೊತೆಲಿ ಹಿಂಗೆ ಸರ್ ಜಾಲಿಯಾಗಿರ್ತೀವಿ. ನಾ ಡೈರೆಕ್ಟ್ರು ಅವರು ಹೀರೋ ಅನ್ನೋ ಥರನೇ ಇರ್ತಿರ್ಲಿಲ್ಲ ನಮ್ಮ ಶೂಟಿಂಗ್ಗಳಲ್ಲಿ. ಫ್ರೆಂಡ್ಸು ಅಷ್ಟು ನಗನಗುತ್ತಾ ಜಾಲಿ ಮಾಡ್ತಾರೆ, ನಗನಗುತ್ತಾನೆ ಶೂಟಿಂಗ್ ನಡೆಯೋದು.
ಆ ಥರ ಸರ್ ಈ ಸಾಹಸ ಸಿಂಹ ಎಲ್ಲ ನಾನ್ ಸ್ಟಾಪ್ ಶೂಟ್ ಮಾಡಿದ್ವಿ, ಸ್ಟಾರ್ಟ್ ಟು ಫಿನಿಶ್ ಮಾಡಿದ್ವಿ. ಬೆಂಗಳೂರಲ್ಲಿ ಪ್ಯಾಕಪ್ ಮಾಡಿ ಫಸ್ಟ್ ಮೆಜೆಸ್ಟಿಕ್ ಶೂಟ್ ಮಾಡಿದ್ದು ನಾವೇನೆ, ಫಸ್ಟ್ ಬಸ್ ಸ್ಟ್ಯಾಂಡ್ ಓಕೆ. ಅಲ್ಲಿ ನಾವೇ ಫಸ್ಟ್ ಶೂಟ್ ಮಾಡಿದ್ದು. ಇಲ್ಲಿ ಶೂಟಿಂಗ್ ಮುಗಿಸಿ ರಾತ್ರಿ ಬಸ್ನ ಹೊರಡಿಸಿ ನಾವು ಬೆಳಗ್ಗೆ ಫ್ಲೈಟಲ್ಲಿ ಹೋಗಿ ಆರೆಮಿಲ್ ಕಾಲಲ್ಲಿ ಶೂಟ್ ಮಾಡಿ, ಅಲ್ಲೆಲ್ಲ ಬೀಚ್ಗಳು ಅಲ್ಲಿ ಎಲ್ಲ ಶೂಟ್ ಮಾಡಿ ಎಲ್ಲ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಎಷ್ಟು ಕೋಆಪ್ರೇಟ್ ಮಾಡಿದ್ದಾರೆ ಅಂತಂದರೆ ಮರೆಯೋಕ್ಕಾಗಲ್ಲ. ಈಗ KGF ಅಂತಾರೆ, ನಾವು ಅವತ್ತೇ ಆ KGF ಶಾಫ್ಟ್ ಇದೆ ಅಲ್ಲ, ಎಷ್ಟೋ 1000 ಅಡಿ ಕೆಳಗಡೆ ಹೋಗಿದ್ವಿ ಶೂಟಿಂಗ್ ಮಾಡೋಕ್ಕೆ ಸಾಹಸ ಸಿನಿಮಾ. ಅಲ್ಲಿ ಕೋಲಾರ ಸರ್ ಹೋಗ್ತೀವಿ ಅಷ್ಟು ಇಳಿದ ಮೇಲೆ ಮತ್ತೆ ಸುರಂಗ ಹೋದ್ರೆ ಅಲ್ಲೊಂದು ಎಂಡು ಇಲ್ಲಿ ಮಾಡಬೇಡ ಚೆನ್ನಾಗಿದೆ, ಯಾಕೆಂದ್ರೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಆಚೆ ಹೋದಕ್ಕೆ ಚೆನ್ನಾಗಿದೆ. ಅಲ್ಲೋದ್ರೆ ಗಾಳಿ ಇಲ್ಲ ಸರ್, ಅಲ್ಲಿ ಇಲ್ಲಿ ಪೈಪಲ್ಲಿ ಆಕ್ಸಿಜನ್ ಬೇಕು. ನಾವಿಲ್ಲೆಲ್ಲ ಗಾಳಿ ತಗೊಳ್ತಾ ಇದ್ವಿ. ಆ ಕ್ಯಾಮ್ರಾಮನ್ ತೊಗೊಂಡೋದ್ರೆ ಆ ಲೆನ್ಸೇ ಫಂಗಸ್ ಆಗೋಯ್ತು ಹಂಗೇನೆ ಸ್ವಲ್ಪ ಹೊತ್ತಿಗೋಸ್ಕರ. ಆಮೇಲೆ ನಾವು ಆಕ್ಸಿಜನ್ ಇಲ್ಲದೆ ಇದ್ದಾಗ ಏನಾಗ್ಬೋದು ಅಂತ ನಾನು ಅವತ್ತೇ ಅನುಭವಿಸಿದ್ದು, ವಿಷ್ಣು ಅವತ್ತೇ ಅನುಭವಿಸಿದ್ದು. ಹೋಗಿ ನಿಂತ್ಕೊಂಡಿದ್ವಿ ಸರ್, ಆಕ್ಸಿಜನ್ ಮುಗಿತಾ ಇದ್ದಾಗ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಓಡು ಜೋನವ್ರು ಓಡ್ ಬಂದು ಆಕ್ಸಿಜನ್ನು ಇದ್ರದೆ ಅಂತ ಹೇಳ್ಕೊಂಡು ಅಲ್ಲೇ ಶಾರ್ಟ್ ತೆಗೆದ್ವಿ ಸರ್. ಆ ಥರ ಪ್ರಾಣಕ್ಕೂ ಹೆದರ್ದೇನೆ ಆತ ಕೆಲಸ ಮಾಡಿ ವಿಷ್ಣು ಸೂಪರ್ ವರ್ಕರ್ ಮಾತ್ರ, ರಾತ್ರಿ ಹಗಲು ಕೆಲಸ ಮಾಡಿ ಗೆದ್ದಿರೋಂಥ ಸಿನಿಮಾ ಸರ್. ಅದು ಮರೆಯೋಕ್ಕಾಗಲ್ಲ ಸರ್, ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಅಲ್ಲಿಂದ ಎಸ್ಕೇಪ್ ಆಗೋದು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಹಳ್ಳ ತೋಡ್ಬಿಟ್ಟು ಅದಕ್ಕೆ ಒಂದು ಕ್ಯಾಪ್ ಮಾಡಿ ಮೇಲೆ ಹಲಗಿಲೆಲ್ಲ ಮುಚ್ಚಿ ಅಲ್ಲಿಂದ ಆಚೆ ಬರೋ ಥರ ಎಲ್ಲ ತೆಗೆದ್ರು. ತುಂಬ ಕಷ್ಟಪಟ್ಟಿದ್ದೀವಿ. ಹೀರೋಗಳು ಅಷ್ಟೇ ಕಷ್ಟಪಡ್ತಾರೆ ಪಾಪ. ಹೀರೋಗಳೇನು ಸುಮ್ಮನೆ ಮೇಕಪ್ ಮಾಡ್ಕೊಂಡು ಹ್ಯಾಪಿಯಾಗಿರ್ತಾರೆ ಅನ್ನೋಕ್ಕಾಗಲ್ಲ. ದೇ ಆರ್ ಆಲ್ಸೋ ಸಫರಿಂಗ್ ಲಾಟ್ ವಿತ್ ದಿ ಶೂಟಿಂಗ್. ತುಂಬ ಕಷ್ಟಪಟ್ಟು ಕೆಲಸ ಮಾಡಿ. ಈ ಥರ ವಿಷ್ಣು ಮತ್ತು ನನ್ನ ಸಂಬಂಧಗಳು ನನ್ನ ಲೈಫ್ ಇರೋವರೆಗೂ ನಾನಂತೂ ಮರೆಯೋಕ್ಕಾಗಲ್ಲ. ನೀವು ಕೇಳಿದ್ರಿ ಈಗ ಅವರ ಸಮಾಧಿ ಇದು, ಯಾರೋ ಗೊತ್ತಿಲ್ಲ, ಯಾವ ಹೇಳ್ತಾನೆ ಅಲ್ಲಿ ಆಲ್ರೆಡಿ ಸರ್ಕಾರ ಕೊಟ್ಟಿದೆ, ಇಲ್ಲಿ ಯಾಕೆ ಬೇಕು, ಮತ್ತು ಇಲ್ಲಿ ಯಾಕೆ ಮಾಡಿದ್ರು ಮಾಡಿದಿ ಸರ್. ಅವ್ರ ಅಂತ್ಯ ಸಂಸ್ಕಾರ ಮಾಡಿದ ಜಾಗ ಅಲ್ಲಿ ಒಂದು ನೆನಪು. ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲರೂ ಇಲ್ಲಿ ಇಷ್ಟಪಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಇರೋದು ಈಗಲೂ ಸಹ ಅದು ಹೋರಾಟ ನಡೀತಾ ಇದೆ. ಈಗೆಲ್ಲ ಜೈಮಾಲಾ ಇವರೆಲ್ಲ ಸೇರ್ಕೊಂಡು ಕೇಳ್ತಾ ಇದ್ದಾರೆ, ಇಲ್ಲ ಆ ಜಾಗದಲ್ಲಿ ಮಾಡಿಕೊಡಿ, ವಿಷ್ಣುವರ್ಧನ್ ಜಾಗ ಮಾಡಿಕೊಡಿ ಸರ್. ಸತ್ತ ಮೇಲೂ ಆ ಥರನ ಅವನಿಗೆ ಆ ವಿಷ್ಣುಗೆ ಒಂದು ನೆಮ್ಮದಿ ಇಲ್ಲದ ಒಂದು ಜಾಗ, ಒಂದು ನೆಲೆ, ಅವನಿಗೆ ಅಂತ ಒಂದು ಸಮಾಧಿ ಮಾಡೋಕ್ಕೆ ಜಾಗ, ಎಷ್ಟು ನೋವಾಗುತ್ತೆ ಅಂತಂದರೆ. ಕಂಠೀರವದಲ್ಲಿ ಇದು ಮಾಡಿದ್ರಂತಲ್ಲ ಜಾಗ ಇಲ್ಲ, ಆಗಿಲ್ಲ, ಅಲ್ಲಿ ಆಗಿಲ್ಲ. ಇವರು ಒಪ್ಪಿಲ್ಲ ಅಂತ ಕಾಣುತ್ತೆ. ಯಾರು ಭಾರತೀಯವರು ಒಪ್ಪಿಲ್ಲ ಅಂತ ಕಾಣುತ್ತೆ ಮನೆಯವರು. ಯಾಕೆ ಸುಮ್ಮನೆ ಅದು ಸ್ಟುಡಿಯೋ ಅಲ್ವಾ? ಸ್ಟುಡಿಯೋ ಬೇರೆಯವರೆಲ್ಲ ಅಲ್ಲಿ ಇದಾರಲ್ಲ ಸರ್. ಅದು ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇಷ್ಟೆಲ್ಲ ಆಗಿ ಅನುಭವಿಸಿದ ಮೇಲೆ ಮತ್ತೆ ಅಲ್ಲೋಗಿ ಮತ್ತೆ ಗಲಾಟೆಗಳಾಗ್ತಕ್ಕೆ, ಅಭಿಮಾನಿಗಳು ಗಲಾಟೆಗಿರ್ಬೋದು. ಸುಮ್ಮನೆ ದ್ವಂದ್ವ ಬೇಡ ಅನ್ನೋ ರೀತಿಲಿ ಮಾಡಿರಬೇಕು. ಅದು ದೂರ ಇರೋದೇ ಒಳ್ಳೆಯದು ಹಬ್ಬ. ಬಟ್ ಇವತ್ತಿಗೂ ನೀವು ಎಲ್ಲೇ ನೋಡಿ ಎಷ್ಟು ವಿಷ್ಣುವರ್ಧನ ಸ್ಟ್ಯಾಚ್ಯೂ ಇರೋದು ವಿಷ್ಣುವರ್ಧನ್. ಯಾವ ಇದರಲ್ಲಿ ನೋಡಿ, ನಾ ಬರ್ತಾ ದಾರಿಯಲ್ಲಿ ನೋಡಿದೆ ವಿಷ್ಣುವರ್ಧನ್ ಸರ್ಕಲ್ ಅಂತಿದೆ, ಅಲ್ಲಿ ಇದರಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ. ಅವ್ನಿಗೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಈಗ ಒಬ್ಬ ಅಭಿಮಾನಿ ನನಗೆ ಗೊತ್ತಿರೋನೆ, ನಾನು 5 ಲಕ್ಷ ಕೊಡ್ತೀನಿ ಜಾಗ ಪರ್ಚೇಸ್ ಮಾಡಿ ಅಲ್ಲಿ. ಈಗ ಗೌರ್ಮೆಂಟ್ ಸರ್ 10 ಕುಂಟೆ ಕೊಡಿ ಸಾಕು, 10 ಕುಂಟೆ ಜಾಗ ಕೊಡಿ, ಅದರಲ್ಲಿ ನಾವು ಒಂದು ಸ್ಮಾರಕ ಮಾಡ್ತೀವಿ ಅನ್ನೋ ಹೊತ್ತಿಗೆ ಮಾಡ್ತಾರೆ. ಕೊಡಬೇಕು, ಕೊಟ್ಟರೆ ಚೆನ್ನಾಗಿರುತ್ತೆ. ನಮ್ಮ ಇಲ್ಲ, ಅರಣ್ಯ ಭೂಮಿಯಿಂದ ಸರ್ಕಾರ ಮಾಡಿದರೆ ಸರ್ಕಾರನೇ ಕೊಡಬೇಕು ಸರ್. ಸರ್ಕಾರ ಕೊಡಬೇಕು. ಇನ್ನು ಅವರು ವಾಲನ ಅವ್ರ ಕೈಯಿಂದ ಹೋಯ್ತು, ಈಗ ಸರ್ಕಾರಕ್ಕೆ ಬಂದಿದೆ, ಅರಣ್ಯ ಭೂಮಿ ಅಂತ ಆಗಿದೆ. ಈಗ ಸರ್ಕಾರ ಮನಸ್ಸು ಮಾಡಿದ್ರೆ ಇಲ್ಲ ಆಗುತ್ತೆ. ಅವನಿಗೆ ಭಾಳ ಒಳ್ಳೆ ಒಂದು ಸ್ಮಾರಕ ಇಲ್ಲ ಆಗುತ್ತೆ, ಭಾಳ ಅದ್ಭುತವಾಗಿ ಆಗುತ್ತೆ. ನನಗೂ ಅದಿದೆ, ಅಲ್ಲಿ ಆದರೆ ಚೆನ್ನಾಗಿರುತ್ತೆ ಅಂತ ಸರ್. ಎಲ್ಲಿ ಹೋಗಿ ನೋಡೋಕ್ಕಾಗುತ್ತೆ ಸರ್? ಹೆಗ್ಗಡದೇವನ ಕೋಟೆ ರೋಡಲ್ಲಿ ಯಾರು ಅಲ್ಲಿ ಹೋಗ್ತಾರೆ? ಅದೇ ಬೆಂಗಳೂರಿನಲ್ಲಿ ಯಾವ್ಯಾವ ಊರಿಂದನೂ ಬರ್ತಾರೆ. ಈಗ ಕಂಠೀರವಕ್ಕೆ ಬಂದು ನೋಡ್ತಾರೆ, ಎಲ್ಲ ಸಮಾಧಿಗಳಿದೆ, ಅವ್ರದ್ದಿದೆ, ಅಣ್ಣವ್ರದ್ದಿದೆ, ಪುನೀತದಿದೆ, ಇವ್ರದ್ದಿದೆ, ಬಂದು ನೋಡ್ತಾರೆ. ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗಿಬಿಟ್ಟಿದೆ. ಅದೇ ರೀತಿ ವಿಷ್ಣುವರ್ಧನ್ಗೆ ಇಲ್ಲಿ ಅಭಿಮಾನ ಸ್ಟುಡಿಯೋಲಿ ಕೊಟ್ಟರೆ ಅದೇ ಅಭಿಮಾನಿಗಳು ಎಲ್ಲೂ ಬರ್ತಾರೆ, ನೋಡ್ತಾರೆ, ಸಂತೋಷ ಸರ್. ಅವೆಲ್ಲ ಸ್ಮಾರಕ ಮಾಡಬೇಕಾದ್ದು. ಕನ್ನಡ ಚಿತ್ರರಂಗದಲ್ಲಿ ಧೀಮಂತವಾಗಿ ನಟರಾಗಿ ಉಳ್ಕೊಂಡವರು ಅವರುಗಳ ಒಂದು ಸಮಾಧಿ ಮಾಡಬೇಕಾದಲ್ಲ, ಮಾಡಬೇಕು. ಏನು ಮಾಡೋದು, ನಮ್ಮ ಕೈಲಿ ಏನಿಲ್ಲ ಸರ್. ಸರ್ಕಾರ ಮನಸ್ಸು ಮಾಡಿದ್ರೆ ಆಗುತ್ತೆ. ಭಾಳ ಜನ ಕೇಳ್ತಾ ಇದ್ದಾರೆ, ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾವು ಹೋಗಿ
ಜಾಗದಲ್ಲಿ ಒಂದು ನಮಸ್ಕಾರ ಮಾಡ್ಬೋದು. ಪಾಪ ನಮ್ಮನ್ನು ಒಬ್ಬ ನಿರ್ದೇಶಕನಾಗಿ ಮುಂದೆ ತಂದ ಮನುಷ್ಯ ಆತನ ನಾವು ಯಾವತ್ತಿಗೂ ವಿಷ್ಣುವರ್ಧನ ಮರೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸಲ್ಲಿ. ಮತ್ತು ಇನ್ನೇನು ಸರ್ ಮಾಡೋದು ಇನ್ನೇನಿಲ್ಲ ಸರ್. ಈಗ ನೀವು ಕಾಂಟ್ರವರ್ಸಿ ಅಂತೇಳಿ ಏನಾದರೂ ಬಂತ ನನ್ನ ಹತ್ರ ಮಾತಾಡಿದ್ದೀವಿ? ಇಲ್ಲಪ್ಪ, ಸದ್ಯ ಕಾಂಟ್ರವರ್ಸಿ ಬರಲಿಲ್ಲ. ಯಾವುದೋ ಮೀಟು ಅಂತ ತೆಗೆದ್ರಿ, ಯಾಕೆ ಸುಮ್ಮನೆ ಮೀಟ್ಕೋಬೇಕು? ಮೀಟು ಇಲ್ಲ ಎಂಥದ್ದಿಲ್ಲ ಸರ್. 67 ನನ್ನ ಚಿತ್ರರಂಗ ಪ್ರವೇಶ ಸರ್. 67 MGR ಜಯಲಲಿತಾ ಹೀರೋಯಿನ್ನು, ವೆಣ್ಣೀರ ಆಡೆ ನಿರ್ಮಲ ಅಂತ ಅವಳದು ಡ್ಯಾನ್ಸು, ನಮ್ಮ BR ಪಂತರು ಡೈರೆಕ್ಟ್ರು. ಯಾವ ಫಿಲ್ಮ್? ರಹಸ್ಯ ಪೊಲೀಸ್ 115 ಅಂತ ತಮಿಳು. ಆ ಪಿಕ್ಚರ್ಲೇ ನಾನು ಬಣ್ಣ ಹಾಕಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದೆ. ಅದಾದಮೇಲೆ ಭಾಳಷ್ಟು ಸಣ್ಣ ಸಣ್ಣ ಪಾತ್ರಗಳು ಮಾಡ್ಕೊಂಡಿದ್ದೆ. ಆಮೇಲೆ BR ಪಂತಲೂನೇ ಇನ್ನೊಂದು ಸಿನಿಮಾ ಮಾಡಿದರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಆ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೆ. ಹಾಗೆ ಮಾಡ್ತಾ ಅಷ್ಟು ಅವಕಾಶಗಳು ಕಮ್ಮಿ, ಅಲ್ಲಿರೋಕ್ಕಾಗಲ್ಲ, ಸ್ಟುಡಿಯೋದಲ್ಲೇ ಮಲಗಿಬಿಡ್ತಾ ಇದ್ದೆ, ಮನೆಗೆ ಬರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಹಂಗೆ ಮಾಡಿಕೊಂಡು ಮೇಕಪ್ ಡಿಪಾರ್ಟ್ಮೆಂಟ್ಗೆ ಹೋದೆ. ಮೇಕಪ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಅದು ಮಾಡುವಾಗ ಅವಾಗೆಲ್ಲ ಇವಾಗ ತಂಡ ಇಲ್ಲ, ಆವಾಗ ಈ ಟ್ರೇ ಕೊಟ್ಬಿಡೋರು ಸೆಟ್ಟಲ್ಲಿ ಹಿಂಗೆ ಏನು ಎತ್ಕೊಂಡಿರ್ಬೇಕು. ಟಚಪ್ ಅಂದ ತಕ್ಷಣ ಓಡ್ತಾ ಇದ್ವಿ. ಅದು ತೊಗೊಂಡು ಅವರು ಟಚಪ್ ಮಾಡ್ಕೊಂಡು ತಿರ್ಗಾ ಬಂದೆ ಸೈಡಲ್ಲಿ. ಆವಾಗ ದಟ್ ಡೈರೆಕ್ಟರ್ ಚೇರ್ ಈಸ್ ಅಟ್ರಾಕ್ಟೆಡ್ ಮೀ. ತುಂಬ ಸೆಳ್ಸ್ ಬಂದವರೆಲ್ಲ ಡೈರೆಕ್ಟ್ರಿಗೆ ಅಷ್ಟು ಗೌರವ ಕೊಡೋರು, ಆ ಚೇರ್ ಗೌರವ. ನನಗೇನಪ್ಪ ಇವ್ರು ಈ ಮನುಷ್ಯನಿಗೆ ಇಷ್ಟೊಂದು ರೆಸ್ಪೆಕ್ಟ್ ಇದೆಯಲ್ಲ ಡೈರೆಕ್ಟ್ರಿಗೆ, ಇಡೀ ಇಂಡಸ್ಟ್ರಿ ಅವರಿಗೆ ಗೌರವ ಕೊಡ್ತಾ. ಆ ಕಾಲ ಆಗಿತ್ತು. ಆ ಜಾಗ ನಾನು ಪಡೆಯೋದು ಹೆಂಗಪ್ಪ ಕಷ್ಟ. ಅಲ್ಲಿವರೆಗೂ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕ್ಲಾಪ್ ಹೊಡೆಯೋ ಥರ ಹೋದ್ರಪ್ಪ ಅಂತ ಮನಸ್ಸಲ್ಲಿ ಭಾವನೆ ಬಂದ ಮೇಲೆ ಅಲ್ಲಿಂದ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ವಿಕ್ಟರ್ ಅಂತ ಒಬ್ಬರಿದ್ರು, ಅವರು ಮಂಡ್ಯದವರೇ, ಬಾರಪ್ಪ ಅಂತೇಳಿ ಅವರು ಅಸಿಸ್ಟೆಂಟಾಗಿ ಅಲ್ಲಿ ಮಾಡಿಕೊಂಡು ಆಮೇಲೆ ಬೆಟ್ಟದ ಭೈರವ ಅಂತ ಒಂದು ಸಿನಿಮಾ ಮಾಡ್ತಾಯಿತ್ತು. ಅಲ್ಲಿಗೆ ನನ್ನ ಕ್ಲಾಪರ್ ಬಾಯ್ ಆಗಿ ಸೇರಿಸಿದ್ರು. ಸೊ ಅಲ್ಲಿಂದ 67ಇಂದ 77ಗೆ ನಾನು ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು. ಐ ಟುಕ್ 10 years ಟು ಬಿಕಮ್ ಎ ಡೈರೆಕ್ಟರ್. ಈಗ ಆಗಿಲ್ವೇ, ಒಂದು ಸಿನಿಮಾ ಮಾಡಿದ್ರೆ 2 ಸಿನಿಮಾ ಮಾಡಿದ ತಕ್ಷಣ ಡೈರೆಕ್ಟರ್ ಆಗಿರ್ತಾರೆ. ನಾವು 10 ವರ್ಷ ಮೈ ಜರ್ನಿ ಟು ಬಿಕಮ್ ಎ ಡೈರೆಕ್ಟರ್ ಹಾಗೆಲ್ಲ ಮಾಡಿ ಇವತ್ತಿಗೂ ಓದಾಡ್ತಿದ್ದೀವಿ, ಕಷ್ಟಪಡ್ತಾ ಇದ್ದೀವಿ ಸರ್. ಏನೋ ಒಳ್ಳೆಯವ್ರಿಗೆ ಹೆಸರಿದೆ ಅಷ್ಟೇ. ಜೋಸೈಮನ್ ಅವಕಾಶಗಳು ವಂಚಿತನಾಗಿದೆ ಅಷ್ಟೇ. ಹೀರೋಗಳು ಮನಸ್ಸು ಮಾಡಬೇಕು, ಕರಿಬೇಕು, ಬನ್ನಿ ಸರ್ ಏನೋ ಕಥೆ ಇದೆ ಸರ್ ಹೇಳಿದ್ದಾರೆ, ಆ ಥರ ಉದಾರತ್ವ ಎಲ್ಲಿದೆ ಸರ್ ತಮಿಳುನಾಡು. ಈ ಸಂದರ್ಶನದ ನಂತರ ನೀವು ಹೊರಗೆ ಕಾಲಿಡ್ತೀರಲ್ಲ, ಅಲ್ಲಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ಯಾಕೆ ಸರ್? ಸ್ಯಾಂಕ್ಷನ್ 100% ನೀವು ನೋಡ್ತಾರೆ. ಒಬ್ಬರು ಸಿಗ್ತಾರೆ. ನೀವು ಯಾರು ಯೋಚನೆ ಮಾಡಿದ್ದೀರೋ ನಿಮ್ಮ ಸ್ಟೋರಿಗೆ ತಕ್ಕ ಹಾಗೆ ಒಬ್ಬ ನಾಯಕ, ಅವ್ರು ಸಿಗ್ತಾರೆ ನಿಮಗೆ. ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮತ್ತೊಮ್ಮೆ ಇಲ್ಲಿ ಬಂದು ಮಾತಾಡ್ಬೇಕು. ಮತ್ತೊಮ್ಮೆ ಐ ವಾಂಟ್ ಟು ಬ್ಲಾಸ್ಟ್ ದ ಸ್ಕ್ರೀನ್ ಅಂತಂದರೆ ಒಳ್ಳೆ ಸಿನಿಮಾ ಕೊಡೋದು. ಅದಿದೆ ನನಗೆ 10-11 ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ. 10-11 ಆಗೋದು ಬೇಡ. ನಂಬರ್ ಬೇಕಾಗಿಲ್ಲ ನನಗೆ. ಒಳ್ಳೆ ಸಿನಿಮಾ ಕೊಡಬೇಕು, ಜನ ಮೆಚ್ಚುಗೆ ಆಗುವಂಥ ಸಿನಿಮಾ ಕೊಡಬೇಕು. ಆಮೇಲೆ ಕಲಾವಿದರನ್ನ ನಾನು ಬಳಸ್ಕೊಳ್ಳೋ ರೀತಿನಲ್ಲಿ ಅವ್ರಿಗೆ ಇಷ್ಟ ಆಗಿಬಿಡುತ್ತೆ. ಒಬ್ಬ ಹೀರೋ ಒಂದ್ಸರಿ ನನ್ನ ಹತ್ರ ಮಾಡಿದ್ರೆ ಕಂಟಿನ್ಯೂಸ್ ಸಿನಿಮಾ ಕೊಡ್ತಾರೆ. ಅವರೇ ಹೇಳ್ತಾರೆ ನೆಕ್ಸ್ಟ್ ಸಿನಿಮಾ ಅವ್ರು ಬರಲಿ. ಯಾವ ರೀತಿ ವಿಷ್ಣುವರ್ಧನ ಕೆಲಸ ನೋಡಿ ಜೋಸೆಮ್ಮನ್ ಇರಲಿ ಸಿನಿಮಾಗೆ ಅಂತಂದರು, ಆ ರೀತಿಯಾಗಿ ಒಬ್ಬ ಕಲಾವಿದ ಸಿಕ್ಕಿಬಿಟ್ರೆ ನನಗೆ ಕಂಟಿನ್ಯೂಸ್ಲಿ ಐ ಕ್ಯಾನ್ ಡೂ ಫಿಲ್ಮ್ಸ್. ನನಗೆ ಅನಿಸುತ್ತೆ ಅನಿಸಿಕೆ, ಒಂದು ಇಂಟ್ಯೂಷನ್ ಅದು ಸಿಗ್ತದೆ ಅಂತೇಳಿ. ಸೊ ನೋಡೋಣ. ನಿಮ್ಮ ಒಂದು ಸಂದರ್ಶನದಲ್ಲಿ ಏನೇನೋ ಮಾತಾಡ್ಕೊಂಡು ಏನೇನೋ ಮಾತಾಡಿದ್ವಿ. ಬಟ್ ನಾನು ಭಯಪಟ್ಟಷ್ಟು ಇಲ್ಲ. ಗಣೇಶ್ ಕಾಸರಗೋಡು ಅಂತಂದ್ರೆ ಒಂಥರ ಅಷ್ಟೇ, ಎಲ್ಲಿ ಹೇಳಿದು ಏನೋ ಮಾಡಿ ಕಾಂಟ್ರವರ್ಸಿ ಮಾಡಿಬಿಡ್ತಾರೇನೋ ಅನ್ನೋಷ್ಟು ಭಯ. ಅದು ಭಾಳ ಹೆದರ್ಕೊಂಡು ಯೋಚನೆ ಮಾಡ್ಕೊಂಡೆ ಬಂದೆ. ಇಲ್ಲ ನಮ್ಮ ಇದರಲ್ಲಿ ಫೈಟ್ ಇದಲ್ಲ, ಸಿನಿಮಾ ಅಲ್ಲ, ಇನ್ನೊಂದು ಇದರ ಸಿನಿಮಾ ಅಲ್ಲ, ನಮ್ಮದು ಕಂಟೆಂಟ್ ಸಿನಿಮಾ. ಈಗ ಮಾತಾಡಿದ್ದು ಕಂಟೆಂಟ್. ಥ್ಯಾಂಕ್ ಯು ಜೋ. ಮಕ್ಕಳನ್ನು ಆಡಿಸುವಾಗೆ ನೀವು ಪ್ರೇಕ್ಷಕರನ್ನು ಜೋ ಲಾಲಿ ಕಂದನೆ ಆರಾಮಾಗಿ ನೋಡೋಣ ಸರ್. ವಿಲ್ ಟ್ರೈ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ನನ್ನನ್ನು ಕರೆದು ಒಂದು ಸಂದರ್ಶನದಲ್ಲಿ ಹಳೆಯ ವಿಚಾರಗಳೆಲ್ಲ ತೆಗೆದು ಮಾತಾಡಿಸಿದ್ದಕ್ಕೆ, ನನ್ನ ಹಳೆಯ ನೆನಪು ಮಾಡಿಸಿದ್ದಕ್ಕೆ ತಮಗೂ ಧನ್ಯವಾದ. ನಿಮ್ಮ ಟೀಮ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು.